पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 29ನೇ ದಿನದ ಈ ಶ್ರಾವಣ ಮಾಸದ ಕೊನೆಯ ದಿನ ಈ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಕಾರ್ಯಕ್ರಮವನ್ನು 1 ತಿಂಗಳ ಪರ್ಯಂತರವಾಗಿ ನಡೆಸುವುದರ ಜೊತೆಗೆ ನಿನ್ನೆಯ ಕಾರ್ಯಕ್ರಮ ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಕಟಗೇರಿ ಗ್ರಾಮದಲ್ಲಿ ನಡೆದಿದೆ. ಸುತ್ತಮುತ್ತ ಅನೇಕ ಗ್ರಾಮಗಳಲ್ಲಿಯೂ ಕೂಡ ಕಟಗೇರಿಯ ಬಗ್ಗೆ ಅತ್ಯಂತ ಹೆಮ್ಮೆ ಪಡ್ತಕ್ಕಂತಹ ಒಂದು ಕಾರ್ಯಕ್ರಮ ನಿನ್ನೆಯ ಕಾರ್ಯಕ್ರಮ ಆಗಿದೆ. ಅಂತಹ ಕಾರ್ಯಕ್ರಮದ ಮೂಲ ರೂವಾರಿಗಳು ನಮ್ಮೆಲ್ಲರ ಪೂಜ್ಯರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಸಂಗಮೇಶ್ವರ ಸ್ವಾಮಿಗಳು, ಜ್ಞಾನಯೋಗಾಶ್ರಮ ವಿಜಯಪುರ. ಇವರಿಗೆ ಸಮಸ್ತ ಕಟಗೇರಿ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ, ನೆರೆಹೊರೆಯ ಗ್ರಾಮದಿಂದ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಚಪ್ಪಾಳೆಯನ್ನು, ಜೋರಾದ ಚಪ್ಪಾಳೆಯನ್ನು ಸಲ್ಲಿಸುವ ಮೂಲಕವಾಗಿ ಪೂಜ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಈಗ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಶ್ರೀ ರಾಜು ಕನಾಳ್ ಮತ್ತು ಶ್ರೀ ಮಹಾದೇವ್ ಕನಾಳ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಪರಮ ಪೂಜ್ಯ ಗುರುದೇವರನ್ನು ಎನ್ನ ಋಣ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಮಂಗಲೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಬಸವಣ್ಣನವರ ಕಾಲದೊಳಗೆ ನೂಲಿ ಚಂದಯ್ಯನವರಂತ ಒಬ್ಬ ಶರಣರು. ಅವರು ಲಿಂಗ ಪೂಜಾನಿಷ್ಠರು, ಜಂಗಮ ಪ್ರೇಮಿಗಳು, ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಅದರಿಂದ ಬಂದ ಸಂಪತ್ತನ್ನು ಒಂದಿಷ್ಟು ಸಮಾಜಕ್ಕಾಗಿ, ಶರಣರ ಆರೋಗಣೆಗಾಗಿ ಸದ್ವಿನಿಯೋಗ ಮಾಡುವಂತಹ ಒಬ್ಬ ಶ್ರೇಷ್ಠ ಸದ್ಭಾವಿಗಳಾಗಿದ್ದರವರು ನೂಲಿಯ ಚಂದಯ್ಯನವರು. ಅವ್ರ ಕಾಯಕ ಏನು ಅಂತ ಕೇಳಿದ್ರೆ, ಅಡವಿಗೆ ಹೋಗುತ್ತಿದ್ದರು, ಮೆದೆ ಹುಲ್ಲನ್ನು ಕೊಯ್ತಿದ್ರು. ಆ ಬಳಿಕ ಆ ಹುಲ್ಲಿನಿಂದ ಅವರು ಹಗ್ಗವನ್ನು ತಯಾರು ಮಾಡಿ ಮಾರಾಟ ಮಾಡಿ ಒಂದಿಷ್ಟು ಸಂಪಾದನೆ ಮಾಡುವಂತಹ ಕಾಯಕ ಜೀವಿಗಳಾಗಿದ್ದರು. ಇಂಥ ಶರಣರು ಭಕ್ತಿಯನ್ನು ಕುರಿತು, ಲಿಂಗ ಪೂಜೆಯ ನಿಷ್ಠೆಯನ್ನು ಕುರಿತು, ಜ್ಞಾನವನ್ನು ಕುರಿತು, ವೈರಾಗ್ಯವನ್ನು ಕುರಿತು
ನೂರಾರು ವಚನಗಳನ್ನು ಅವರು ಬರೆದಿದ್ದಾರೆ. ಅದರೊಳಗೆ ಒಂದು ವಚನವನ್ನು ನಾವು ನೋಡೋರಿದ್ದೀವಿ. ಭಾಳ ಅರ್ಥಪೂರ್ಣ, ಅನುಭವಪೂರ್ಣ, ಅತ್ಯದ್ಭುತವಾಗಿರತಕ್ಕಂಥ ವಚನ. ಅದು ಭಾಳ ಸಣ್ಣ ವಚನ, ಒಂದು 4 ಸಾಲಿನ ವಚನ. ಅವರಂತಾರ, ಗುರುವ ವಿಶ್ವಾಸಿಸಿದಲ್ಲಿ ಬಂಧನವಿಲ್ಲದಿಪ್ಪುದು, ಲಿಂಗವ ವಿಶ್ವಾಸಿಸಿದಲ್ಲಿ ಭವವಿಲ್ಲದಿಪ್ಪುದು, ಜಂಗಮವ ವಿಶ್ವಾಸಿಸಿದಲ್ಲಿ ಇಹಪರವಿಲ್ಲದಿಪ್ಪುದು, ಚಂದೇಶ್ವರ ಲಿಂಗವ ನರಿಯರಾಗಿ. 4 ಸಾಲ ಭಾಳ ಸುಂದರವಾದ ವಚನ ಇದು. ಮೊದಲನೇ ಸಾಲ, ಗುರುವ ವಿಶ್ವಾಸಿಸಿದಲ್ಲಿ ಬಂಧನವಿಲ್ಲದಿಪ್ಪುದು. ಬಂಧನ ಅಂದ್ರೆ ಯಾವುದಕ್ಕೆ ಕರಿತೇವೆ ಅಂತ ಕೇಳಿದ್ರೆ, ಬಂಧನ ಅಂದ್ರೆ ಕಟ್ಟಿ ಹಾಕೋದಕ್ಕೆ ಬಂಧನ ಅಂತ ಕರಿತೀವಿ. ಒಂದು ಕಡೆಗೆ ಕೂಡಿಡೋದಕ್ಕೆ, ಒಂದೇ ಕಡೆಗೆ ಇರೋದಕ್ಕೆ ಬಂಧನ ಅಂತ ಕರಿತೀವಿ. ಈಗ ಒಬ್ಬ ಮನುಷ್ಯ ಏನಾದರೂ ಕೊಲೆ ಮಾಡೋದಾಗಲಿ, ವಂಚನೆ ಮಾಡೋದಾಗಲಿ, ಕಳ್ಳತನ ಮಾಡೋದಾಗಲಿ, ಹೀಗೆಲ್ಲ ಮಾಡಿದಾಗ ಪೊಲೀಸರು ಆತನನ್ನು ಅಪರಾಧಿ ಅಂತ ತಿಳ್ಕೊಂಡು ಎಲ್ಲಿಗೆ ಒಯ್ದು ಹಾಕ್ತಾರ? ಜೈಲು ಒಳಗೆ ಏನು ಹಾಕ್ತಾರಲ್ಲ, ಅದಕ್ಕೆ ಬಂಧನ ಅಂತ ಕರೀತಾರೆ. ಹಾಗೆ ಈ ಜೀವ ಏನದಲ್ಲ ಒಳಗೆ ನಮ್ಮದು ಎಲ್ಲ ವೈಷಯಿಕ ಪ್ರಪಂಚದೊಳಗೆ ಸಿಕ್ಕ ಹಾಕ್ಕೊಂಡು ಬಂಧನಕ್ಕೆ ಒಳಗಾಗ್ಯದ. ಈ ಬಂಧನದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ ಯಾರ ಮ್ಯಾಗ ವಿಶ್ವಾಸ ಇಡ್ಬೇಕಂತಾರ ಅವರು? ಗುರುವಿನ ಮ್ಯಾಲ ವಿಶ್ವಾಸ ಇಡಬೇಕು. ಗುರು ಅಂದ್ರೆ ಸಾಮಾನ್ಯ ಅಂತ ತಿಳ್ಕೋಬೇಡಿ. ಗುರು ಅಂದ್ರೆ ದೇವನ ಸ್ವರೂಪ. ಗುರು ಅಂದ್ರೆ ನಡೆದಾಡುವ ದೇವರ ಇದ್ದಂಗೆ. ಈಗ ದೇವರ ಬಗ್ಗೆ ನಾವೆಲ್ಲ ಕೇಳೇವಿ, ತಿಳ್ಕೊಂಡೀವಿ, ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಆದರೂ ಸಹಿತ ದೇವರು ಹಿಂಗದಾನಂತ ನೋಡೋಕ್ಕಾಗಿಲ್ಲ. ಅಂತ ನಿರಾಕಾರ, ನಿತ್ಯ ಸತ್ಯ, ನಿರಂಜನ ಸ್ವರೂಪಿಯಾಗಿರತಕ್ಕಂಥ ದೇವರು ಯಾವ ರೂಪದೊಳಗೆ ಬಂದಾನ ಜಗತ್ತಿಗೆ ಅಂತ ಕೇಳಿದ್ರೆ, ಗುರುವಿನ ರೂಪದೊಳಗೆ ಬಂದಿರುತ್ತಾನ ಈ ಜಗತ್ತಿಗೆ. ಅಂಥ ಗುರುವೇ ದೇವ್ರಂತ ತಿಳ್ಕೋಬೇಕು ಹೊರತು ಗುರು ಬೇರೆ ದೇವ್ರು ಬೇರೆ ಅಂತ ಭಾವಿಸಬಾರದು. ಕೆಲವರು ತಲೆಯಾಗಿರ್ತದ, ದೇವ್ರು ಭಾಳ ದೊಡ್ಡವ, ಗುರುಗಳು ಸಣ್ಣವರು, ದೇವರು ದೊಡ್ಡವರು ಅಂತ ಹಿಂಗೆ ತಿಳ್ಕೊಂಡಿರ್ತಾರೆ. ಅದು ಹಾಗಿಲ್ಲ. ಚನ್ನಬಸವಣ್ಣವ್ರು ಅಂತಾರ, ಹರ ತನ್ನ ರೂಪವ ತೋರಬೇಕೆಂದು ಮರ್ತ್ಯಲೋಕದೊಳಗೆ ಗುರು ರೂಪಾಗಿ ಬಂದನು. ಎಷ್ಟು ಚಲೋ ಬರೀತಾರ. ಹರ ಏನದನಲ್ಲ ಶಿವ ಪರಮಾತ್ಮ ತನ್ನ ರೂಪವನ್ನು, ನಿಜವಾದ ರೂಪವನ್ನು ತೋರ್ಬೇಕಂತ ತಿಳ್ಕೊಂಡು ಜಗತ್ತಿಗೆ ಯಾವ ರೂಪದೊಳಗೆ ಬರ್ತಾನ? ಗುರುವಿನ ರೂಪದೊಳಗೆ ಬರ್ತಾನಂತ ತಿಳ್ಕೊಂಡು ಅವರು ಹೇಳಿದ್ದಾರೆ. ಇಲ್ಲೇ ಗದುಗಿನಲ್ಲಿ ಕಣ್ಣು ಇರದೇ ಇರತಕ್ಕಂಥ ಒಬ್ಬ ತ್ರಿಭಾಷಾ ಕವಿಗಳು ಪುಟ್ಟರಾಜ ಗವೈಗಳಂತ ಆಗಿ ಹೋಗಿದ್ದಾರೆ. ಅವರು ವಚನದೊಳಗೆ ಬರೀತಾರ, ಏನಂತ? ಶಿವನೇ ಗುರುವು, ಗುರುವೇ ಶಿವನು, ಅವರಲ್ಲಿ ಅಂತರವಿಲ್ಲವಯ್ಯ. ವ್ಯತ್ಯಾಸವನ್ನು ಕಲ್ಪಿಸಿದೊಡೆ ನಾಯಕ ನರಕ ತಪ್ಪದು ಗುರುಕುಮಾರ ಪಂಚಾಕ್ಷರೇಶ್ವರ. ಎಷ್ಟು ಚಲೋ ಬರ್ದಾರ ಅವರು. ಹರನೇ ಗುರು, ಗುರುವೇ ಹರ. ಅವ್ರನ್ನ ಬಿಟ್ಟು ಇವರಿಲ್ಲ, ಇವ್ರನ್ನ ಬಿಟ್ಟು ಅವರಿಲ್ಲ. ಈಗ ಹೂವು ಇರ್ತದಲ್ಲ, ಹೂವಿನೊಳಗೆ ಏನಿರ್ತದ? ಸುವಾಸ ಇರ್ತದೆ. ಆ ಸುವಾಸ ಹೂವು ಎರಡೂ ಬೇರೆ ಮಾಡಕ್ಕೆ ಬರ್ತದೇನು? ಎರಡೂ ಬೇರೆ ಮಾಡೋಕ್ಕಾಗತ್ತನು? ಸಾಧ್ಯವಿಲ್ಲ. ಆ ಬಳಿಕ ಈಗ ಸಕ್ಕರೆ ಅದಲ್ಲ, ಸಕ್ಕರೆ ಒಳಗೆ ಏನದ? ಸಿಹಿ ಅದ. ಸಕ್ಕರೆ ಬಿಟ್ಟು ಸಿಹಿ ಬೇರ್ಪಡಿಸೋಕ್ಕಾಗ್ತದೇನು? ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಹೇಗೋ ಹಾಗೆ ಶಿವನು ಬಿಟ್ಟು ಗುರು, ಗುರುವಿನನ್ನು ಬಿಟ್ಟು ಶಿವ ಇರಕ್ಕೆ ಸಾಧ್ಯವಿಲ್ಲ.
ಆ ಸಾಕ್ಷಾತ್ ಪರಶಿವನೇ ಗುರುವಿನ ರೂಪದೊಳಗೆ ಜಗತ್ತಿಗೆ ಬಂದಿರ್ತಾನೆ. ಈಗ ಇವರು ಅಪ್ಪುಗಳಿದ್ರಲ್ಲ, ಅವ್ರಿಗೇನಂತ ಕರೀತು ಜಗತ್ತಿನ ಜನ ಎಲ್ಲ? ನಡೆದಾಡುವ ದೇವರು ಅಂತ ಕರೀತು. ಯಾಕೆ ನಡೆದಾಡುವ ದೇವರು ಅಂತ ಕರೀತರು ಜಗತ್ತಿನ ಜನ ಅಂತ ಕೇಳಿದ್ರೆ, ಈಗ ಯಾವ ದೇವನನ್ನು ಜಗತ್ತಿನ ಜನ ಆರಾಧನೆ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಪ್ರಾರ್ಥನೆ ಮಾಡ್ತಾರೋ ಅಂಥ ನಿರಾಕಾರ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ಯಾನ, ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ಯಾನ. ಇಷ್ಟೆಲ್ಲ ಸೃಷ್ಟಿ ಮಾಡಿರತಕ್ಕಂಥ ದೇವರು ಯಾರ ಕಣ್ಣಿಗೂ ಕಂಡಿಲ್ಲ. ಆ ಕಾಣದೇ ಇರತಕ್ಕಂಥ ದೇವರು ಇಂಥ ಗುರುವಿನ ರೂಪದೊಳಗೆ ಜಗತ್ತಿನೊಳಗೆ ಬಂದಿರ್ತಾರವರು. ಅಂಥವರ ಮಾತುಗಳನ್ನು ಒಂದಿಷ್ಟು ಕೇಳೋದು, ಅಂಥವರ ದರ್ಶನವನ್ನು ಒಂದಿಷ್ಟು ಮಾಡೋದು, ಅಂಥವರ ಸಾನ್ನಿಧ್ಯದೊಳಗೆ ಇದ್ದು ಒಂದಿಷ್ಟು ಬದುಕಿದೇವಿ ಅಂದ್ರೆ ನಮಗೆ ಭಗವದ್ ದರ್ಶನ ಆಗ್ತದ. ಈಗ ನಾವು ಒಂದು 10-12 ವರ್ಷ ಅವ್ರ ಜೊತೆಗೆ ಇದ್ದೇವಿ. ನಮಗೆ ಅಪ್ಪುಗಳ ಜೋಡಿ ಇದ್ದೇವಂತ ಅನ್ನಿಸ್ತಿರ್ಲಿಲ್ಲ, ಒಬ್ಬ ವ್ಯಕ್ತಿ ಜೋಡಿ ಅದೀವಿ ಅಂತ ಅನ್ನಿಸ್ತಿದ್ದಿಲ್ಲ. ಅವ್ರ ಜೊತೆಗೆ ತಿರುಗಾಡುವಾಗ ನಮಗೆ ಹಿಂಗೆ ಅನ್ನಿಸ್ತಿತ್ತಲ್ಲ, ದೇವ್ರ ಜೊತೆಗೆ ನಡೆಯಕತ್ತೀವಿ ನಾವು. ಅವರು ಕೂತಾಗ ನಾವು ಅವ್ರ ಸಮೀಪದೊಳಗೆ ಪಾಠಕ್ಕೆ ಕೂತಾಗ ದೇವರು ಕೂಡ ಕೂತೇವಿ. ಅವ್ರ ಜೊತೆಗೆ ಪ್ರಸಾದ ಮಾಡುವಾಗ ದೇವರು ಕೂಡ ಉಣ್ಣಾಕತ್ತೀವಿ. ಅವ್ರ ಜೊತೆಗೆ ಏನು ಒಂದಿಷ್ಟು ಯಾರ್ಯಾರು ಕಾಲವನ್ನು ಕಳೆದಾರ ಅವರೆಲ್ಲರೂ ದೇವನ ಜೊತೆಗೇನ ಬಾಳಿ ಬದುಕ್ಯಾರಂತ ತಿಳ್ಕೊಂಡು ಅಷ್ಟು ಅಭಿಮಾನ, ಗೌರವ, ಪೂಜ್ಯ ಭಾವ ಅಪ್ಪುಗಳ ಮ್ಯಾಲ. ಹಾಗೆ ಒಂದಿಷ್ಟು ಕಾಣದೇ ಇರತಕ್ಕಂಥ ದೇವ ಕಾಣುವ ರೂಪದೊಳಗೆ, ಗುರುವಿನ ಸ್ವರೂಪದೊಳಗೆ ಜಗತ್ತಿಗೆ ಬಂದು ಎಲ್ಲೆಲ್ಲಿ ಅಜ್ಞಾನದ ಕತ್ತಲೆ ತುಂಬಿರುತ್ತದೋ ಅಲ್ಲೆಲ್ಲ ಹೋಗಿ ಏನು ಮಾಡ್ತಾನ ಗುರು? ಜ್ಞಾನದ ದೀಪವನ್ನು ಹೊತ್ತಿಸಿ ಬರ್ತಾನೆ. ಜಗತ್ತಿನೊಳಗೆ ಬಹಳಷ್ಟು ಜನಗಳು ಗುರುಗಳದಾರ. ಆದ್ರೆ ಗುರುಗಳೊಳಗೆ 2 ಪ್ರಕಾರದ ಗುರುಗಳು. ಒಬ್ಬರು ವಿತ್ತಾಪಹಾರಿ ಗುರು, ಇನ್ನೊಬ್ಬರು ಚಿತ್ತಾಪಹಾರಿ ಗುರು. ಹೇಳ್ತಾರವರು, ಗುರುರ್ಲೋಕೆ ಚಿತ್ತಾಪಹಾರಕಾಹ ಆ ಬಳಿಕ ವಿತ್ತಾಪಹಾರಕಾಹ ಅಂತ ಹೇಳ್ತಾರೆ. ಚಿತ್ತಾಪಹಾರಕಾಹ ವಿತ್ತಾಪಹಾರಕಾಹ ಅಂತ ಕೇಳಿದ್ರೆ, ಈಗ ಭಕ್ತ ಗಳಿಸಿದ ಸಂಪತ್ತಿರ್ತದಲ್ಲ, ನೀವೆಲ್ಲ ಕಷ್ಟಪಟ್ಟು ಕಬ್ಬ ಬೆಳೆದಿರ್ತೀರಿ. ಎಷ್ಟೋ 100 ಟನ್ನು, 150 ಟನ್ನು, 200 ಟನ್ನು ಕಬ್ಬು ಬೆಳೆದಿರ್ತೀರಿ. ನೀವು ಕಷ್ಟಪಟ್ಟು ಗಳಿಸಿರುವ ಸಂಪತ್ತನ್ನು ಒಬ್ಬ ಗುರು ಬಂದು ನಿಮಗೆ ಚಲೋ ಚಲೋ ಮಾತುಗಳನ್ನು ಆಡಿ, ನಿಮ್ಮ ಮನಸ್ಸು ಕರಗುವಂಗ, ನಿಮ್ಮ ಮ್ಯಾಲ ಒಂದಿಷ್ಟು ಚಲೋ ಉಪದೇಶದ ಮಾತುಗಳನ್ನು ಆಡಿ, ಮತ್ತು ಎಂಥ ಮಾತುಗಳು? ಆ ಗುರುಗಳ ಮಾತು ಕೇಳಿದ್ರೆ ಕೊಡಲಾರದವ್ರು ಸಹಿತ ಕೊಟ್ಟಿರ್ಬೇಕು. ತಿಳಿತದೋ ಇಲ್ಲೋ? ಅಂಥ ಗುರುಗಳು ರಗಡ ಮಂದಿ ಅದ ರೀ. ಕೊಡಲಾರದವ್ರು ಸಹಿತ ಕೊಟ್ಟಿರ್ಬೇಕು. ಅಂದ್ರೆ ವಿಜಯಪುರದೊಳಗೆ ಗೋಲ್ ಗುಂಬಜ್ ಅದ, ಆಗ್ರಾದೊಳಗೆ ತಾಜ್ ಮಹಲ್ ಅದ ಅಂತ ಇಂಥ ಮನುಷ್ಯನ ಮನಸ್ಸು ಮರುಳಾಗುವಂಥ ಮಾತುಗಳನ್ನು ಆಡಿ ಆ ಭಕ್ತರ ಸಂಪತ್ತನ್ನು ದೋಚಿಕೊಂಡು ಹೋಗುವಂಥ ಗುರುಗಳಿಗೆ ವಿತ್ತಾಪಹಾರಕಾಹ ಗುರು ಅಂತ ಕರೀತಾರೆ. ಈಗ ಇವರು ಅಪ್ಪುಗಳಿದ್ರಲ್ಲ, ಇವರು ವಿತ್ತಾಪಹಾರಕಾಹ ಗುರುಗಳಲ್ಲವರು. ಯಾಕಂದ್ರೆ ಒಂದು ದಿವಸನೂ ಯಾರಿಂದನೂ 1 ರೂಪಾಯಿ ಬಯಸಿದವರಲ್ಲ. ಬೈಸಾಕ ಕಿಸೆ ಇದ್ರಲ್ಲ, ಬೈಸಾಕ ಇಟ್ಕೊಳಕಬೇಕಲ್ಲ ನೀವು ಕೊಟ್ಟದ್ದು. ಕಿಸೆನ ಇಲ್ಲ ಅಂದ ಬಳಿಕ ಬಯಸುವುದೆಲ್ಲಿ ಬಂತು? ಒಂದು ದಿವಸನೂ ಯಾರಿಂದನೂ ಏನೂ ಅಪೇಕ್ಷೆ ಪಡಲಿಲ್ಲ. ಒಂದು ತಿನ್ನೋದು ಬಯಸಲಿಲ್ಲ, ಉಣ್ಣೋದು ಬಯಸಲಿಲ್ಲ, ಉಡಾಕ ಬಯಸಲಿಲ್ಲ, ಇಡಾಕ ಬಯಸಲಿಲ್ಲ. ಅವರು ಎದರ ಸಲುವಾಗಿ ಈ ಜಗತ್ತಿಗೆ ಬಂದರು ಅಂತ ಕೇಳಿದ್ರೆ, ಭಕ್ತರು ಗಳಿಸಿದ ಸಂಪತ್ತನ್ನು ನಾ ಬೇಡಿ ಪಡೆದು ಶ್ರೀಮಂತ ಆಗ್ಬೇಕಂತ ಅವರು ಈ ಜಗತ್ತಿಗೆ ಬರಲಿಲ್ಲ.
ಭಕ್ತರ ಹೃದಯದೊಳಗಿರತಕ್ಕಂಥ ಮನಸ್ಸಿನ ತಾಪವನ್ನು, ನೋವನ್ನು, ದುಃಖ ದುಮ್ಮಾನವನ್ನು ಕಳೆದು ಒಂದಿಷ್ಟು ಜ್ಞಾನದ ದೀಪವನ್ನು ಹೊತ್ತಿಸ್ಬೇಕಂತ ತಿಳ್ಕೊಂಡು ಜಗತ್ತಿಗೆ ಬಂದವರದಾರ. ಅದಕ್ಕೆ ಇಂಥ ಗುರುಗಳು ಸಿಗೋದು ಅಪರೂಪ ಜಗತ್ತಿನೊಳಗೆ. ಆದ್ರೆ ವಿತ್ತಾಪಹಾರಕಾಹ ಗುರುಗಳು ರಗಡ್ ಮಂದಿ ಅದಾರ. ಒಬ್ಬ ಗುರುಗಳಿದ್ದರು, ಕತೆ ಕೇಳ್ರಿ ಎಷ್ಟು ಚಲೋ ಅದ. ಒಬ್ಬ ಗುರುಗಳಿದ್ದರು ಹಳೆ ಕಾಲದೊಳಗೆ, ಈಗಿನ ಗುರುಗಳಲ್ಲ. ಈಗಿನ ಗುರುಗಳು ಇನೋವಾದಾಗ ಬರ್ತಾರೆ. ಅದು ನೀವು ಎಷ್ಟು ಮಜಾದಾಗಿದ್ದೀರಿ ಅಂದ್ರೆ, ದೊಡ್ಡ ಗಾಡಿ ಕಾರ್ ಗಾಡಿ ಒಳಗೆ ಹತ್ಕೊಂಡು ಬಂದ್ರಂದ್ರೆ ದೊಡ್ಡ ಗುರುಗಳು. ನಮಗೆ ಕಾರ ಇಲ್ಲ, ಈಗ ನಮ್ಮ ಕಾಲೇ ಕಾರ್ ಗಾಡಿ ಅಂತ ನಾವು ತಿಳ್ಕೊಂಡೀವಿ. ಈಗ ನಿಮ್ಮೂರು ಬಿಟ್ಟಿವಿ ಅಂದ್ರೆ ಮುಗೀತು. ಮತ್ತು ಯಾರಾದರೂ ಕಾರ್ ಗಾಡಿ ತೊಗೊಂಡು ಬಂದ್ರೆ ಕರ್ಕೊಂಡು ಹೋದ್ರೆ ಹೋಗೋದು, ಇರ್ದಿದ್ದಂದ್ರೆ ನಡ್ಕೋತ ತಿರುಗಾಡೋದು. ಹಿಂಗದಲ್ಲ ಮನುಷ್ಯನ ಮನಸ್ಸ. ದೊಡ್ಡ ದೊಡ್ಡ ಗಾಡಿ ಒಳಗೆ, ದೊಡ್ಡ ದೊಡ್ಡ ಕಾರಿನೊಳಗೆ, ಮತ್ತು ಅದರೊಳಗೆ ವ್ಯತ್ಯಾಸ. ಕಾರು ದೊಡ್ಡದಿತ್ತಂದ್ರೆ ಗುರುಗಳು ದೊಡ್ಡವರು, ಕಾರು ಸಣ್ಣದಿತ್ತಂದ್ರೆ ಸಣ್ಣ ಗುರುಗಳು, ಮತ್ತು ಕಾರ ಇರಲಿಲ್ಲ ಅಂದ್ರೆ ಗುರುಗಳು ಅಲ್ಲ ಅಂತ ತಿಳ್ಕೊಂಡ್ರ. ಹಿಂಗೂ ಅದ ಜಗತ್ತಿನಾಗ ಜನ. ಹಂಗೆ ಹಳೆಯ ಕಾಲದೊಳಗೆ ಒಬ್ಬ ಗುರುಗಳು ಅವರು ತಮ್ಮ ವಸ್ತುಗಳನ್ನು ಹಳ್ಳಿಗೆ ಪೂಜಾಕ್ಕೆ ಭಕ್ತರ ಮನೆಗೆ ತೆಗೆದುಕೊಂಡು ಹೋಗಬೇಕಂತ ತಿಳ್ಕೊಂಡು ಒಂದು ಎತ್ತ, ಇನ್ನೊಂದು ಕುದುರೆ, ಎರಡು ಪ್ರಾಣಿಗಳಿದ್ವು ಅವ್ರ ಬಳಿಗೆ. ಎತ್ತಿನ ಮ್ಯಾಲ ಇವು ಪೂಜಾ ವಸ್ತುಗಳಿರ್ತಾವಲ್ಲ, ಪೂಜಾ ಸಾಮಾನ, ಹಾಸಿಗೆ, ಅವರು ಮಡಿ ಬಟ್ಟೆ, ಇವುಗಳನ್ನು ಹೊರಿಸಿಕೊಂಡು ಹೋಗ್ತಿದ್ರು. ಎದ್ರ ಮ್ಯಾಲ? ಎತ್ತಿನ ಮ್ಯಾಲ. ಕುದುರೆ ಮ್ಯಾಲ ತಾವು ಹೊತ್ಕೊಂಡು ಹೋಗುತ್ತಿದ್ರು. ಹೀಗೆ ಒಂದು ಎತ್ತ ಒಂದು ಕುದುರೆ ಮಾಡ್ಕೊಂಡಿದ್ರು ಅವರು ತಮ್ಮ ಜೀವನಕ್ಕೆ ಬಳಸಾಕ. ಒಂದು ದಿವಸ ಆ ಗುರುಗಳು ಆ ಚಲೋ ಎತ್ತ, ಬಲಿಷ್ಠವಾದ ಚಲೋ ಕುದುರೆ, ಅದರ ಮ್ಯಾಲ ತಮ್ಮ ವಸ್ತು ಹೇರಿಕೊಂಡು ಒಬ್ಬ ಭಕ್ತನ ಮನೆಗೆ ಪ್ರಸಾದಕ್ಕೆ ಬಂದರು. ಭಕ್ತ ಭಾಳ ಭಕ್ತಿ ಶ್ರದ್ಧೆಯಿಂದ ಸ್ವಾಗತ ಮಾಡಿದ. ಹೂವಿನ ಹಾಸಿಗೆನ ಹಾಸಿದ, ಅದರ ಮ್ಯಾಲ ನಡೆಸ್ಕೋತ ಬಂದ, ಸ್ನಾನ ಮಾಡಿಸಿದ. ಆ ಬಳಿಕ ಗದ್ದಿಗೆ ತಯಾರು ಮಾಡಿದ ಅವ್ರಿಗೆ ಪೂಜಾಕ. ಅವರು ಗುರುಗಳು ಪೂಜಾಕ ಕೂತರು, ಲಿಂಗ ಪೂಜಾಕ ಕೂತಿದ್ರು. ಆವಾಗ ಗುರುಗಳು ಹೇಳಿದರು, ನೋಡಪ್ಪ, ನಿನಗೂ ಹೋದ ವರ್ಷ ಲಿಂಗ ದೀಕ್ಷೆ ಮಾಡೀನಿ. ಹೋದ ವರ್ಷ ಬಂದವರು ಮತ್ತೆ ಮರಳಿ ಮಧ್ಯದೊಳಗೆ ಬಂದಿಲ್ಲ, ಈಗ ಬಂದೀವಿ. ಅದಕ್ಕೆ ನೀನು ನಾನು ಕೂಡ ಎದುರುಗಡೆಗೆ ಲಿಂಗ ಪೂಜೆ ಮಾಡಾಕ ಕೂಡು ಅಂತ ಹೇಳಿದರು. ಅವನೂ ಕೂತ, ಈ ಕಡೆಗೆ ಗುರುಗಳೂ ಕೂತರು. ಈಗ ಲಿಂಗ ಪೂಜೆ ಮಾಡುವಾಗ ಕೆಲವರು ವಚನ ಅಂತಾರ, ಕೆಲವರು ಮಂತ್ರ ಅಂತಾರ, ಅವ್ರವ್ರಿಗೆ ಯಾವ್ಯಾವ ಇಷ್ಟ ಅದೋ ಅವುಗಳನ್ನು ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಗುರುಗಳು ಏನಿದ್ರಲ್ಲ, ಲಿಂಗ ಪೂಜೆ ಮಾಡುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೋತ ಕೂತಿದ್ರು. ಮತ್ತು ಗುರುಗಳು ಹೆಂಗೆ ಲಿಂಗಕ್ಕೆ ಹೂ ಪತ್ರಿ ಏರಿಸ್ತಾರ, ಶಿಷ್ಯ ಭಕ್ತನು ಹಂಗೆ ಏರಿಸ್ತಿದ್ದ. ಗುರುಗಳು ಹೆಂಗೆ ಮಜ್ಜನ ಮಾಡ್ತಿದ್ರು ಲಿಂಗಯ್ಯನಿಗೆ, ಶಿಷ್ಯನು ಹಂಗೆ ಮಜ್ಜನ ಮಾಡ್ತಿದ್ದ. ಗುರುಗಳು ಹೆಂಗೆ ಮಂತ್ರ ಹೇಳಕತ್ಯಾರ ಅವನು ಹಂಗೆ ಹೇಳ್ಬೇಕಲ್ಲ ಮಂತ್ರ, ಅವ ಬೇರೆ ಹೇಳಕ್ಕೆ ಬರ್ತದನು? ಗುರುಗಳು ಹಂಗೆ ಭಕ್ತ. ಅದಕ್ಕೆ ಗುರುಗಳು ಪೂಜೆ ಮಾಡುವಾಗ ಅಂತಿದ್ರು ಅವರು ಏನು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವನು ಶುರು ಮಾಡಿದ ಭಕ್ತ. ಗುರುಗಳಂಗ ಏನು, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಷ್ಟೊತ್ತಿಗೆ 108 ಓಂ ನಮಃ ಶಿವಾಯ ಮುಗಿಸಿದ್ರು ಗುರುಗಳು. ಅವ್ರಿಗೆ ಒಳಗೆ ದುರಾಸೆ ತುಂಬಿತ್ತು. ಇವ ಏನದನಲ್ಲ, ಭಕ್ತನ ಮನೆಗೆ ಬಂದಿನಲ್ಲ, ಇವನ ಕಡೆಯಿಂದ ಏನಾರ ತೊಗೊಂಡ ಹೋಗಬೇಕು, ಹಂಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಅವ್ರದ್ದು ಆಲೋಚನೆ ತಲೆಯಾಗ. ಆದ್ರೆ ಹಿಂಗೆ ಆಯ್ತಲ್ಲ ಗುರುಗಳು ಮನಸ್ಸು. ಅವ ಭಕ್ತ ಇವ್ರಿಗೇನು ಗದ್ದಿಗೆ ಹಾಕಿದ್ನಲ್ಲ, ಹೊಸ ಜಮಖಾನಿ ಹಾಸಿದ್ದ, ಹೊಸದೊಂದು ಕಂಬಳಿ ಹಾಸಿದ್ದ. ಇದ್ರ ಮ್ಯಾಲ ಕಣ್ಣಿಟ್ಟಿದ್ರು ಅವರು. ಯಾರು? ಗುರುಗಳು. ಅವರು ಆಟೋಮೆಟಿಕ್ ಏನು ಓಂ ನಮಃ ಶಿವಾಯ ಮಂತ್ರ ಇತ್ತಲ್ಲ, ಬದಲಾಯ್ತದು.
ಅವರು ಕೆಳಗೇನು ಕೂತಿದ್ರಲ್ಲ, ಹೊಸ ಜಮಖಾನಿ ಹೊಸ ಕಂಬಳಿ, ಇದ್ರ ಮ್ಯಾಲ ನೆದರು ಬಿತ್ತು, ಇದ್ರ ಮ್ಯಾಲ ಅಪೇಕ್ಷೆ ಇತ್ತು. ಹೀಗಾಗಿ ಮಂತ್ರ ಬದಲಾಗಿತ್ತು. ಏನಾಗಿತ್ತು ಮಂತ್ರ? ಜಮಖಾನಿ ಹಾಸಾಕಾಯಿತು, ಕಂಬಳಿ ಹೊದ್ಕೊಳಕಾಯಿತು. ಜಮಖಾನಿ ಹಾಸಾಕಾಯಿತು, ಕಂಬಳಿ ಹೊದ್ಕೊಳಕಾಯಿತು. ಮಂತ್ರ ಬದಲಾದವು ಗುರುಗಳು. ಮನಸ್ಸು ಬದಲಾಗಿಂದ ಮಂತ್ರ ಬದಲಾಗುವುದಲ್ಲ. ಮೊದಲ ಲಿಂಗ ಪೂಜೆ ಆದ ಮ್ಯಾಗಿತ್ತು ಮನಸ್ಸ, ಆ ಬಳಿಕ ಎಲ್ಲಿ ಹೋಯಿತು? ಜಮಖಾನಿ ಕಂಬಳಿ ಮೇಲೆ ಬಿತ್ತು. ಮತ್ತು ಗುರುಗಳು ಮಂತ್ರ ಬದಲಾಗಿಂದ ಭಕ್ತನೂ ಆಗೋದಿಲ್ಲನ? ಭಕ್ತರು ಗುರುಗಳಕ್ಕಿಂತ ಪಕ್ಕ ಇರ್ತಾರ. ಅವನ ಮಂತ್ರ ಬದಲಾಯಿತು, ಅವನು ಕಣ್ಣು ಅದ್ರ ಮೇಲೆ ಬಿತ್ತು. ಹೊರಗೆ ಗುರುಗಳು ವಸ್ತು ಹೇರ್ಕೊಂಡು ಬಂದಿದ್ರಲ್ಲ, ಕುದುರೆ ಎತ್ತ, ಅವ ಶುರು ಮಾಡಿದ. ಎತ್ತು ಹೂಡಾಕಾತು, ಕುದುರೆ ಹತ್ಕೊಂಡು ಹೋಗಾಕಾತು. ಎತ್ತು ಕುದುರೆ ಹೂಡಾಕಾಯ್ತು. ಯಾವಾಗ ಎತ್ತು ಹೂಡಾಕಾಯ್ತು, ಕುದುರೆ ಹತ್ಕೊಂಡು ಹೋಗಾಕಾಯ್ತು ಅಂದ ಕೂಡ್ಲೇನ ಗುರುಗಳಿಗೆ ಶಾಕ್ ಆತು. ನಾನು ಇವಂದು ತೊಗೊಂಡು ಹೋಗ್ಬೇಕಂತ ಜಮಖಾನಿ ಕಂಬಳಿ ಮೇಲೆ ಕಣ್ಣು ಹಾಕಿದ್ರೆ ಭಾಳ ಅಂದ್ರೆ ಜಮಖಾನಿ ಒಂದು 500, ಕಂಬಳಿ ಒಂದು 1500, 2000 ರೂಪಾಯಿದ ವಸ್ತು. ಆದ್ರೆ ನನ್ನ ವಸ್ತು ಒಂದು ಎತ್ತ 50,000, ಒಂದು ಕುದುರೆ 50,000, 1,00,000 ರೂಪಾಯಿ ಮೇಲೆ ಕಣ್ಣು ಹಾಕ್ಯಾನಂತ ತಿಳ್ಕೊಂಡು ಅವರು ಮತ್ತೆ ಗುರುಗಳು ಮಂತ್ರ ಬದಲಾದವು. ಏನು? ನಂದು ನನಗೆ ಇರಲಿ, ನಿಂದು ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ ಅಂತ ಗುರುಗಳು. ಮತ್ತು ಗುರುಗಳು ಬದಲಾದ ಬಳಿಕ ಇವಂದು ಹೆಂಗೆ ಬಿಡ್ತಾನ, ಇವ ಹಂಗೆ ಬಂದ್ರೆ ಹಂಗೆ ಸೈ, ಹಿಂಗೆ ಬಂದ್ರೆ ಹಿಂಗೆ ಸೈ, ನೀವು ಹೆಂಗೆ ಬರ್ತೀರಿ ಬರ್ರಿ ಅಂದವ. ಅಂದೇನು ಗುರುಗಳು ಕುದುರೆ ಎತ್ತು ತೊಗೊಂಡು ಹೋಗ್ಯಾರ, ಇನ್ನೂ ಬಂದಿಲ್ಲ ಭಕ್ತನ ಮನೆಗೆ. ಇಂಥ ಗುರುಗಳು ರಗಡ ಮಂದಿ ಅದಾರ ಜಗತ್ತಿನೊಳಗೆ. ಆದ್ರೆ ಅಪ್ಪುಗಳು ಈ ಜಗತ್ತಿಗೆ ಬಂದು ಯಾರನ್ನೂ ಸಹಿತ ಒಂದು ದಿವಸ ಒಂದು ಬಟ್ಟೆ ಬರೆ ಬೇಡಿದವರಲ್ಲ, ರೊಕ್ಕ ರೂಪಾಯಿ ಬೇಡಿದವರಲ್ಲ. ಜಗತ್ತಿಗೆ ಹೆಂಗೆ ಬಂದಿದ್ರು ನಿಸರ್ಗದತ್ತವಾಗಿ 82 ವಸಂತಗಳ ಕಾಲದವರೆಗೆ ಹಾಗೇ ಬದುಕಿ ಹೆಂಗೆ ಬಂದಿದ್ರು ಜಗತ್ತಿನಿಂದ ಹಾಗೇ ಹೋದ್ರಲ್ಲ. ಅದಕ್ಕೆ ನಡೆದಾಡುವ ದೇವರು. ಎಲ್ಲರಿಗೆ ದೇವರು ಅಂತಾರೆ ಏನು ಜಗತ್ತಿನೊಳಗೆ? ಆದ್ದರಿಂದ ನಡೆದಾಡುವ ದೇವರು. ಇಂಥ ಗುರುವಿನ ಮೇಲೆ ವಿಶ್ವಾಸ ಇರಬೇಕಂತ ಯಾರು? ನೂಲಿಯ ಚಂದಯ್ಯನವರು ವಚನದೊಳಗೆ ಗುರುವ ವಿಶ್ವಾಸಿಸಿದಲ್ಲಿ ಬಂಧನವಿಲ್ಲದಿಪ್ಪುದು. ಬಂಧನ ಅಂದ್ರೆ ಗೊತ್ತಾಯ್ತಲ್ಲ. ಕೆಲವರು ಕುರ್ಚಿ ಒಳಗೆ ಸಿಕ್ಕ ಹಾಕ್ಕೊಂಡಾರ. ಎಲ್ಲಿ? ವಿಧಾನಸೌಧದೊಳಗೆ. ನೋಡಿರೋ ಇಲ್ಲ ಹೆಂಗೆ ಜಗಳ ಮಾಡ್ತಾರ? ಕುರ್ಚಿ ನಂದಂತ ಒಬ್ಬ, ಅದ್ಯಾಕಾದೀತು? ನೀ 2 ವರ್ಷ ಕೊಡು, ನಾ 2.5 ವರ್ಷ ಕೊಡುತ್ತೇನೆ. ವಿಧಾನಸೌಧದ್ದು ಬಿಡ್ರಿ, ಇಲ್ಲೇ ಗ್ರಾಮ ಪಂಚಾಯತಿ ಒಳಗೆ ನಡೀತಿರ್ತಾವಿಲ್ಲ ಕುರ್ಚಿಗೆ. ನಮ್ಮ ರಾಜು ಪೂಜಾರಿಗಳನ್ನ ಕೇಳ್ರಿ, ಹೇಳ್ತಿರ್ತಾರೆ ಅವ್ರ ಗಾಡ್ಯಾಗ 1 ತಿಂಗಳು ಬರೀ ಅದನ್ನ ಹೇಳ್ಯಾರ ನಮಗೆ. ಆದರೂ ಬಿಟ್ಟಿಲ್ರಿ, ನಾ ಕುರ್ಚಿ 5 ವರ್ಷ ಕುಂತ ಬಂದೀನಿ ಅಂದ. ಕುರ್ಚಿ ಅದ ಬಂಧಿಸ್ತದ ಮನುಷ್ಯನ ಮನಸ್ಸನ್ನು. ನೋಡು, ನನ್ನ ಬಿಡಬೇಡ, ಬಿಟ್ಟು ನಿನ್ನ ಗೌರವ ಇಲ್ಲ, ಬಿಟ್ಟು ನೀ ಕೆಟ್ಟಿ, ಅದಕ್ಕೆ ಬಿಡಬೇಡ. ಸಿಕ್ಕೈತೆ ಅಂದಿಂದ ಅದು ಮಾತಾಗಿರುತ್ತದ ಮೊದಲ. ನೋಡು, ನೀ 2.5 ವರ್ಷ ಕೂಡು ಕುರ್ಚಿ ಮ್ಯಾಗ, ಅವ್ರಿಗೊಂದು 2.5 ವರ್ಷ ಬಿಟ್ಟು ಕೊಡ ಅಂತ ಹಿರಿಯರು ಹೇಳಿರ್ತಾರೆ. ನಮಗಿಬ್ಬರು ಅಷ್ಟ, ನೀವು ಇಬ್ಬರೂ ಕೂಡಬೇಕು, ಇಬ್ಬರು ಅಧ್ಯಕ್ಷ ಆಗ್ಬೇಕಂತ ನಮ್ಮ ಕನಸದ ಅಂತ ಹಿರಿಯರು ಹೇಳಿದ್ರು ಸಹಿತ ಮೊದಲು ಕೂಡುವಾಗ ಕೂಡ್ತಾನ. ಆ ಬಳಿಕ ಮನಸ್ಸು ಕೇಳಬೇಕಲ್ಲ. ಬದಲಾಕೋತ ಸಿಕ್ಕದಂದ ಬಳಿಕ ಬಿಡಬಾರದಂತ ದುರಾಸೆಗೆ ಒಳಗಾಗಿಬಿಡ್ತದ. ಅವಾಗ ಕುರ್ಚಿ ಏನು ಮಾಡ್ತದ? 5 ವರ್ಷ ಬಂಧಿಸಿ ಬಿಡುತ್ತದ. ಇನ್ನು ಕೆಲವರು ಹೊಲದಾಗ ಸಿಕ್ಕ ಹಾಕ್ಕೊಂಡಾರ. ಯಾವ ಹೊಲದಾಗ? ಕಬ್ಬಿನ ಪಡದಾಗ 50 ಟನ್ನ 70 100 ಹೊಲ ಬಿಟ್ಟರೆ ಮತ್ತೊಂದಿಲ್ಲ ಪ್ರಪಂಚ. ಯಾವ ಪುರಾಣ ಬೇಡ, ಪ್ರವಚನ ಬೇಡ, ಕಬ್ಬು ಒಂದಿದ್ರೆ ಸಾಕವ್ರಿಗೆ. ಆದ್ರೆ ಕಬ್ಬು ಒಂದು ದಿವಸ ಗಬ್ಬು ಎಬ್ಬಿಸ್ತೈತಿ ಅನ್ನೋದು ಗೊತ್ತಿಲ್ಲ. ಕೆಲವರು ಅಧಿಕಾರದೊಳಗೆ ಸಿಕ್ಕ ಹಾಕ್ಕೊಂಡಾರ, ಕೆಲವರು ಹೊಲದೊಳಗೆ ಸಿಕ್ಕ ಹಾಕ್ಕೊಂಡಾರ, ಇನ್ನು ಕೆಲವರು ಮನ್ಯಾಗನ ಸಿಕ್ಕ ಹಾಕ್ಕೊಂಡಾರ. ಈಗ 1 ತಿಂಗಳು ತಾವೆಲ್ಲ ಬಂದಿರಲ್ಲ,
ಯಾರ್ಯಾರ ಮನ್ಯಾಗ ಅದಾರಲ್ಲ ಅವ್ರನ್ನ ಕೇಳಿದ್ವಿ, ನೀವ್ಯಾಕೆ ಬಂದಿಲ್ಲ ಪ್ರವಚನಕ್ಕೆ? ಏನು ಮಾಡ್ಬೇಕ್ರಿ ಮನ್ಯಾಗ? ಮೈ ತುಂಬ ಕೆಲಸ, ಕೈ ತುಂಬ ಕೆಲಸ, ಹುಡುಗರು ಶಾಲೆ ಕಳಿಸೋದು, ಅವಕ್ಕೆ ಡಬ್ಬಿ ಕಟ್ಟೋದು, ಇಂಥವೆಲ್ಲ ಬಿಟ್ಟು ಬರೋಕ್ಕಾಗೋದಿಲ್ರಿ ಮನಿನ ಅಂತ ಹೇಳ್ತಿರ್ತಾರೆ. ಏನು ಮನೆ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತಾರಲ್ಲ, ಮನೆ ಏನು ಗಟ್ಟಿಗೆ ಹಿಡ್ಕೊಂಡಿರ್ತೈತಿನ? ಅದು ಹಿಡ್ಕೊಂಡಿರೋದಿಲ್ಲ, ಅದ್ರಾಗ ಮನೆಯೊಳಗೆ ಸಿಕ್ಕು ಬಿದ್ದಿರ್ತಾರ. ಬಿಟ್ಟು ಬಂದ್ರೆ ನಡೀತಿರ್ತದ, ಆದರೂ ಸಹಿತ ಬಂಧನ ಅನ್ನೋದು ಅಷ್ಟು ಕೆಟ್ಟಿರ್ತದ, ಅದರೊಳಗನ ಸಿಕ್ಕ ಹಾಕ್ಕೊಂಡಿರ್ತಾರ. ಇನ್ನು ಕೆಲವರು ರೂಪದೊಳಗೆ ಸಿಕ್ಕ ಹಾಕ್ಕೊಂಡಿರ್ತಾರ, ಶಬ್ದದೊಳಗೆ ಸಿಕ್ಕ ಹಾಕ್ಕೊಂಡಿರ್ತಾರ, ರುಚಿಯೊಳಗೆ ಸಿಕ್ಕ ಹಾಕ್ಕೊಂಡವ್ರದಾರ. ರುಚಿ ಅಂದ್ರೆ ಗೊತ್ತಾಗ್ತದಲ್ಲ, ಉಣ್ಣೋದ್ರೊಳಗೆ ಅವ್ರ ಕೆಲಸ ಏನಂದ್ರೆ ಉಣ್ಣೋದು. ಹೊರಗಿದ್ದ ಒಳಗೆ ಬಂದಂದ್ರೆ ಎದಕ್ಕೆ ಬರ್ತಾನಿವ? ಯಾರು ಆರಾಮ್ ತಪ್ಪೈತಿ, ನಿಮಗೆ ದವಾಖಾನೆ ಕರ್ಕೊಂಡು ಹೋಗ್ಲಿನು, ಏನು ಮಾಡಾಕತ್ತೀರಿ ಇಂಥದ್ದು ಕೇಳಕ್ಕೆ ಬರೋದಲ್ಲ. ಏನು ಮಾಡಿದಿ? ಒಬ್ಬಿದ್ದ ಒಬ್ಬ. ದಿವ್ಸಕ್ಕೆ ನೀವು ಎಷ್ಟು ಹೊತ್ತು ಊಟ ಮಾಡ್ತೀರಿ? ಎಷ್ಟು ಹೊತ್ತು ಮಾಡ್ತೀರಿ ನೀವು? 3 ಮಾಡ್ತೀರಿ, 6 ಮಾಡ್ತೀರಿ? 6 ಮಾಡಿದ್ರೆ ಇಲ್ಲಿ ಹೆಂಗೆ ಬಂದು ಕೊಡ್ತಿದ್ವಿ ರೀ. ಉಟ್ರು ಅತಣಿ ಸರ್ಕಾರಿ ದವಾಖಾನ್ಯಾಗ ಅಡ್ಮಿಂಟ್ ಇರ್ತಿದ್ವಿ ಅಂದ್ರಿ. 3 ಹೊತ್ತು ಊಟ ಮಾಡ್ತಾರಿಲ್ಲ. ಇವೊಂದು ಹಂಗಿಲ್ಲ, 6 ಹೊತ್ತು ಉಣ್ಣಾವ ಒಂದು ದಿವ್ಸಕ್ಕೆ. ಕೆಲಸ ಏನಂದ್ರೆ ಕೆಲಸ ಏನೂ ಇಲ್ಲ, ಒಂದು ಉಣ್ಣೋದ ಒಂದು ಕೆಲಸ. ಮತ್ತು ಊಟ ಮಾಡೋದು ಕೂಡೋದು, ಊಟ ಮಾಡೋದು ಕೂಡೋದು, ಮತ್ತು ಶರೀರ ಸುಮ್ಮಿರ್ತದನ. ಅದು ಬಲೂನ್ ಹೆಂಗೆ ಉಬ್ಬುತ್ತದಲ್ಲ, ಗಾಳಿ ತುಂಬಿದಂಗೆಲ್ಲ ಹಂಗೆ ಒಳಗೆ ಹಾಕಿದಂಗೆಲ್ಲ ಇವೊಂದು ಬಲೂನ್ ಉಬ್ಬಿದಂಗೆ ಉಬ್ಬಾಕತ್ತಿ ಏನು ಶರೀರ. ಕೊನೆಗೆ ಎಷ್ಟು KG ಆಗಿತ್ತು ಅವನದು ಶರೀರದ ತೂಕ ಅಂತ ಕೇಳಿದ್ರೆ ಬರೋಬ್ಬರಿ ಒಂದಿದ್ದ. ಅವನು ನೋಡೋದೇನ ಹಿಂದಕ್ಕೆ ಹತ್ತಿ ಅಂಡಿಗೆ ಅಂತ ಬರ್ತಿದ್ವು, ಅವನು ನೋಡೋದೇನ 2 ಒಂದೇ ಇತ್ತು. ಅಷ್ಟು ಬಲಿಷ್ಠ ಆಗಿ ಶರೀರ ಬೆಳೀತು. ಕೂತ್ರ ಕೂಡಾಕ ಬರವಲ್ದು, ನಿಂತ್ರ ನಿಲ್ಲಾಕ ಬರವಲ್ದು. ಹೀಗಾಗಿ ಮನೆಯೊಳಗೆ ಮಂದಿಗೆ ತ್ರಾಸಾತು. ಯಾಕೆ? ಅವ್ರಿಗೆ ತ್ರಾಸಾಗಿಲ್ಲ, ಇವನು ತ್ರಾಸು ನೋಡಿ ಅವ್ರಿಗೆ ಆಗೈತಿ. ಇದಕ್ಕೆ ಕೂಡಾಕನು ಬರವಲ್ದು, ಹೇಳಾಕನು ಬರವಲ್ದು. ಹಿಂಗಾದ್ರೆ ಗತಿ ಹೆಂಗೆ? ಅವ್ರಂದ್ರು, ನೋಡಪ್ಪ, ಇಡೀ ಜಗತ್ತಿನ ಜನ 3 ಒಪ್ಪತ್ತು ಊಟ ಮಾಡ್ತಾರೆ, ನೀ 6 ಹೊತ್ತು ಉಣ್ತಿಯಲ್ಲ, ಉಂಡು ಏನು ಮಾಡವ ಅಂತ ಕೇಳಿದರು. ಏನು ಮಾಡೋದು ಗೊತ್ತಾಯ್ತಲ್ಲ ನಿಮಗೆ? ಮಲಗೋದು ಹೇಳೋದು, ಮಲಗೋದು ಹೇಳೋದು ಇಟ್ಟ ಅಲ್ಲ ಅಂದ. ಹಾಗಾದ್ರೆ ಅವ್ರ ಮನ್ಯಾಗ ಮಂದಿ ಅಂದರು, ಹಿಂಗೆ ನೀನು ಉಣ್ಣಾಕತ್ತಿದೆ ಅಂದ್ರೆ 6 ಹೊತ್ತು ಏನೋ ಕೆಲಸ ಇರಲಾರ್ದ ನೀ ಉಣ್ಕೊಂತನ ಹೊಕ್ಕಿದ್ವಿ ಒಂದು ದಿವಸ ಅಂದ್ರೆ ಅವ್ರು ಮನೆ ಮಂದಿ. ಹೋದ್ರೆ ಹೋಗಲ್ನ್ಯಾಕ ಅಂದವ. ಅಂದ್ರೆ ಉಂಡ ಹೋಗ್ಬೇಕಂತ 6 ಹೊತ್ತು ಕೆಲಸ ಇಲ್ಲ. ಅವಾಗ ತಿಳುವಳಿಕೆ ಹೇಳಿದರು ಓಣ್ಯಾಗ ಮನ್ಯಾಗ, ಹಿಂಗಾದ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಡಾಕ್ಟ್ರ್ ಬಳಿ ಹೋಗು, ಒಂದಿಷ್ಟು ಉಪಚಾರ ಮಾಡಿಸ್ಕೊಂಡು ಬಾ, ಒಂದಿಷ್ಟು ಚಲೋ ಔಷಧಿ ಕೊಡ್ತಾರ, ನಿನಗೆ ತೂಕ ಕಡಿಮೆ ಆಗುವಂಥ ಔಷಧ ಉಪಚಾರ ಮಾಡ್ತಾರಂತ ಹೇಳಿ ಕಳಿಸಿದ್ರು. ಒಂದು ದಿವಸ ಡಾಕ್ಟ್ರ್ ಬಳಿಗೆ ಬಂದ, ದವಾಖಾನಿಗೆ ಬಂದ ಕೂಡ್ಲೇನ ಅವ್ರು ಒಂದು 30 ವರ್ಷ ಆಗಿತ್ತು ಸರ್ವಿಸ್ ಮಾಡಿ ಡಾಕ್ಟ್ರು. ಇಂಥವನ್ನು ಒಬ್ಬನೂ ನೋಡಿದ್ದಿಲ್ಲ ಅವರು. ಇವ ಬಂದ ಕೂಡ್ಲೇನ ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕೋ ನಿನ್ನ ಶರೀರ ನೋಡಿದ್ರಪ್ಪ ಅಂದ್ರೆ ಭಾಳ ಆರೋಗ್ಯವಂತ ಇರ್ಬೇಕು ಅನ್ನಿಸ್ತದ, ಮತ್ತು ಯಾಕೆ ಬಂದಿ ಅಂತ ಡಾಕ್ಟ್ರ್ ಕೇಳಿದರು. ಎಲ್ಲಿ ಆರೋಗ್ಯ ರೀ, ಕೂಡ್ಸಾಕಿ ಬರಬೇಕು, ಎಬ್ಸಾಕಿ ಬರಬೇಕು, ನಾನಾ ತ್ರಾಸ ತಗೊಂಡು ಈಗ ಯಾರೂ ಬರಲಾರ್ದಕ್ಕೆ ನಾನು ಒಬ್ಬನ ಬಂದೀನಿ. ಈಗ ನನ್ನ ಶರೀರದ ತೂಕ ಎಷ್ಟಾಗೈತಿ ಮೊದಲು ಚೆಕ್ ಮಾಡಿರಿ ಅಂದ. ಅದು ಒಂದು ಕಾಟ್ ಇರ್ತದೆ ಮುಳ್ಳಿಂದ ತಿರುಗೋದು, ಅದ್ರ ಮ್ಯಾಲೆ ನಿಲ್ಲಿಸಿದ್ರು ಬಿತ್ತದ ಕಾಟ. ಚೀಟಿಲ್ಲ, ಚಿಪ್ಪಾಟಿಲ್ಲ, ಇನ್ನೂ ಏನೂ ಅವ್ರಿಗೆ ಡಾಕ್ಟ್ರಿಗೆ ಏನೂ ಕೊಟ್ಟೇ ಇಲ್ಲ, ಇನ್ನೂ ಉಪಚಾರನೇ ಇಲ್ಲ. ಹೋಗಿ ಅವ್ರದ್ದು 1,000 ರೂಪಾಯಿ ಕಾಟ್ ಮುರಿದಿಟ್ಟ. ಮತ್ತೊಂದು ಹೊಸ ತರಿಸಿದ್ರು, ಅದರ ಮ್ಯಾಗ ಹತ್ತಿ ನಿಲ್ಲಿಸಿದ್ರು. ಅದು ಎಷ್ಟು ತೋರಿಸಿತ್ತು ತೂಕ? ಬರೋಬ್ಬರಿ 1 ಕ್ವಿಂಟಲ್ ತೋರಿಸಿತ್ತು. ನೋಡಪ್ಪ, ಬರೋಬ್ಬರಿ 100 kg ಇದೆ. ಈಗ 100 kg ಆಗಿದೆಲ್ಲ, ನೀನು ಎಷ್ಟು ಹೊತ್ತು ಊಟ ಮಾಡ್ತೀವಿ ಒಂದು ದಿವ್ಸಕ್ಕಂತ ಡಾಕ್ಟ್ರ್ ಕೇಳಿದ್ರು. ಇವ ಅಂದ, ಭಾಳ ಏನು ಮಾಡೋದಿಲ್ರಿ ನಾನು. ಅವನಿಗೆ ಭಾಳ ಅಲ್ಲಿದ 6 ಹೊತ್ತು. ಅವ ಅಂದ, ಭಾಳ ಏನು ಮಾಡೋದಿಲ್ರಿ, ಒಂದು 6 ಹೊತ್ತು ಮಾಡ್ತೀನಿ ಅಂದ. ಡಾಕ್ಟ್ರಿಗೆ ಆರಾಮ್ ತಪ್ತಿ.
ಇವನ ಮಾತು ಕೇಳಿ ಡಾಕ್ಟ್ರಿಗೆ ಆರಾಮ ತಪ್ತೀವಿ. ಅಲ್ಲೋ ಜಗತ್ತಿನ ಜನ 3 ಹೊತ್ತು ಊಟ ಮಾಡ್ತಾರೆ, ನೀ 6 ಹೊತ್ತು ಉಣ್ತಿಯಲ್ಲ, ಉಂಡ್ರು ಉಣವಲ್ಯಾಕ, ಮತ್ತು 6 ಹೊತ್ತು ಊಟ ಮಾಡಿ ಏನಾರ ಕೆಲಸ ಮಾಡ್ತೀನಿ ಅಂತ ಡಾಕ್ಟ್ರ್ ಕೇಳಿದ್ರು. ಉಣ್ಣೋದ ನಂದೊಂದು ಕೆಲಸ ಅಂದವ. ಅವಾಗಂದ್ರು ಹಿಂಗೆ ಮಾಡಿದ್ರೆ ಆರೋಗ್ಯ ತಪ್ತದ. 100 ವರ್ಷ ಬದುಕುವಂಥವ 3 ವರ್ಷಕ್ಕನ ನೀವು ಹೋಗುತ್ತಿದ್ದಿ. ಅದಕ್ಕೆ ಈ ಸದ್ಯ ಏನೈತಲ್ಲ, ಈಗ ನಿನಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಬರೋದಿಲ್ಲ, ಉಪಚಾರ ಮಾಡಕ್ಕೆ ಬರೋದಿಲ್ಲ. ಉಪಚಾರ ಮಾಡಿದೆ ಅಂದ್ರೆ 1 ಹೋಗಿ 9 ಆಗುತ್ತೆ. ಅದಕ್ಕೆ ನಿನಗೊಂದು ಉಪಾಯ ಹೇಳ್ತ ನಾನು, ಉಪಚಾರ ಮಾಡೋದಿಲ್ಲ. ಆ ಉಪಾಯ ಕೇಳಿ ತಿಳ್ಕೊಂಡು ಬದುಕಿದೆ ಅಂದ್ರೆ 100 kg ಅದೆಯಲ್ಲ 80ಕ್ಕೆ ಬರ್ತಿದ್ದಿ. 20 kg ತೂಕ ಇಳಿತದ ನಿಂದು. ಅದಕ್ಕೆ ನಾ ಹೇಳಿದಂಗೆ ಮಾಡ್ತಿದ್ದೇನು ಅಂದ್ರೆ ಡಾಕ್ಟ್ರು ಆಯಿತು ನೀವು ಹೇಳಿದಂಗೆ ಮಾಡ್ತೀನಿ ಅಂದ. ಅವ್ರು ಹೇಳಿದರು, ಏನೂ ತಿನ್ನೋದು ಬೇಡ, ಉಣ್ಣೋದು ಬೇಡ, ನೀ ಏನು ಮಾಡ್ಬೇಕಂದ್ರೆ ಬೆಳಗಿನ ಜಾವ ಮುಂಜಾನೆ ಎದ್ದು ಕೂಡ್ಲೇನ 3 ಕಿಲೋಮೀಟ್ರ್ ಹೋಗ್ಬೇಕು, 3 ಕಿಲೋಮೀಟ್ರ್ ಬರ್ಬೇಕು. ಹಿಂಗೆ ಸತತ 3 ತಿಂಗಳು ಮಾಡಬೇಕು. ಇದಕ್ಕೇನು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಗುಳಿಗಿಲ್ಲ, ಇಂಜೆಕ್ಷನ್ ಇಲ್ಲ, ಔಷಧ ಇಲ್ಲ. ಏನು ಮಾಡೋದು? 3 ತಿಂಗಳು ಹೋಗೋದು, 3 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಬರೋದು. ಹಿಂಗೆ ನೀನು 3 ತಿಂಗಳು ಸತತ ಮಾಡಿದೆ ಅಂದ್ರೆ ಏನು 100 kg ಅದಿಲ್ಲ 80ಕ್ಕೆ ಬರ್ತಿದ್ದಿ. 20 kg ಇಳಿತದ. ಇಟ್ಟು ಮಾಡಿ ಹೋಗಂತ ಡಾಕ್ಟ್ರ್ ಹೇಳಿ ಕಳಿಸಿದ್ರು. ಇವನಿಗೆ ಖುಷಿ ಆಯ್ತು. ಯಾಕೆ? ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಭಾಳ ಸರಳ ಐತಲ್ಲ ಅಂತ ತಿಳ್ಕೊಂಡು ಬಂದ. ಡಾಕ್ಟ್ರ್ ಹೇಳಿದಂಗೆ 3 ತಿಂಗಳ 3 ಕಿಲೋಮೀಟ್ರ್ ಹೋಗಾವ, 3 ಕಿಲೋಮೀಟ್ರ್ ಬರಾವ, 3 ಕಿಲೋಮೀಟ್ರ್ ಹೋಗಾವ, 3 ಕಿಲೋಮೀಟ್ರ್ ಬರಾವ. ಕೊನೆಗೆ 3 ತಿಂಗಳು ಆಯಿತು. ಡಾಕ್ಟ್ರ್ 3 ತಿಂಗಳಾಗಿಂದ ಬಂದು ಭೇಟಿಯಾಗಂದಿದ್ರಲ್ಲ, 3 ತಿಂಗಳ ಆದ ಬಳಿಕ ಬಂದ. ಹೊರಗೆ ನಿಂತು ಕೂಗಿ ಕರೆದ ಡಾಕ್ಟ್ರನ್ನ. ಡಾಕ್ಟ್ರ್ ಅಂದರು, ಒಳಗೆ ಬಾರೋ ಅಂತ. ಅವರು ಒಳಗೆ ಬರೋಕ್ಕಾಗೋದಿಲ್ರಿ, ನೀವ ಹೊರಗೆ ಬರ್ರಿ ಅಂತ. ಇವ ಅಲ್ಲೋ ಮೊನ್ನೆ ಸಲ ಬಂದಿದ್ದೆಲ್ಲ, ಮತ್ತು ಈಗ ಯಾಕೆ ಬರೋಕ್ಕಾಗೋಲ್ದ ಬಾ ಅಂತ. ಅವರು ಮೊನ್ನೆ ಸಲ ತೂಕ ಕಡಿಮೆ ಇತ್ತು, ಈಗ ಮತ್ತೆ ಹೆಚ್ಚಾಗೈತ್ರಿ, ಬಾಗಿಲು ಹಿಡಿಯೋದಿಲ್ಲ ನಿಮ್ಮದು ಅಂದವ. ನಿಮ್ಮದು ಬಾಗಿಲು ಹಿಡಿವಲ್ದು ಅಂದ. ಹೊರಗೆ ಬಂದು ನೋಡ್ತಾರ ಡಾಕ್ಟ್ರು. ಒಂದು ಕಲ್ಲಿದ್ರು ಕೊಡ ಅಂದ್ರೆ ಅವರು ಎದಕ್ಕೆ ಹೊಡ್ಯಾಕಲ್ಲ, ಹಣಿಗೆ ಜಜ್ಕೊಳಕ. ಇವ ಶರೀರ ತೂಕ ಕಡಿಮೆ ಆಗಬೇಕಿಲ್ಲ, ಕಡಿಮೆ ಆಗಿದ್ದಿಲ್ಲ. ಇವಂದು ಮತ್ತೆ ಬಲಿಷ್ಠ ಆಗಿ ಬಂದಿದ್ದ, ಹೆಚ್ಚಾಗಿ ಬಂದಿದ್ದ. ಆವಾಗ ನೀ ಒಳಗೆ ಬರಬೇಡಪ್ಪ, ನೀ ಒಳಗೆ ಬಂದಿ ಅಂದ್ರೆ ಮತ್ತೆ ಬಾಗಲ ಕಿತ್ತು ಮತ್ತೆ ಹೊಸ ಬಾಗಲ ಹಚ್ಚೋದಾಗತ್ತ, ನಾನಾ ಹೊರಗೆ ಬರ್ತೀನಿ ಅಂತ. ಅದು ಮತ್ತೆ ಇದು ಇತ್ತಲ್ಲ ಮುಳ್ಳಿನ ಕಾಟ, ಅದನ್ನು ತೊಗೊಂಡು ಹೊರಗೆ ಬಂದು ಇಟ್ಟರು. ಅದು ಮುರಿದು ಬೆತ್ತು. 2 ಕಾಟ್ ಹೋದವು, ತೂಕೇನು ಇಳಿದಿದ್ದಿಲ್ಲ. ಕೊನೆಗೆ ಮತ್ತೊಂದು ತರಿಸಿ ತೂಕ ಮಾಡಿಸಿದ್ರು. 100ಕ್ಕೆ 20 ಕಡಿಮೆ ಆಗ್ತದ, 80 ಆಗುತ್ತೆ ಅಂತ ಹೇಳಿದ್ರಲ್ಲ. ಇವ 80 ಆಗಿ ಬಂದಿದ್ದಿಲ್ಲ, 120 ಆಗಿ ಬಂದಿದ್ದ. ಆಶ್ಚರ್ಯ ಆತ ಡಾಕ್ಟ್ರಿಗೆ. ಅಲ್ಲೋ ಒಂದು ಚಲೋ ಉಪಾಯ ಹೇಳಿನಿ, 3 ತಿಂಗಳು 3 ಕಿಲೋಮೀಟ್ರ್ ಹೋಗೋದು, 3 ಕಿಲೋಮೀಟ್ರ್ ಬರಾಕ್ ಹೇಳಿನಿ, ಮತ್ತು ಹೋಗಿ ಬಂದು ಮಾಡಿದ್ದು ಏನಿಲ್ಲ 3 ತಿಂಗಳು ಅಂತ ಡಾಕ್ಟ್ರ್ ಕೇಳಿದರು. ಇವ ಅಂದ, ನಿಮಗೆ ಸಾಕ್ಷಿ ಕೊಡ್ತೀನಿ, ಮನೆ ಮಂದಿ ಅಲ್ಲ ಊರು ಮಂದಿ ಸಾಕ್ಷಿ ಕೊಡ್ತೀನಿ. ದಿನಂಪ್ರತಿ ನೀವು ಹೇಳಿದ ಪ್ರಕಾರ 3 ತಿಂಗಳು ಸತತ 1 ದಿವಸ ಬಿಡಲಾರ್ದಂಗೆ 3 ಕಿಲೋಮೀಟ್ರ್ ಹೋಗ್ತಿದ್ದೆ, 3 ಕಿಲೋಮೀಟ್ರ್ ಬರ್ತಿದ್ದೆ ಅಂದ. ಹೌದು, ಹೆಂಗೆ ಹೋಗಿ ಹೆಂಗೆ ಬರ್ತಿದ್ದೆ ಅಂತ ಡಾಕ್ಟ್ರ್ ಕೇಳಿದರು. ಅವ ಅಂದ, ಮನ್ಯಾಗ ಬೈಕ್ ಇತ್ತು, 3 ಕಿಲೋಮೀಟ್ರ್ ಹೋಗ್ತಿದ್ದೆ, 3 ಕಿಲೋಮೀಟ್ರ್ ಬರ್ತಿದ್ದೆ ಅಂದ. ಇವ್ರೇನು ಹೇಳ್ಯಾರ? ನಡ್ಕೋತ ಹೋಗಿ ನಡ್ಕೋತ ಬಾ ಅಂತ ಇವ್ರು ಹೇಳ್ಯಾರ. ಅವ ಎದ್ರ ಮೇಲೆ ಹೋಗ್ಯಾನ? ಮೋಟರ್ ಸೈಕಲ್ ಮೇಲೆ ಹೋಗ್ಯಾನ. ಮತ್ತು ತೂಕ ಕಡಿಮೆ ಆಗತ್ತನ ಅದು. ಹಿಂಗಾಗಿ 120 ಆಗಿ ಬಂದಿದ್ದ. ಅದಕ್ಕೆ ಆಶ್ಚರ್ಯ ಅನಿಸಿತು. ಅಲ್ಲೋ ನಿನ್ನಂಥವನ್ನ ಎಂದು 30 ವರ್ಷದ ಸರ್ವಿಸ್ನ್ಯಾಗ ಒಬ್ಬನೂ ಪೇಷಂಟ್ ನೋಡಿಲ್ಲ ನಾನು. ನಿನ್ನ ಪೇಷಂಟ್ ಚೆಕ್ ಮಾಡಕ್ಕೆ ಹೋಗಿ ನಾನು ಪೇಷಂಟ್ ಆಗೋ ಪ್ರಸಂಗ ಬಂದೈತಿ. ಈಗ ಆಗಿದ್ದಾಗಲ್ಯಾಕ ಇನ್ನೊಂದು ಉಪಾಯ ಹೇಳ್ತೀನಿ, ಅದನ್ನಾರ ಮಾಡ್ತೀನಿ ಅಂದ್ರೆ ಅವರು ಡಾಕ್ಟ್ರ್. ಏನು ಮಾಡ್ಬೇಕು ಹೇಳ್ರಿ ಅಂದ್ರೆ ಇವ್ರಂದ್ರು, ಈಗ ಹೋಗಿ ಬಂದು ಮಾಡೋದು ಬೇಡ, ನೀನು 6 ಹೊತ್ತು ಉಣ್ತಿದೆಯಲ್ಲ ದಿವ್ಸಕ್ಕೆ, ಸ್ವಲ್ಪ ಆಹಾರದ ಪದ್ಧತಿ ಹೇಳ್ತೀನಿ ನಿನಗೆ, ಅದನ್ನಾರ ಕಡಿಮೆ ಮಾಡ್ತಿದ್ದೇನು ಅಂದರು. ಆಯ್ತಂದ. ಏನಿಲ್ಲ, ಮುಂಜಾನೆ 2 ಸೇಬು ಹಣ್ಣು, 1 ಗ್ಲಾಸ್ ಹಾಲು,
ಮಧ್ಯಾಹ್ನ 2 ಸೇಬು ಹಣ್ಣ, 1 ಗ್ಲಾಸ್ ಹಾಲ, ರಾತ್ರಿ ಮಲಗುವಾಗ 2 ಸೇಬು ಹಣ್ಣ, 1 ಗ್ಲಾಸ್ ಹಾಲ, ರೊಟ್ಟಿ ಬೇಡ, ಚಪಾತಿ ಬೇಡ, ಹುಗ್ಗಿ ಬೇಡ, ಹೋಳಿಗೆ ಬೇಡ, ಬರೀ ಏನು ತಿನ್ಬೇಕು ನೀನು? 3 ತಿಂಗಳ ಮುಂಜಾನೆ 2 ಸೇಬು, ಮಧ್ಯಾಹ್ನ 2 ಸೇಬು, ರಾತ್ರಿಗೆ 2 ಸೇಬು ಹಣ್ಣ, ಮುಂಜಾನೆ 1 ಗ್ಲಾಸ್ ಹಾಲು, ಮಧ್ಯಾಹ್ನ 1 ಗ್ಲಾಸ್ ಹಾಲು, ರಾತ್ರಿ 1 ಗ್ಲಾಸ್ ಹಾಲು, ದಿವಸಕ್ಕೆ 6 ಸೇಬು ಹಣ್ಣ, 3 ಗ್ಲಾಸ್ ಹಾಲ ಇಟ್ಟು ತಿಂದೆ ಅಂದ್ರೆ ನಿನ್ನ ಶರೀರದ ತೂಕ ಕಡಿಮೆ ಆಗ್ತದಂತ ಇವ್ರು ಹೇಳಿದರು. ಅವ ಅಂದ, ಮುಂಜಾನೆ 2 ಸೇಬು ಹಣ್ಣ, 1 ಗ್ಲಾಸ್ ಹಾಲ, ಮಧ್ಯಾಹ್ನ 2 ಸೇಬು ಹಣ್ಣ, 1 ಗ್ಲಾಸ್ ಹಾಲ, ರಾತ್ರಿ 2 ಸೇಬು ಹಣ್ಣ, 1 ಗ್ಲಾಸ್ ಹಾಲ, ದಿವಸಕ್ಕೆ 6 ಸೇಬು ಹಣ್ಣು, 3 ಗ್ಲಾಸ್ ಹಾಲು ತಗೋಬೇಕಂದ್ರಲ್ರಿ ಡಾಕ್ಟ್ರ. ಇವನ ಊಟದಕ್ಕಿಂತ ಮೊದಲು ತಗೋಲ್ಯೋ ಏನು ಊಟ? ಡಾಕ್ಟ್ರ ಅವ ಅಂದೇನು ದವಾಖಾನೆ ಬಂದ್ ಮಾಡ್ಯಾನ, ಇನ್ನೂ ಓಪನ್ ಮಾಡಿಲ್ಲವ. ಹೇಳು ಉದ್ದೇಶ ಎದ್ರಾಗ ಸಿಕ್ಕು ಬಿದ್ದಾನವ? ಉಣ್ಣೋದ್ರಾಗ ಸಿಕ್ಕು ಬಿದ್ದಾನ, ಅದ್ರೊಳಗೆ ಸಿಕ್ಕು ಹಾಕ್ಕೊಂಡಾನ. ಯಾಕ? ನಾಲಿಗೆ ರುಚಿ ಗೆದೆಯಾಕಾಗೋದಿಲ್ಲ. ಎಷ್ಟೋ ಮಂದಿ ಡಾಕ್ಟ್ರ್ ಹೇಳಿರೋದಿಲ್ಲ, ನೋಡು ನಿನಗೆ ಶುಗರ್ ಬಂದೈತಿ, ಎಟ್ಟೈತಿ ಅಂತ ನೀವ 480 ಅಂತಾರೆ ಅವರು. ಏನೋ ಅನಿಸೋದಿಲ್ಲ ಅವಂಗೆ. ಇವನು ಕರ್ಕೊಂಡೋಗಿರ್ತಾರೆ ನೋಡಿ ಹೆಣ್ಮಕ್ಳು, ಅವ್ರಿಗೆ ಎದೆ ಬಡ್ಕೊಳ್ತಿರ್ತೈತಿ, ಇವಂಗೇನು ಅನ್ಸೋದು 480 ನನಗೇನಾಗೋದೈತಿ 880 ಆಗಲ್ದಕ್ಕಂತ ನಾವು. ಅವ್ರಂತಾರೆ ನೋಡು, ಅಮಾವಾಸ್ಯೆ ಹುಣಿವಿ ಬಂದ್ರೆ ಅಡಿಗೆ ಮನೆ ಕಡೆಗೆ ಹಣಿಕೆ ಹಾಕಕ್ಕೆ ಹೋಗಬೇಡ, ಸ್ವಲ್ಪ ಮನಸ್ಸು ಗಟ್ಟಿ ಮಾಡು, ಸಿಹಿ ತಿನ್ನಕ್ಕೆ ಹೋಗಬೇಡ, ಇಷ್ಟೆಲ್ಲ ಹೇಳ್ತಾರೆ. ನೀವು ಪಾಪ ಅಮಾವಾಸ್ಯೆ ಹುಣಿವಿ ಬಂದಾಗ ಅವನಿಗೆ ಪಡಸಾಲೆಗನ ಕುಡಿಸಿರ್ತೀರಿ. ಯಾಕೆ? ಡಾಕ್ಟ್ರ್ ಹೇಳಿರ್ತಾಳೆ, ಪಾಪ ನಮ್ಮವ ಇನ್ನೊಂದಿಷ್ಟು ದಿವಸ ಬದುಕಲಿ ಅಂತ ಕಾಳಜಿ ಮಾಡ್ತಾರೆ. ಪಾಪ ಕಟ್ಕೊಂಡವರು, ಅವ್ರಿಗೆ ಕರುಣೆ ಭಾವ ಇರ್ತೈತಿ. ಅದಕ್ಕೆ ಹೇಳ್ತಾರವರು, ನೋಡು ನೀ ಅಲ್ಲೇ ಕೊಡು, ನಿನಗೇನು ಬೇಕು ಅದನ್ನು ಮಾಡಿ ಕೊಡ್ತೀವಿ, ಆದ್ರೆ ಇವತ್ತು ಯುಗಾದಿ ಪಾಡ್ಯ ಐತಿ, ಹೋಳಿಗೆ ಮಾಡ್ತೀವಿ, ನೀನು ಅಡುಗೆ ಮನೆ ಕಡೆಗೆ ಬರಬೇಡ, ನೀ ಇದ್ದಲ್ಲಿಗೆ ನಾವು ತಂದು ಕೊಡ್ತೀವಿ ಅಂತವು ಪಾಪ ಹೆಣ್ಮಕ್ಳು. ಇವ ಹಗೂರಕ್ಕೆ ಕಳ್ಳರು ಬರ್ತಾರಲ್ಲ, ಹುಸಿ ಹೆಜ್ಜೆ ಇಟ್ಕೋತ ಒಂದೊಂದು ಅಡುಗೆ ಮನೆ ಬಂದ ಬಿಡ್ತಾನೆ. ಯಾಕೆ ಬಂದಿ ಅಂತಾರೆ ಅವರು, ನೀರು ಕುಡಿಯಕ್ಕೆ ಬಂದೀನಿ ಅಂತಾನೆ ಮೊದಲ. ಅವ್ರಂತಾರ, ಕೇಳಿದ್ರೆ ನಾವ ತಂದು ಕೊಡ್ತಿದ್ವಲ್ಲ ಅಂತಾರೆ ಅವರು. ಯಾಕಿವ ನೀರಿಗೆ ಬಂದಿಲ್ಲಿವ, ಅದು ಏನು ಒಳಗೆ ತಯಾರು ಮಾಡಕತ್ತಾರಲ್ಲ ಪದಾರ್ಥ, ಅದ್ರ ವಾಸಕ್ಕೆ ಬಂದಾನ. ಹಗೂರಕ್ಕೆ ಮೊದಲು ನೀರು ಕುಡಿಬೇಕಂತಾನ, ಆ ಬಳಿಕ ಅತ್ತಾಗಿತ್ತಾಗ ಸುತ್ತಮುತ್ತ ನೋಡ್ತಾನ. ಅವ್ರು ಮಾಡಿ ಮಾಡಿ ಚಂದ ಒಟ್ಟಿರ್ತಾರೆ ಹೋಳಿಗೆನ. ಇವಾಗೇನು ಅನಿಸುತ್ತೆ ಅವಾಗ? ನೋಡಿದ ಕುಟ್ಲೇನೆ ತಿನ್ಬೇಕಂತ ಅನಿಸುತ್ತಿಲ್ಲ? ಅನಿಸುತ್ತ. ಭಾಳ ಏನು ಬೇಡ, ಒಂದು ಅರ್ಧ ಹಾಕಿ ಕೊಡ್ತೀನ ಅಂತಾನೆ. ಅವಾಗ ಹೆಂಗಾಗಿರ್ಬೇಡ ಪಾಪ, ರೊಕ್ಕ ಖರ್ಚು ಮಾಡಿ ಡಾಕ್ಟ್ರ್ ಹೇಳಿರ್ತಾರ, ಅವ್ರು ಕೇಳ್ತಾರ. ಆದ್ರೆ ಇವಾಗ ಕೇಳೋದಿಲ್ಲ. ಅವ್ರಂತಾರ, ನಿನಗೆ ಕೈ ಮುಗಿತೀವಿ, ಡಾಕ್ಟ್ರ್ ತಿನ್ಬೇಡ ಅಂದಾರ, 480 ಆಗೈತಿ ಅಂತ. ಅದಕ್ಕೆ ಅದು ಚಲೋ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರು ಸಹಿತ ಕೇಳೋದಿಲ್ಲವ. ಏನು ಮಾಡ್ತಾನ? ಅವ್ರು ಹಂಗೆ ಹೇಳ್ತಿರ್ತಾರತು, ಅವ್ರಿಗೇನು ಗೊತ್ತೈತಿ. ಹಂಗೂ ಹೊಕ್ಕಿನಿ ಹಿಂಗೂ ಹೊಕ್ಕಿನಿ, ಎಲ್ಲರೂ ಒಂದು ದಿವ್ಸ ಹೋಗೋದೈತಿ, ತಿಂದ ಹೊಕ್ಕಿನಿ ಅಂತನವ. ಮತ್ತು ಇಂಥವ್ರಿಗೇನು ಹೇಳೋದದ? ಕಾರಣ ಏನಂದ್ರೆ ಸಿಕ್ಕು ಬಿದ್ದಿರ್ತಾರ. ಅದಕ್ಕೆ ಹೀಗೆ ವಿಷಯಾದಿಗಳೊಳಗೆ ಸಿಕ್ಕು ಬಿದ್ದಿರ್ತಾರಲ್ಲ, ಆ ವಿಷಯಾದಿಗಳೊಳಗೆ ಬಂಧನಕ್ಕೆ ಬಿದ್ದಿರತಕ್ಕಂಥವ್ರನ್ನ ಬಂಧನದಿಂದ ಬಿಡಿಸಿ ಮುಕ್ತರನ್ನಾಗಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಯಾರಿಗೂ ಇಲ್ಲ ಜಗತ್ತಿನೊಳಗೆ, ಇಂಥ ಗುರುಗಳಿಗೆ ಮಾತ್ರ ಇರ್ತದ. ಆದ್ದರಿಂದ ನೀ ಏನು ಮಾಡು, ಅಂಥ ಗುರುಗಳ ಮೇಲೆ ವಿಶ್ವಾಸ ಇಡು. ವಿಶ್ವಾಸ ಭಾಳ ಮುಖ್ಯ. ವಿಶ್ವಾಸ ಅಂದ್ರೆ ಏನು? ವಿಶ್ವಾಸ ಅಂದ್ರೆ ನಂಬಿಕೆ, ಶ್ರದ್ಧೆ. ಈಗ ನಿಮ್ಮ 3 ಹಿರಿಯರು ನಮ್ಮ ಮ್ಯಾಲ ವಿಶ್ವಾಸ ಇಟ್ಟ ಕರ್ಕೊಂಡು ಬಂದಾರ. ಅವರಿಗೆ ಸಂಶಯ ಇತ್ತಂದ್ರೆ ನನ್ನ ಮ್ಯಾಲ ಚಲೋ ಹೇಳ್ತಾರೋ ಏನೋ ಕೆಟ್ಟ ಹೇಳ್ತಾರೋ, ಚಲೋ ಹೇಳ್ತಾರೋ ಏನೋ ಕೆಟ್ಟ ಹೇಳ್ತಾರೋ, ಏನೋ ನಮ್ಮೂರು ಜನರು ಕೂತು ಕೇಳುವಂಗೆ ಹೇಳ್ತಾರೋ, ಏನು ಎದ್ದು ಓಡಿ ಹೋಗುವಂಗೆ ಹೇಳ್ತಾರೋ ಅಂತ ಹೀಗೆಲ್ಲ ಸಂಶಯ ಇತ್ತಂದ್ರೆ ಅವ್ರು ಯಾಕೆ ಕರ್ಕೊಂಡು ಬರ್ತಿದ್ರು? ವಿಶ್ವಾಸ ಐತಿ. ಏನದ? ಇವರು ಅಪ್ಪಗಳ ಕೈಯಾಗ ಬೆಳೆದವರು, ಕಲಿತವರು. ಇವರು ಬಂದರು ಅಂದ್ರೆ
ನಮ್ಮ ಊರಿನ ಜನಗಳಿಗೆ ಒಂದಿಷ್ಟು ಜ್ಞಾನದ ಬೆಳಕು ಚೆಲ್ಲತಾರ ಅನ್ನುವಂಥ ವಿಶ್ವಾಸ ಇದ್ದಲ್ಲೇನ ಇದು ಏನು ಅತ್ಯದ್ಭುತವಾಗಿ ಒಂದು ತಿಂಗಳು ನಡೆಯಿತು. ನಮಗೂ ಅವ್ರ ಮೇಲೆ ವಿಶ್ವಾಸ ಇದ್ದ ನಾವು ಬಂದೀವಿ. ಸಂಶಯ ಇದ್ರೆ ನಾವರ ಯಾಕೆ ಬರಕ್ಕೆ ಹೋಗಿದ್ವಿ. ನಮಗೂ ಒಂದು ತಿಂಗಳು ಚಂದ ಕರ್ಕೊಂಡು ಹೋಗ್ತಾರ, ಕಾರ್ ಗಾಡಿಯಾಗ ತಿರುಗಾಡಿಸ್ತಾರ. ಆ ಬಳಿಕ ಮನೆಗೆ ಭಕ್ತರ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡು ಹೋಗ್ತಾರ. ಭಾಳ ಚಂದ ಜೋಪಾಸನ ಮಾಡ್ತಾರ. ಇವ್ರು ಹಿಂದೆ ಹೋದ್ರಪ್ಪ ಅಂದ್ರೆ ನಾವು ಹಿಂಗಾಗೋದಿಲ್ಲ, ನಾವು ಹಿಂಗಾಗಿ ಬರ್ತೀವಿ ಅಂತ ಗೊತ್ತದ. ನೋಡಿರಿ, ಮೊದಲನೇ ದಿವಸ ಬಂದಾಗ ಹೆಂಗಿದ್ವಿ ನಾವು, ಹೆಂಗಿದ್ವಿ. ಒಂದು ತಿಂಗಳದಾಗ ನಾವು ಹೆಂಗಾಗಿವಿ. ಈಗ ನಾವು ಸ್ವಲ್ಪ ಹಂಗೆ ಗುಂಡಕ್ಕಾಗಿವಿ ಇಲ್ಲ ಆಗಿವಂತ ನನಗೆ ಅನಿಸುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ. ಅಂದ್ರೆ ಪ್ರಸಾದದ ಮಹಿಮಾ ಅದು. ಅದಕ್ಕೆ ಅವ್ರದ್ದು ನಮ್ಮ ಮೇಲೆ ವಿಶ್ವಾಸ, ನಮ್ಮದು ಅವ್ರ ಮೇಲೆ ವಿಶ್ವಾಸ. ಈಗ ಅವರು ಸಂಶಯ ಮಾಡಿದರು. ಏನಂದ್ರೆ ಅವರು ಬೆಳಗಿನ ಜಾವ ಮಂದಿ ಬರ್ತಾರೋ ಏನಿಲ್ಲೋ, ಅವ್ರಿಗೆ ಸಂಶಯ ಇತ್ತು. ಮಂದಿ ಬರ್ತಾರೋ ಏನಿಲ್ಲೋ. ಅದಕ್ಕೆ ನಮ್ಮಲ್ಲಿ 3 ವರ್ಷ ಸಂಜೆ ವೇಳೆಕ ಮಾಡೀವ್ರಿ ಅಪ್ಪುಗಳ. ಅದಕ್ಕೆ ನೀವು ಸಂಜೆಗೆ ಆದ್ರೂ ಚಲೋ ಆಗುತ್ತಂತ ಭಾಳ ಅಂದ್ರೆ ಭಾಳ ಒತ್ತಾಯ ಮಾಡಿದರು. ನಾವಂದ್ವಿ ನಮಗೇನು ಅಪ್ಪುಗಳು ತತ್ವ ಏನೈತಿ, 50,000 ಮಂದಿ ಬಂದ್ರೂ ಅದನ್ನು ಹೇಳ್ತಾರೆ, 500 ಮಂದಿ ಬಂದ್ರೂ ಅದನ್ನು ಹೇಳ್ತಿದ್ರು. 50 ಜನ ಬರವಲ್ರ್ಯಾಕ, 5 ಜನ ಬರವಲ್ರ್ಯಾಕ, 50,000 ಜನ ಬಂದ್ರೆ ಎಷ್ಟು ಸಂತೋಷವಾಗಿ ಹೇಳ್ತಿದ್ರಲ್ಲ ಪ್ರವಚನ. 50 ಮಂದಿ ಬಂದಾಗೂ ಅಷ್ಟೇ ಸಂತೋಷವಾಗಿ ಹೇಳ್ತಿದ್ರವರು. ಮತ್ತು ಅಂಥವ್ರ ಹಿಂದೆ ತಿರುಗಾಡಿವಿ. ಇಟ್ಟು ಕಲೀಲಿಲ್ಲ ಅಂದ್ರೆ ಎದಕ್ಕೆ ಬರ್ತದೆ ನಮ್ಮದು ಜೀವನ. ಅದಕ್ಕೆ ನಾವು ಅಂದ್ವಿ ನಮಗೇನು ಊರು ಮಂದಿನ ಬಂದು ಕೇಳ್ಬೇಕಂತೇನಿಲ್ಲ. ಯಾರ್ಯಾರು ಮುಂಜಾನೆ ಎದ್ದು ಹೇಳ್ತಾರ ಅವ್ರು ಬರ್ತಾರ, ಮತ್ತು ಕವದ್ಯಾಗಿದ್ದವ್ರು ಅಲ್ಲೇ ಉಳಿತಾರ ಅಂದ್ವಿ ನಾವು. ಎದ್ದವ್ರು ತಾವ ಬರ್ತಾರ. ಅದಕ್ಕೆ ಮೊದಲು ನೀವು ಗಟ್ಟಿರಿ. ನೀವೇನು ನಮಗೆ ಭೇಟಿ ಕೊಡಕ್ಕೆ ಬಂದಿರಲ್ಲ, ಕರಿಯಾಕ ನೀವು ಮೊದಲು ಗಟ್ಟಿರಿ, ನೀವು ಕುಡಿದು ಕಲೀರಿ. ಆ ಬಳಿಕ ಸುತ್ತಮುತ್ತಿದ್ದವ್ರು ಬರ್ತಾರ ಅಂತ ಹೇಳಿದ್ವಿ. ಆವಾಗ ಸ್ವಲ್ಪ, ಅದು ಪೂರ್ಣ ಅಲ್ಲ, ಸ್ವಲ್ಪ ಏನು ಬಂತು, ವಿಶ್ವಾಸ ಬಂತು. ಅಷ್ಟ ವಿಶ್ವಾಸ ಏನಾಯಿತು, 1 ತಿಂಗಳ ಪರ್ಯಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿತು. ವಿಶ್ವಾಸ ಇದ್ರೆ ಯಶಸ್ವಿ ಸಿಗುತ್ತದೆ ಜಗತ್ತಿನೊಳಗೆ, ಇರದಿದ್ರೆ ಸಿಗುವುದಿಲ್ಲ. ಆ ಬಳಿಕ ನಮ್ಮ ಏನು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲ 3 ದಿವಸದ್ದು, ಆವಾಗ ಆ ಕಾರ್ಯಕ್ರಮಕ್ಕೂ 1 ದಿವಸ ಬರ್ಬೇಕಂತ ನಮ್ಮ ಹಿರಿಯರು, ನಮ್ಮ ಸೌದಿ ಸುರೇಶ್ ಅವರು ಬಂದಿದ್ದರು. ಒಂದು 4 ಜನ ಕರ್ಕೊಂಡು, ನಮ್ಮ ನರಸಪ್ಪ ಮುತ್ಯನ ಕರ್ಕೊಂಡು. ಅವರು ತಕರಾರು ಮಾಡಿದರು. ನಾವು ಒಂದು ಅಪ್ಪುಗಳು ಅವಾಗ ಇವು ನಡೆದಿದ್ದು, ಗುರು ಪೂರ್ಣಿಮೆದು ಭಾಳ ಬೀಜಿದಾಗಿದ್ವಿ ನಾವು. ಪ್ರಿಂಟಿಂಗ್ ಪ್ರೆಸ್ದಾಗಿದ್ವಿ. ಇಲ್ಲಿಗೆ ಬರ್ರಿ ಅಂದ್ವಿ ನಾವು, ಆಶ್ರಮದೊಳಗಿಲ್ಲ ಅಂದ್ವಿ. ಅಲ್ಲಿ ಬಂದರು. ಏನೋ ಮುಂಜಾನೆ ನಡೆಸ್ತೀರಿ ಅಂತ ಸುದ್ದಿ ಬಂದೈತ್ರಿ ನಮಗೆ ಅಂದರು. ಮತ್ತು ಈಗ ಹೆಂಗೆ ಮಾಡೋಣ, ಸಂಜೆಗೆ ನಡೆಸೋಣ ನಾನು ಅವರು ನಮ್ಮ ಸೌದಿ ಸುರೇಶ್ ಅವರಿಗೆ. ಇಲ್ರಿ ಅಪ್ಪುಗಳ, ನಮ್ಮಲ್ಲಿ ಎಲ್ಲರೂ ರೈತರು, ಕಬ್ಬಿನ ಗದ್ದೆ, ಅರಿಶಿಣ ಹಾಕ್ಕೊಂಡು ಕುಂತೀವಿ ನಾವು. ಕೆಲಸ ಭಾಳ ರೈತರು. ಮುಂಜಾನೆ ಎದ್ದು ಕೂಡ್ಲೇನ ಕೆಲಸ ಶುರು. ನಮ್ಮ 12 ತಿಂಗಳೇ ಇರ್ತಾವೆ, ನೀರಾವರಿ ಮಂದಿ ನಾವು. ಅದಕ್ಕೆ ಮುಂಜಾನೆ ಆಗ್ತದೋ ಏನಿಲ್ಲೋ, ಸಂಜೆಗೆ ಹೇಳಿದ್ರೆ ಚಲೋ ಇತ್ರಿ ಅಂತ ಅವರು ಅಂದರು. ಅವರಿಗೆ ಅಂದ್ವಿ ಶುರು ಅಂತರೂ ಮಾಡೋಣ, ನೋಡೋಣ, ಪ್ರಯತ್ನ ಮಾಡೋಣ, ಪ್ರಯತ್ನಕ್ಕೆ ಫಲ ಇದ್ದ ಇರ್ತೈತಿ ಅಂತ ಅವ್ರಿಗೆ ಹೇಳಿ ಕಳಿಸಿದ್ವಿ. ಅವರು ಮತ್ತು ವಿಶ್ವಾಸ ಇಟ್ಟು ಬರಲಿಲ್ಲ, ಸಂಶಯದಾಗನ ಬಂದರು. ಇಲ್ಲಿ ಬಂದ ಬಳಿಕ 1 ವಾರ ಆದ ಬಳಿಕ ಗೊತ್ತಾಯಿತು ಅವರಿಗೆ, ಏನು ನಮ್ಮ ಸಂಶಯ ಎಲ್ಲ ಹೋಗಿ ಈಗ ವಿಶ್ವಾಸದ ಸಾಗರನ ನಮ್ಮೂರೊಳಗೆ ಹರಿದೈತೆ ಅನ್ನೋದು ಅವರಿಗೆ ಒಂದಿಷ್ಟು ಮನದಟ್ಟಾಯಿತು. ಹೇಳೋ ಉದ್ದೇಶ ಏನಂದ್ರೆ, ವಿಶ್ವಾಸ ನಂಬಿಕೆ ಭಾಳ ಮುಖ್ಯ. ದೇವ್ರ ಮ್ಯಾಲ ನಂಬಿಕೆ ಇಟ್ಟು ಪೂಜೆ ಮಾಡಬೇಕು, ವಿಶ್ವಾಸ ಇಟ್ಟು ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅಂದ್ರೆ ನಾವು ಏನು ಮಾಡ್ತೀವಿ, ಬೇಡಿದ ಬಯಕೆಯನ್ನು ಈಡೇರಿಸ್ತಾನ ಭಗವಂತ. ನಾವು ಏನೇನು ಬಯಸ್ತೀವಿ ಅದನ್ನೆಲ್ಲ ಕೊಡ್ತಾನ. ಕಾರಣ ಏನಿರಬೇಕು, ದೇವನ ಮೇಲೆ ಭಕ್ತಿ ಇರಬೇಕು, ಶ್ರದ್ಧಾ ಇರಬೇಕು. ಶ್ರದ್ಧಾ ಅಂದ್ರೆ ನಂಬಿಕೆ, ವಿಶ್ವಾಸ. ವಿಶ್ವಾಸ ಇಲ್ಲಂದ್ರೆ, ಈಗ ನಾವು ಕೂತೀವಲ್ಲ, ಒಳಗೇನದ ಶ್ವಾಸ ಅದ. ಶ್ವಾಸ ಅದ ಅಂತ ತಿಳ್ಕೊಂಡು ನಾವು ಹೇಳಾಕತ್ತೀವಿ, ನೀವು ಕೇಳಾಕತ್ತೀರಿ. ಭಗನ ಶ್ವಾಸ ಇಲ್ಲ ಅಂದ್ರೆ ಬದುಕಕ್ಕಾಗ್ತದೇನು? ಬದುಕಕ್ಕಾಗೋದಿಲ್ಲ. ಅದಕ್ಕೆ ವಿಶ್ವಾಸವಿಲ್ಲದವನ ಭಕ್ತಿ
ಶ್ವಾಸ ಇಲ್ಲದ ಹೆಣ ಇದ್ದಂಗಂತ. ಅದಕ್ಕೆ ವಿಶ್ವಾಸ ಭಾಳ ಮುಖ್ಯ. ದೇವರು ಅನ್ನ ಕೊಟ್ಟ, ಗಾಳಿ ಕೊಟ್ಟ, ನೀರು ಕೊಟ್ಟ, ಬೆಳಕ ಕೊಟ್ಟ, ಸತ್ಯಂ ಸುಂದರಂ ಶಿವಂ ಅನ್ನುವಂತಹ ಈ ಸೌಂದರ್ಯದ ಸೃಷ್ಟಿಯನ್ನೇ ನಿರ್ಮಾಣ ಮಾಡಿ ನಮ್ಮನ್ನು 100 ವರ್ಷ ಬದುಕು ನೀನು ಸಂತೋಷವಾಗಿ ಅಂತ ದೇವರ ಕಳಿಸಿಕೊಟ್ಟಾನ. ಮತ್ತು ಕಳಿಸಿಕೊಟ್ಟವನ ಮ್ಯಾಲನ ಒಂದಿಷ್ಟು ನಂಬಿಕೆ ಇಡಬಾರ್ದೇನು, ವಿಶ್ವಾಸ ಇಡಬಾರ್ದೇನು? ಅದಕ್ಕೆ ದೇವನ ಮ್ಯಾಲ ನಂಬಿಕೆ ಇಡಬೇಕು. ನಮ್ಮ ಮ್ಯಾಲ ನಮಗೆ ನಂಬಿಕೆ ಇರಬೇಕು. 1 ತಿಂಗಳ ಪರ್ಯಂತರ ಮುಂಜಾನೆರ ಹಚ್ಚಲಿ ಊರು ಹಿರಿಯರು ಪ್ರವಚನ, ಸಂಜಿಕೆರ ಹಚ್ಚಲಿ, 1 ದಿವಸನೂ ಬಿಡಲಾರ್ದಂಗೆ 1 ತಿಂಗಳು ನಾನು ತಪ್ಪಿಸಲಾರ್ದಂಗೆ ಬಂದ ತೀರ್ತೀನಿ ಅನ್ನೋದು ವಿಶ್ವಾಸ. 1 ತಿಂಗಳೈತೆ ಆಳ. ಮುಂದಿನ ಸೋಮವಾರ ಹೋದ್ರಾತ್, ಕೊನೆ ಸೋಮವಾರ ಶ್ರಾವಣ ಕೊನೆ ಸೋಮವಾರ ಹೋದ್ರೆ ನಡೀತೈತಿಲ್ಲ. ಅವ್ರು ಎಲ್ಲರ ಹೊಕ್ಕಾರನು ಸ್ವಾಮಿಗಳು? ಹಿಂಗನ್ನು ಮುಂದಿನ ಭಾಳ ಐತಿ. ಹಂಗಿದ್ರೆ ನಡೆಯೋದಿಲ್ಲ. ಅದಕ್ಕೆ ವಿಶ್ವಾಸ ಭಾಳ ಮುಖ್ಯದ. ಅದಕ್ಕೆ ಅವ್ರು ಏನಂತಾರ, ಗುರುವಿನಲ್ಲಿ ವಿಶ್ವಾಸ ಇದ್ರೆ ಅಂಥವ್ರಿಗೆ ಬಂಧನ ಇಲ್ಲ, ಮುಕ್ತರಾಗ್ತಾರನ್ನುವಂಥ ಒಂದೇ ಮಾತು ಅವ್ರು ಹೇಳಿದಾರ. ಒಂದೇ ಸಾಲು ಹೇಳ್ತೀವಿ, ಒಟ್ಟು ಸಾಲು ಹೇಳೋಕ್ಕಾಗೋದಿಲ್ಲ. ಅವ್ರೇನಂತಾರ, ಗುರುವಿನಲ್ಲಿ ವಿಶ್ವಾಸಿಸಿದಲ್ಲಿ ಬಂಧನ ಇಲ್ಲ. ನಮಗೆ ಬಂಧನ ಅಂದ್ರೆ ದುಃಖ, ಬಂಧನ ಅಂದ್ರೆ ಕಷ್ಟ. ಯಾವ ಗುರುವಿನ ಮೇಲೆ ವಿಶ್ವಾಸ ಇಡ್ತೀವಿ ಆ ಗುರು ಏನು ಮಾಡ್ತಾನ, ಬಂಧನವನ್ನು ಕಳೀತಾನ, ಕಷ್ಟವನ್ನು ತೊಲಗಿಸ್ತಾನ, ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡಿ ಬದುಕಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಗೊಳಿಸ್ತಾನ. ಈಗ ಅಪ್ಪುಗಳ ಮ್ಯಾಲ ವಿಶ್ವಾಸ ಇಟ್ಟ 100 ಜನ ಸನ್ಯಾಸಿಗಳು ಬಂದರು. ನಾ ಸನ್ಯಾಸಿ ಆಗ್ತೀನಿ ಅಂತ. ಕೆಲವರು ಸಣ್ಣ ಸಣ್ಣ ವಯಸ್ಸಿನೊಳಗೆ ಬಂದರು. 15 ವರ್ಷಕ್ಕೆ ಬಂದಾರ. ಉಂಡು ತಿಂದು ಆಟ ಆಡುವಂಥ ವಯಸ್ಸಿನೊಳಗೆ ಅಪ್ಪುಗಳು ಬೆನ್ನು ಹತ್ಕೊಂಡು ಬಂದಾರ ನಮ್ಮಲ್ಲಿ ಆಶ್ರಮದೊಳಗೆ. ನಾವು ಎಲ್ಲ ಸಣ್ಣ ಸಣ್ಣವ್ರು ಇದ್ದಾಗನ ಬಿಟ್ಟು ಬಂದೀವಿ. ಕಾರಣ ಏನು ಅಂತ ಕೇಳಿದ್ರೆ ಅವ್ರ ಮೇಲೆ ವಿಶ್ವಾಸ. ಇವ್ರ ಬಳಿ ಹೋದೇವಿ ಅಂದ್ರೆ ನಾವು ದೊಡ್ಡ ದೊಡ್ಡ ಮಠ ಸಿಗ್ತದಂತಲ್ಲ, ಸಿರಿ ಸಂಪತ್ತು ಸಿಗ್ತದಂತಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಆದ್ರೆ ಇವ್ರ ಬಳಿ ಹೋಗಿ ಇವ್ರ ಸಮೀಪದೊಳಗೆ ನಾವು ಇದ್ದೇವಿ ಅಂದ್ರೆ ಅವರಂಗನ ನಮ್ಮ ಬದುಕನು ಜ್ಞಾನವಂತರ ಬದುಕು ಆಗ್ತದಲ್ಲ ಅಂತ ಉದ್ದೇಶ ಇಟ್ಟುಕೊಂಡು ಬಂದವರು 100 ಜನ. ಆ ಬಳಿಕ ಅವ್ರ ಪ್ರವಚನಕ್ಕೆ 50,000 ಜನ. ಧಾರವಾಡದೊಳಗೆ ಮೊನ್ನೆ ನಮ್ಮೂರು ಒಬ್ಬರು ಗುರುಗಳು ಬಂದು ಹೇಳಿದ್ರಲ್ಲ, ಅವರ ಸೇವೆ ಮಾಡಾಕಿದ್ರು. ಧಾರವಾಡದೊಳಗೆ 50,000 ಜನ ಅಂದ್ರೆ ಬರೀ ತಲೆನ ಕಾಣಿಸ್ತಿದ್ವು. ಕಾರಣ ಅಷ್ಟೆಲ್ಲ ಜನ ಅವ್ರ ಪ್ರವಚನಕ್ಕೆ ಯಾಕೆ ಬರ್ತಿತ್ತು ಅಂದ್ರೆ ಅವರ ಬೆಳಕಿನ ಮಾತುಗಳನ್ನು ನಾವು ಕೇಳಿದೀವಿ ಅಂದ್ರೆ ನಮ್ಮ ಅಂತರಂಗದೊಳಗೂ ಒಂದಿಷ್ಟು ಬೆಳಕ ಮೂಡುತ್ತದೆ, ಬೆಳಕು ಚೆಲ್ಲುತ್ತದೆ. ನಾವು ಸಹಿತ ಬದುಕಿನ ತಾಪತ್ರಯವನ್ನು ಕಳೆದುಕೊಂಡು ಸೌಖ್ಯವನ್ನು ಪಡೆಯಾಕ ಒಂದಿಷ್ಟು ಸಾಧ್ಯದ ಅಂತ ತಿಳ್ಕೊಂಡು ಜನಸಾಗರ ಹರಿದು ಬರುತ್ತಿತ್ತು. ಕಾರಣ ವಿಶ್ವಾಸ ಇಟ್ಟು ಬರುತ್ತಿದ್ರು. ಹೀಗೆ ಮನುಷ್ಯನಲ್ಲಿ ವಿಶ್ವಾಸ ಇತ್ತು, ನಂಬಿಕೆ ಅನ್ನೋದು ಇತ್ತು ಅಂದ್ರೆ ಏನು ಬೇಕಾದ್ದು ಸಾಧಿಸಲಿಕ್ಕೆ ಬರುತ್ತದೆ. ಈಗ ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರಿಲ್ಲ, ಸುಮ್ಮನೆ ಹೋಗ್ಬೇಕಂತ ಹೋಗೋದಿಲ್ಲ. ಆ ಕಲಿಸುವಂಥ ಶಿಕ್ಷಕರ ಮೇಲೆ ವಿಶ್ವಾಸ ಇರಬೇಕು. ನಮ್ಮ ಗುರುಗಳು ಏನು ಕಲಿಸಿ ಕೊಡುತ್ತಾರ ಅದನ್ನು ನಾನು ಸರಿಯಾಗಿ ಕಲಿಬೇಕು. ಅವರು ನಮ್ಮ ಶಿಷ್ಯ 90 ಮಾರ್ಕಾಸ್ ತೊಗೊತಾನಂದ್ರೆ ನಾ 95 ತೊಗೊಂಡು ತೀರಬೇಕು. ಯಾಕ? ಕಲಿಸುವಂಥ ಗುರುಗಳು ಅಂಥವ್ರು ಅದಾರ. ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇರದಿದ್ರೆ ಏನೂ ಆಗೋದಿಲ್ಲ. ಸಂಶಯಾತ್ಮಕ ವಿನಶ್ಯತೆ ಅಂತ ಹೇಳ್ಯಾರ. ಯಾರೊಳಗೆ ತಲೆಯಾಗ ಸಂಶಯ ಇರ್ತದ ಅದು ನಮ್ಮನ್ನು ವಿನಾಶ ಮಾಡ್ತದ. ಅದಕ್ಕೊಂದಿಷ್ಟು ನಂಬಿಕೆ ಭಾಳ ಮುಖ್ಯ. ಬಸವಣ್ಣವ್ರು ಅಂತಾರ, ನಂಬರು ನೆಚ್ಚರು ಬರಿದೇ ಕರೆಬರು, ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರು ಲೋಕದ ಜನರು. ಎಷ್ಟು ಚಲೋ ಹೇಳ್ಯಾರ. ದೇವ್ರು ಅದಾನಂತ ನಂಬಬೇಕು ಮೊದಲ. ಎಲ್ಲ ಜಗತ್ತಿನೊಳಗೆ ಏನೇನು ವ್ಯವಹಾರ ನಡೆದವು, ಏನೇನು ಜೀವರಾಶಿಗಳು ಅದಾವು,
ಎಲ್ಲ ಸಮೃದ್ಧತೆಯಿಂದ ಸಂಪತ್ತಿನಿಂದ ಜಗದ ಜೀವರಾಶಿಗಳ ಬದುಕು ನಡೆದೈತೆ ಅಂದ್ರೆ ಇದು ಯಾರಿಂದನೂ ನಡೆದಿಲ್ಲ. ಇದರ ಹಿಂದೆ ಒಬ್ಬ ಪರಮಾತ್ಮ ಪರಶಕ್ತಿ ರೂಪದೊಳಗೆ ಅದಾನಂತ ತಿಳ್ಕೊಂಡು ಜಗತ್ತು ನಡೆದದ ಅನ್ನುವಂಥ ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಟುಕೊಂಡು ಒಂದಿಷ್ಟು ಪೂಜೆ ಪ್ರಾರ್ಥನೆ ಮಾಡ್ಕೋತ ಹೋಗೋದದ. ಆವಾಗ ನಮ್ಮ ಬದುಕಿನೊಳಗೆ ಒಂದಿಷ್ಟು ಬೆಳಕ ಚೆಲ್ಲುತ್ತದ. ಹೀಗಾಗಿ ಮನುಷ್ಯನ ಜೀವನದೊಳಗೆ ವಿಶ್ವಾಸ ಅನ್ನೋದು ಭಾಳ ಮುಖ್ಯ ಆಗ್ಯದ. ನಮ್ಮ ಮ್ಯಾಲ ನಿಮ್ಮದು ವಿಶ್ವಾಸ, ನಿಮ್ಮ ಮ್ಯಾಲ ನಮ್ಮದು ವಿಶ್ವಾಸ. ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಹಿರಿಯರು ಏನು ಅದಾರಲ್ಲ ಅವ್ರ ಮೇಲೆ ನಿಮ್ಮದು ವಿಶ್ವಾಸ. ವಿಶ್ವಾಸ ಇದ್ದಲ್ಲೇನ ಕೆಲವರು 10,000 ಪಟ್ಟಿ ಕೊಟ್ಟವ್ರು ಅದಿರಿ, 50 ಕೊಟ್ಟವ್ರು ಅದಿರಿ, 25 ಕೊಟ್ಟವ್ರು ಅದಿರಿ. ಕಾರಣ ಏನು ನೋಡಿ ಕೊಟ್ಟಿರಿ? ಏನು ನೋಡಿ ಕೊಟ್ಟಿರಿ? ನಂಬಿಕೆ ಅದ, ವಿಶ್ವಾಸ ಅದ. ನಮ್ಮ ಊರಿನ ಹಿರಿಯರು ನಾವು ಕೊಟ್ಟ ಭಕ್ತಿ ಕಾಣಿಕೆಯನ್ನು ಮಲ್ಲಿಕಾರ್ಜುನ ಗುಡಿ ಕಟ್ಟಾಕನ ಉಪಯೋಗ ಮಾಡ್ತಾರೆ, ಕಳಸ ಇಡಾಕನ ಅದರ ಸದುಪಯೋಗ ಮಾಡ್ತಾರೆ. ಆ ಬಳಿಕ ಎಷ್ಟು ಹೋಯಿತು ಎಷ್ಟು ಬಂತು ಎಲ್ಲವುಗಳನ್ನು ನಮಗೆ ಹೇಳ್ತಾರೆ. ಅಷ್ಟು ಚಲೋ ನಮ್ಮೂರು ಹಿರಿಯರಂತ ತಿಳ್ಕೊಂಡು ಏನು ವಿಶ್ವಾಸ ಇಟ್ಟು ಕೊಟ್ಟಿರಲ್ಲ ಅವರು ನಿಮಗೆ ಗುಡಿ ಕಟ್ಟಿ ತೋರಿಸ್ಯಾರ. ಒಂದೊಂದು ಊರಾಗ ಹಂಗಾಗೋದಿಲ್ಲ. ಒಂದು ಊರಾಗ ಪ್ರವಚನ ಹಚ್ಚಿದ್ರು 10 ಜನ ಅವರು ಕಮಿಟಿಯವರು 10 ಜನ ಕೂಡಿ ಪ್ರವಚನ ಹಚ್ಚಿದ್ರು. ಸಾವಿರಾರು ಜನ ಪ್ರವಚನದೊಳಗೆ ಕೂಡುತ್ತಿದ್ರು. ಎಲ್ಲರೂ ಕೇಳಲಾರ್ದನ ಪಟ್ಟಿ ತಂದು ಕೊಟ್ಟರು. ಎಷ್ಟಾಗಿತ್ತು ಅದು ಭಕ್ತಿ ಕಾಣಿಕ ಪಟ್ಟಿ ಅಂತ ಕೇಳಿದ್ರೆ 10 ಲಕ್ಷ ರೂಪಾಯಿ ಗೊಳೆ ಮಾಡಿದ್ರು. ಇವ್ರು ಎಷ್ಟು ಮಂದಿ ಕೂಡಿದ್ರು? 10 ಮಂದಿ ಕೂಡಿದ್ರು, 10 ಲಕ್ಷ ಗೊಳೆ ಮಾಡಿದ್ರು. 10 ಲಕ್ಷ ರೂಪಾಯಿ ತೊಗೊಂಡು 10 ಮಂದಿ ಆ ಕೊನೆಗೆ ಮಂಗಳೋತ್ಸವಕ್ಕೆ ನಿನ್ನೆ ನಮ್ಮದು ದೊಡ್ಡ 2-2.5 ಸಾವಿರ ಜನಕ್ಕೆ ಪ್ರಸಾದ ಇತ್ತಲ್ಲ ನಮ್ಮದು. ಹಂಗೆ ಕೊನೆಗೆ ಊರಿಗೆಲ್ಲ ಪ್ರಸಾದ ಮಾಡಿಸ್ಬೇಕಂತ 10 ಲಕ್ಷ ರೂಪಾಯಿ ತೊಗೊಂಡು 10 ಮಂದಿ ಸಂತಿಗೆ ಹೋದವ್ರು ಇನ್ನೂ ಬಂದಿಲ್ಲ. ಅವರು ತಿಳಿತು ಇಲ್ಲೋ? 10 ಲಕ್ಷ ಕವಲ ತೊಗೊಂಡು ಹೋದವ್ರು ಗಪ್ಪಗಾರ ಆಗ್ಯಾರ. ಅವರು ಇನ್ನೂ ಊರಿಗೆ ಬಂದಿಲ್ಲ. ಅವರು ಇಂಥ ಹಿರಿಯರನ್ನ ರಗಡ ಮಂದಿ ಅದಾರ ಕೆಲವೊಂದು ಊರಾಗ. ಆದ್ರೆ ನಿಮ್ಮ ಊರಾಗ ಅಂಥವ್ರಿಲ್ಲ. ಶ್ರಾವಣೋತ್ಸವ ಸಮಿತಿಯವರು ಅಂಥವ್ರಲ್ಲ, ಗುಡಿ ಕಟ್ಟಿರ್ತಕ್ಕಂಥ ಹಿರಿಯರೂ ಅಂಥವ್ರಲ್ಲ ಅಂತ ತಿಳ್ಕೊಂಡು ಅಭಿಮಾನ ಪಡ್ಬೇಕು ತಾವೆಲ್ಲ. ಅವ್ರ ಮೇಲೆ ವಿಶ್ವಾಸ ಐತೆ ಅಂತ ನೀವು ಕೊಟ್ಟಿರಿ. ನಿಮಗೆ ಕೆಲವು ಮಂದಿಗೆ ಸಂಶಯ ಐತಿ, ಗುಡಿ ಕಟ್ಟಿ ಮುಗೀತು, ಕಳಸಾರೋಹಣ ಮುಗೀತು, ಅಭಿಷೇಕ ಮುಳುಗೀತು, ಶ್ರಾವಣ ಮುಗೀತು, ಇನ್ನೂ ನಮಗೇನು ಹೇಳವಲ್ರಂತ ಕೆಲವ್ರ ತಲೆಯಾಗ. ಇಲ್ಲಿ ನಾಳೆ ಗುರುವಾರ ದಿವಸ ರಾಮಲಿಂಗೇಶ್ವರದು ಏನದ ಪೂಜೆ ಅದ, ಅವತ್ತು ಕಾರ್ಯಕ್ರಮ ಅದ. ಅಲ್ಲಿ ಅವರು ಇಡೀ ಊರಿಗೆನ ಎಷ್ಟು ಬಂತು ಭಕ್ತರ ಕಾಣಿಕ, ಎಷ್ಟು ಖರ್ಚಾಯಿತು, ಎಷ್ಟು ಉಳ್ದದ್ದನ್ನು ಏನೇನು ಮಾಡಿವಿ ಎಲ್ಲ ಹೇಳ್ತಾರೆ. ಆದ್ರೆ ತಲೆಯಾಗ ಏನೈತಲ್ಲ ತೆಗೆದಿಟ್ಟು ಬಿಡ್ರಿ. ಮತ್ತು ತಲೆ ತೆಗೆದಿಟ್ಟು ಬಂದಿರಿ. ತಲೆಯಾಗ ಸಂಶಯ ತೆಗಿಬೇಕು, ವಿಶ್ವಾಸ ನಂಬಿಕೆ ಶ್ರದ್ಧೆ ಇಡಬೇಕು. ಹಾಗೆ ಇದ್ದಾಗ ಮಾತ್ರ ನಮ್ಮ ಬದುಕಿನೊಳಗೆ ಬೆಳಕ ಚೆಲ್ಲಕ್ಕೆ ಸಾಧ್ಯದ ಹೊರತು ಇರದಿದ್ರೆ ಆಗೋದಿಲ್ಲ. ಇನ್ನೊಂದು ಸಂಗತಿ ಏನು ಅಂದ್ರೆ, ಈಗ ಮೊಬೈಲ್ ಅಂತ ಏನು ಬಂದದಲ್ಲ ಜಗತ್ತಿನೊಳಗೆ, ಈ ಮೊಬೈಲ್ ಬಂದ ಬಳಿಕ ಒಬ್ಬರ ಮ್ಯಾಲೆ ಒಬ್ಬರದು ವಿಶ್ವಾಸ ಇರಲಾರ್ದಂಗಾಗೈತಿ. ಅದು ಸುಳ್ಳು ಹಚ್ಚಾಕೆ ಹೇಳೈತಿ, ಕಳ್ಳತನ ಮಾಡಾಕ ಹಚ್ಚೋದು ಕಲಿಸಿ ಐತಿ, ವಂಚನೆ ಮಾಡೋದು ಕಲಸಾಕತ್ತೈತಿ, ಮೋಸ ಮಾಡೋದು ಕಲಸಾಕತ್ತೈತಿ. ಇಲ್ಲೇ ಕಟಗೇರಿ ಬಸ್ ಸ್ಟ್ಯಾಂಡ್ನಾಗ ಇರ್ತಾನ, ಮನ್ಯಾಗ ಹೆಂಡತಿ ಎಲ್ಲಿದ್ದೀರಿ? ಅತ್ತಣಿ ಬಸ್ ಸ್ಟ್ಯಾಂಡ್ನಾಗ. ಹಿಂಗೆ ಹೇಳಕಚ್ಚದದು. ಸ್ವಾಮಿಗಳಿಗೂ ಹಂಗೆ ಹೇಳಕಚ್ಚದ, ಭಕ್ತರಿಗೂ ಹಂಗೆ ಹೇಳಕಚ್ಚದ. ಸತ್ಯ ಹರಿಶ್ಚಂದ್ರ ಅಂತ ಆಗಿ ಹೋಗ್ಯಾನ, ಗೊತ್ತೈತಿಲ್ಲ? ಈಗಿದ್ರೆ ತಿಳಿತಿತ್ತು ಹರಿಶ್ಚಂದ್ರನ ಬಣ್ಣ. ಅಂದ್ರೆ ಅವ್ರನ್ನೂ ಸುಳ್ಳು ಹೇಳಕಚ್ಚತದ, ಹರಿಶ್ಚಂದ್ರನ ಬಿಡುದಿಲ್ಲದು. ಏನೋ ಮೊಬೈಲ್ ಇಲ್ಲದ ಕಾಲದಾಗ ಬಂದ ಇದ್ದ, ಎಷ್ಟರ ಯಾಕೆ ಕಷ್ಟ ಬರುವಲ್ದ್ಯಾಕ ಸತ್ಯ ಹೇಳೋದು ಬಿಡಲಿಲ್ಲ ಪುಣ್ಯಾತ್ಮ. ಹಂಗೆ ನಮಗೆ ಸಾಧ್ಯದನ? ಮನ್ಯಾಗ ಒಂದು ಮಾತು ಬೇರೆ, ಹೊರಗೆ ಬಂದ್ರೆ ಮಾತು ಬೇರೆ, ಓಣ್ಯಾಗ ಬೇರೆ, ಬಸ್ ಸ್ಟ್ಯಾಂಡ್ದಾಗ ಬೇರೆ, ನಮಗೆಲ್ಲ ಹಿಂಗಾಗ್ಯಾವು. ಕಾರಣ ಅದು ಬಂದ ಬಳಿಕ ಒಬ್ಬರ ಮ್ಯಾಲೆ ಒಬ್ಬರಿಗೆ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಹೆಂಗಾಗ್ಯದ ಗೊತ್ತದನ?
ಮೊಬೈಲ್ ಬಂದ ಬಳಿಕ ಕತಿ ಕೇಳ್ರಿ, ಕೊನೆ ಕತಿ ಎಷ್ಟು ಚಂದ ಅದ ಇದು. ಒಬ್ಬ ಹೆಣ್ಮಗಳು ಗಂಡನ ಭಾಳ ಪ್ರೇಮದಿಂದ ಕಾಣುತ್ತಿದ್ದಳು. ಗಂಡನು ಅಷ್ಟೇ ಪ್ರೇಮದಿಂದ ಹೆಂಡತಿಯನ್ನು ಕಾಣುತ್ತಿದ್ದ. ಆದ್ರೆ ಯಾವಾಗ ಮೊಬೈಲ್ ಬಂದ ಬಳಿಕ ಗಂಡ ಪ್ರೀತಿ ಮಾಡ್ತಿದ್ದ ಹೆಂಡತಿನ. ಆದ್ರೆ ಹೆಂಡತಿ ಪ್ರೀತಿ ಕಡಿಮೆ ಆಯಿತು ಗಂಡನ ಮ್ಯಾಗ. ಯಾಕೆ ಕಡಿಮೆ ಆತಂದ್ರೆ ಇವ ಸ್ಮಾರ್ಟ್ ಫೋನ್ ತೊಗೊಂಡಿದ್ದ ಸರ್ಸೋದು. ಹೆಂಡತಿ ಕೈಯಾಗ ಏನಿತ್ತು, ಕೀಪ್ಯಾಡ್ ಮೊಬೈಲ್ ಇತ್ತು. ಸಣ್ಣವಿರ್ತಾವಲ್ಲ ಕಡ್ಡಿ ಪೆಟ್ಟಿಗೆ ಅಂತವು, ಅಟ್ಟು ಫೋನ್ ಇತ್ತು ಹೆಂಡತಿ ಕೈಯಾಗ. ಇವಂದು ಸ್ಮಾರ್ಟ್ ಫೋನ್ ಇತ್ತು. ಯಾವಾಗ ಮುಂಜಾನೆ ಉಂಡು 10ಕ್ಕೆ ಹೊರಗೆ ಬಿದ್ದ ಅಂದ್ರೆ ಎಷ್ಟೊತ್ತಿಗೆ ಬರ್ತಿದ್ದ? ರಾತ್ರಿ 10ಕ್ಕೆ ಮಲಗಾಕ ಬರ್ತಿದ್ದೀವ. ಅದಕ್ಕೆ ಹೆಂಡತಿಗೆ ಯಾವಾಗಾರ ಊಟಕ್ಕೆ ಬರ್ತೀರೇನೋ ಅಂತ ಫೋನ್ ಹಚ್ಚಿದಾಗ ಬರೀ ಬಿಜಿ ಬರ್ತಿತ್ತು ಒಂದು. ಯಾರ್ದು? ಗಂಡಂದು. ಇವ ಹಂಗಿರಲಿಲ್ಲ, ಚಲೋನ ಇದ್ದ ಮನುಷ್ಯ. ಆದರೆ ಹೆಂಡತಿ ತಲೆಯಾಗ ಸಂಶಯ ಕೂತಿತ್ತು. ಇವ ಎಲ್ಲಿ ಹೋಗ್ತಾನ, ಎಲ್ಲಿ ಉಣ್ತಾನ, ಎಲ್ಲಿ ತಿಂತಾನ, ಎಲ್ಲಿ ಮಲಗತಾನ ಒಂದೂ ಗೊತ್ತಾಗವಲ್ವಲ್ಲ. ಮೊದಲು ಹೆಂಗಿವ ಇಲ್ಲ, ಯಾವಾಗ ಮೊಬೈಲ್ ಬರಲಾರ್ದಕ್ಕಿಂತ ಮೊದಲು ಹೆಂಗಿದ್ನಲ್ಲ, ಬಂದ ಬಳಿಕ ಹಂಗಿಲ್ಲ ಅಂತ ತಿಳ್ಕೊಂಡು ಹೆಣ್ಮಗಳ ತಲೆಯಾಗ ಸಂಶಯ ಸುಳಿಯಾಕ ಶುರು ಮಾಡೀತು. ಮನೆಯೊಳಗೆ ಕದನ ಕಲಹ ಶುರುವಾಯಿತು. ಕೂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ. ಹೆಂಗೆ ಎಷ್ಟೋ ದಿನಗಳು ನಡೆದ್ವು. ಒಂದು ದಿವಸ ಪಂಚಮಿ ಹಬ್ಬ ಬಂತು. ಶ್ರಾವಣ ಮಾಸದೊಳಗೆ ಈ ಹೆಣ್ಮಗಳಿಗೆ ತವ್ರ ಮನೆಯವರು ಕರ್ಯಾಕೆ ಬಂದರು. ನೋಡವ್ವ, ನಿನಗೊಂದು ಇಲಕಲ್ ಸೀರೆ ತಂದೀವಿ, ಒಂದು ತೊಲಿ ಬಂಗಾರ ತಂದೀವಿ, ಪಂಚಮಿ ಹಬ್ಬಕ್ಕೆ ಬಾ ಒಬ್ಬಕ್ಕೆ ಮಗಳಂತ ಕರ್ಯಾಕೆ ಬಂದರು. ಏನು ಹೋಗಬೇಕೋ ಏನು ಹೋಗಬಾರ್ದು? ನಿಮ್ಮನ್ನು ಕರೆದ್ರೆ ಬಿಟ್ಟಿರೇನು? ಹೆಣ್ಮಗಳಂದಳು, ನಾ ಬರೋ ಪರಿಸ್ಥಿತಿ ಒಳಗಿಲ್ಲ, ನಿಮ್ಮ ಬಂಗಾರನೂ ಬೇಡ, ನಿಮ್ಮ ಸೀರೆನೂ ಬೇಡ, ನಾ ಬರೋದಿಲ್ಲ ಅಂದಳು. ಆವಾಗ ತವ್ರ ಮನೆಯವ್ರು ಅಂದರು, ಯಾಕೆ ಬರೋದಿಲ್ಲ ಅಂದರು, ನೀವೇನು ಚಲೋ ಅದನಂತ ಕೊಟ್ಟಿರಲ್ಲ, ಮೊಬೈಲ್ ಬರಲಾರ್ದಕ್ಕಿಂತ ಮೊದಲು ಚಲೋ ಇದ್ದವ, ಈಗೆಲ್ಲ ಹದಗೆಟ್ಟು ಹೈದ್ರಾಬಾದಾಗೇನ ಅಂದಳು. ಶಬ್ದ ತಿಳಿತದನ? ಮುಂಜಾನೆ 10ಕ್ಕೆ ಹೋದವ, ಎಲ್ಲಿ ಉಣ್ತಾನ ಎಲ್ಲಿ ಮಲಗತಾನ ಗೊತ್ತಿಲ್ಲ, ರಾತ್ರಿ 10ಕ್ಕೆ ಬರ್ತಾನ. ಯಾವಾಗ ನೋಡಿದ್ರೂ ಬಿಜಿ 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 ಬರ್ತದ. ಅದಕ್ಕೆ ಅವ ಏನೋ ವಿಷಯನ, ಅದಕ್ಕೆ ಅವನು ಬಿಟ್ಟು ಬನ್ನಿ ಅಂದ್ರೆ ಮನೆ ಸಹಿತ ಯಾರ ಹೆಸರಿಗೆ ಹಚ್ಚುತ್ತಾನೋ ಗೊತ್ತಿಲ್ಲ. ಇದು ಭಾಳ ಕೆಟ್ಟ ಸಂಶಯ ಹೆಣ್ಮಕ್ಳದು. ಗಂಡ್ಮಕ್ಳದು ಒಂದು ಲೆಕ್ಕದಾಗ ಇರ್ತೈತಿ, ಅದಕ್ಕೆ ಲೆಕ್ಕ ಇರ್ತೈತಿ, ಸೀಮ್ ಇರ್ತೈತಿ. ನಿಮ್ಮದು ಒಮ್ಮೆ ಲೆಕ್ಕ ತಪ್ಪಿತಿ ಅಂದ್ರೆ ಹೊಳ್ಳಿ ಲೆಕ್ಕದಾಗ ಸಿಗೋದಿಲ್ಲ. ಹೆಣ್ಮಗಳು ಹಂಗಿದ್ದಳು. ಅದಕ್ಕೆ ನಾ ಬರೋದಿಲ್ಲ ಅಂದಳು. ಅವ್ರಂದ್ರು ತವ್ರ ಮನೆಯವರು, ಹಂಗೆ ಮಾಡಬೇಡ, ಈಗ 4-5 ವರ್ಷ ಆತು ಬಂದಿಲ್ಲ ನೀನು ಪಂಚಮಿ ಹಬ್ಬಕ್ಕೆ, ಅದಕ್ಕೆ ಈ ಸರ್ತಿ ಬರಾಕಬೇಕಂತ ಅವರು ಬರೋದಿಲ್ಲ ಅಂತ ಹೆಣ್ಮಗಳು. ಕೊನೆಗೆ ಏನಾರ ಆಗೈತಿ ನಿನಗೆ, ಯಾಕೆ ಬರೋದಿಲ್ಲ ಅಂತ ಪ್ರಶ್ನೆ ಮಾಡಿದರು. ಇವ ಹಿಂಗೆ ಮಾಡಾಕತ್ತೇನಂತ ಹೇಳಿದಳು. ಆವಾಗ ತವ್ರ ಮನೆಯವರು ಕರೆದು ಕೇಳಿದ್ರು, ಅಲ್ಲೋ ಹಿಂಗೆ ಮಾಡಾಕತ್ತಿ ಅಂತಲ್ಲ, ಮತ್ತು ಸಂಶಯ ಬರಾಕತ್ತೈತಿ ನಮ್ಮ ಮಗಳಿಗೆ ಅಂತ ಕೇಳಿದರು. ಅವ ಅಂದ, ಸುಮ್ಮ ಒಣ ಸಂಶಯ ಮಾಡ್ತಾಳ್ರಿ, ನಾನು ಹಂಗದೀನಿ ಏನ್ರಿ? ಹಂಗಿದ್ರೆ ನೀವು ಮಗಳು ಕೊಡ್ತಿದ್ರಿ ನನಗೆ? ನಾನು ದೇವ್ರ ಇದ್ದಂಗೆ ಅದೀನಿ ಅಂದವ. ದೇವ್ರ ಗುಡಿಯಾಗ ಏನು ಗರ್ಭಗುಡಿ ಒಳಗೆ ದೇವ್ರು ಇರ್ತಾವಲ್ಲ, ಅದು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಹೊರಗೆ ಹೋಗ್ತೀನಿ ಕೆಲಸದ ಮ್ಯಾಲ, ಆದ್ರೆ ಅಂಥವಲ್ಲ, ಸುಮ್ಮ ಒಣ ಸಂಶಯ ಮಾಡ್ತಾಳ, ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡ್ರಿ ಅಂತ ಅವ. ಹಂಗೆ ಮಾಡಬೇಡಪ್ಪ ನೀನು, ಈಗ ನೀ ಹಂಗೆ ಅದಿ ಅಂತ ತಿಳ್ಕೊಂಡು ಈಗ ತವ್ರ ಮನೆಗೆ ಬರಾಕ ಒಲ್ಲೆ ಅನ್ನಕತ್ಯಾಳ, ಅದಕ್ಕೆ ನೀನ ಒಂದಿಟ್ಟು ಹೇಳಂತ ಅವರು ಇವರು ಕೂಡಿ ಹೇಳಿ ಕೊನೆಗೆ ಹೆಣ್ಮಗಳಿಗೆ ಏನು ಮಾಡಿದರು, ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಹೋಗಾಕ ತಯಾರು ಮಾಡಿದರು. ಅವಾಗ ಗಂಡಗೆಲ್ಲ ಜಾಗೃತಿ ಹೇಳಿದ್ಲು, ನೋಡ್ರಿ ಮನೆ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗಬೇಡ್ರಿ, 4 ದಿನದಾಗ ಬರ್ತೀನಿ ನಾನು, 4 ದಿನಕ್ಕೆ ನಿಮಗೆ ಎಷ್ಟೆಷ್ಟು ಬೇಕಲ್ಲ ಅಡಿಗೆ ಎಲ್ಲ ಮಾಡಿಟ್ಟೀನಿ. ಎಡಕಿನ ಮನೆಯವ್ರನ್ನ ಹಣಿಕೆ ಹಾಕಂಗಿಲ್ಲ, ಬಲಕಿನ ಮನೆಯವ್ರನ್ನ ನೋಡಂಗಿಲ್ಲ, ಮನೆ ಬಿಟ್ಟು ಎಲ್ಲಿ ಹೊಸ್ತಲ ದಾಟಂಗಿಲ್ಲ. ಇಷ್ಟೆಲ್ಲ ಕರಾರ ಕಂಡೀಷನ್ ಮಾಡಿ ನೋಡ್ರಿ, ಭಾಳ ಎಚ್ಚರ ಹುಷಾರಿ ಅಂತ ಇಟ್ಟು ಹೇಳಿ ಎಲ್ಲಿಗೆ ಹೋದ್ಲು? ತವ್ರ ಮನೆಯವರು ಕೂಡ ಬಸ್ ಸ್ಟ್ಯಾಂಡ್ಗೆ ಹೋದ್ಲು. ಭಾಳ ದೂರ ಹೋಗಿಲ್ಲ. ತವ್ರ ಮನೆ ಬಸ್ ಸ್ಟ್ಯಾಂಡ್ ಅಲ್ಲ, ಗಂಡನ ಮನೆ ಬಸ್ ಸ್ಟ್ಯಾಂಡ್. ಗಂಡನ ಮನೆ ಬಸ್ ಸ್ಟ್ಯಾಂಡ್ ಅಲ್ಲೇ ಎಡವಿ ಬಿದ್ದರು ಐತಿ. ಅಲ್ಲಿ ಹೋಗ್ಯಾಳ, ಸಂಶಯ ಕೇಳ್ಬೇಕಲ್ಲ, ಎಲ್ಲಿದ್ದೀರಿ ಅಂದ್ಲು. ಇವ ಎಲ್ಲಿರ್ಬೇಕು? ಅಲ್ಲೇ ಮನ್ಯಾಗ ಅದನ. ಅವ ಅಂದ, ಮನ್ಯಾಗದೀನಿ ಅಂದ. ಹೌದು ಮನ್ಯಾಗದಿರಿ ಅನ್ನೋದು ನನಗೆ ಹೆಂಗೆ ಕನ್ಫರ್ಮು, ನನಗೆ ಹೆಂಗೆ ಗೊತ್ತಾಗೋದು? ಹಾಗಾದ್ರೆ ಮಗ್ಗಲ ಮನೆ ಅಕ್ಕರ ಕೈಯಾಗ ಕೊಡ್ರಿ ಫೋನು ಅಂದ್ಲು. ಇನ್ನೂ ಬಸ್ ಸ್ಟ್ಯಾಂಡ್ನಾಗಿದ್ದು
ಇವ ಒಯ್ದು ಕೊಟ್ಟ ಮಗ್ಗಲ ಮನಿ ಅಕ್ಕನ ಕೈಯಾಗ. ಅವ್ರು ಮಾತಾಡಿದ್ರು, ತಂಗಿ ನೀ ಚಿಂತೆ ಮಾಡಬೇಡ, ಆರಾಮ್ ಹೋಗು, ಆರಾಮ್ ಬಾ, ಹಬ್ಬ ಮಾಡ್ಕೊಂಡು ಬಾ, ಭಾಳ ತಲೆ ಕೆಡಿಸ್ಕೊಳಕ ಹೋಗಬೇಡ. ನಿನ್ನ ಗಂಡ ಅಂತಾವಲ್ಲ, ದೇವ್ರು ಇದ್ದಂಗೆ ಒಂದು ದಿವಸನೂ ಒಬ್ಬ ಹೆಣ್ಮಗಳನ್ನು ಕಣ್ಣೆತ್ತಿ ನೋಡಿದಾವಲ್ಲ. ಅದಕ್ಕೆ ನೀನು ಚಂದಂಗ ಹೋಗಿ ಚಂದಂಗ ಬಾ ಅಂತ ಅವ್ರು ಹೇಳಿದರು. ಆವಾಗ ನಿಶ್ಚಿಂತ ಇದ್ದಳು. ಒಂದು 10-15 ನಿಮಿಷ ಅಷ್ಟೊತ್ತಿಗೆ ಬಸ್ ಬಂತು. ಬಸ್ ಏರಿ ಕೂತಳು. ಕೂತು ಸಮಾಧಾನ ಅನಿಸ್ಬೇಕಲ್ಲ. ಎಡಕಿನ ಮನೆಯವ್ರು ಹೇಳಿದ್ರಿ, ಈಗ ಬಲಕಿನ ಮನೆಯವ್ರು ಹೇಳ್ಬೇಕಲ್ಲ. ಅದಕ್ಕೆ ಮತ್ತೆ ಫೋನ್ ಮಾಡಿದ್ಲು, ಎಲ್ಲಿದ್ದೀರಿ? ಮನ್ಯಾಗದೀನಿ. ಮನ್ಯಾಗದೀರಿ ಅನ್ನೋದು ನನಗೆ ಹೆಂಗೆ ಗೊತ್ತಾಗಬೇಕು? ಹಾಗಾದ್ರೆ ಎಡಕಿನ ಮನೆಯವ್ರದ್ದು ಮುಗ್ದೈತಿ, ಈಗ ಬಲಕಿನ ಮನೆಯವ್ರ ಕೈಯಾಗ ಕೊಡ್ತು ನೋಡಂತ ಫೋನ್ ಹೋದ ಅವ್ರ ಕೈಯಾಗ ಕೊಟ್ಟ. ಅವರು ಇದನ್ನು ಹೇಳಿದರು, ನೀ ಚಿಂತೆ ಮಾಡಬೇಡ, ಆರಾಮ್ ಹೋಗಿ ಬಾ ಅಂದರು. ಎಡಕಿನ ಮನೆ ಮುಗೀತು. ಮುಂದೆ 10 ಕಿಲೋಮೀಟ್ರ್ ಹೋಗಿತ್ತು ಬಸ್. ಮತ್ತೆ ಎಲ್ಲಿದ್ದೀರಿ? ಮನ್ಯಾಗದೀನಿ. ಹೆಂಗೆ ಗೊತ್ತಾಗಬೇಕು? ಹಾಂ, ಮುಂದಿನ ಮನೆ ಕೈಯಾಗ. ಎಡಕಿನ ಮನೆ, ಬಲಕಿನ ಮನೆ, ಮುಂದಿನವ್ರ ಮನೆ, ಹಿಂದಿನವ್ರ ಮನೆ, ಸುತ್ತಮುತ್ತ ಇರೋ ಮನೆ ಒಟ್ಟು ಮುಗಿದು ತವ್ರ ಮನೆಗೆ ಹೋಗಿ ಕೊಡ್ದ. ಅಲ್ಲಿ ತವ್ರ ಮನೆ ಬಂತು. ಇಳಿದಲು ಬಸ್ ಸ್ಟ್ಯಾಂಡ್ನ್ಯಾಗ. ಮತ್ತೆ ಹಚ್ಚಿದ್ಲು, ಎಲ್ಲಿದ್ದೀರಿ? ಮನ್ಯಾಗದೀನಿ. ಓಣ್ಯಾಗ ಎಲ್ಲರ ಮನೆ ಮುಗಿದು ಬಿಟ್ಟೊತ್ತಿಗೆ. ಅವಾಗ ಹೆಂಡತಿ ಅಂದ್ಲು, ಇನ್ನು ಯಾರ ಕೈಯಾಗನೂ ಕೊಡಕ್ಕೆ ಹೋಗ್ಬೇಡ್ರಿ, ಈಗ ನೀವು ಮನ್ಯಾಗ ಅದೀರಿ ಅನ್ನೋದು ನನಗೆ ಗೊತ್ತಾಗ್ಬೇಕಾಗಿತ್ತಂದ್ರೆ ಮನ್ಯಾಗ ಮಿಕ್ಸರ್ ಐತಲ್ಲ, ಮಿಕ್ಸರ್ ಹಚ್ಚಿ ತೋರಿಸ್ರಿ ನನಗೆ ಅಂದಳು. ಹೆಣ್ಮಗಳು ಇಟ್ಟು ಹುಷಾರಿದ್ಲಲ್ಲ. ಮತ್ತವ ಆಕಸ್ಮಿಕ ಮಂದಿ ಮನೆ ಮಿಕ್ಸರ್ ಹಚ್ಚಿದ್ರು ಕಂಡು ಹಿಡಿತಿದ್ಲಕ್ಕಿ. ಅಂದ್ರೆ ಸೌಂಡ್ ತಿರುಗಿಸಿ ಗೊತ್ತಿತ್ತು ನಮ್ಮ ಮನೆ ಮಿಕ್ಸರ್ ಸೌಂಡ್ ಹೆಂಗೈತಿ, ಮಂದಿ ಮನೆ ಮಿಕ್ಸರ್. ಏನು ನಮ್ಮ ಮನೆ ಮಿಕ್ಸರ್ ಹೆಂಗೈತಿ, ಮಂದಿ ಮನೆ ಮಿಕ್ಸರ್ ಹೆಂಗೈತಿ ಅನ್ನೋದು ಗೊತ್ತಿತ್ತು ಹೆಣ್ಮಗಳಿಗೆ. ಕೊನೆಗೆ ಮಿಕ್ಸರ್ ಹಚ್ಚಿದವ. ಎದಕ್ಕೆ? ಅದಿನಂತ ಸಿದ್ಧ ಮಾಡಾಕ. ಮಿಕ್ಸರ್ ಹಚ್ಚಿದ. ಗಿರ್ರ ಅಂತ ಸೌಂಡ್ ಬಂತು. ಓಹೋ, ಮನ್ಯಾಗದಿರಿ, ಭಾಳ ಒಳ್ಳೆಯವರು, ದೇವ್ರ ಇದ್ದಂಗೆ ನೀವು ಅಂದಳು. ಮತ್ತು ಇದು ಬಸ್ ಸ್ಟ್ಯಾಂಡ್ನಾಗ, ತವ್ರ ಮನೆ ಬಸ್ ಸ್ಟ್ಯಾಂಡ್ನಾಗ. ಮುಂದೆ ಮನೆಗೆ ಹೋದಳು. ಮನೆಗೆ ಹೋದ ಕೂಡಲೇ ಮತ್ತೆ ಎಲ್ಲಿದ್ದೀರಿ? ಈ ಒಂದು ಮಾತಿಲ್ಲ, ಗೆರ್ರ ಅನ್ಸವಿವ, ಬರೇ ಮಾತು ಹೋದವು, ಮೌನ ಆದ. ಬರೀ ಮಿಕ್ಸರ್ ಹಚ್ಚೋದು. ಆ ಸೌಂಡ್ ಕೇಳೋಣ, ಓಹೋ ಮನ್ಯಾಗದಾರ. ಹಿಂಗೆ 2 ದಿವಸ ಮಸ್ತಾಗಿ ಫೋನ್ ಹಚ್ಚಾಕಿ ಇವ ಮಿಕ್ಸರ್ ಹಚ್ಚವ. ಅತ್ತಾಗಿದ್ದ ಫೋನ್ ಹಚ್ಚಾಕಿ, ಇತ್ತಾಗಿದ್ದ ಇವ ಮಿಕ್ಸರ್ ಹಚ್ಚವ. ಹಾಲೋನು ಹೋಯ್ತು, ಸುಖ ದುಃಖನೂ ಹೋಯ್ತು, ಬರೀ ಮಿಕ್ಸರ್ ಹಚ್ಚವ. ಹೆಂಗೆ ಲಿಂಗ ಕೈಗೆ ಹಿಡ್ಕೊಂಡು ಕುಂಡಿರ್ತಾರಲ್ಲ, ಹಂಗೆ ಮಿಕ್ಸರ್ ಮುಂದೆ ಇಟ್ಕೊಂಡು ಕುಂತು ಬಿಟ್ಟಿದ್ದವ. ಯಾವಾಗ ಬರ್ತೈತಿ ಹೇಳಕ್ಕೆ ಬರೋದಿಲ್ಲ ಫೋನು, ತಿರುಗಿಸು. ಯಾವಾಗ ಬರ್ತೈತಿ ಮಿಕ್ಸರು ಹೇಳಕ್ಕೆ ಬರೋದಿಲ್ಲ. ಕೊನೆಗೆ ಹಿಂಗೆ ಆಯ್ತಲ್ಲ. 2 ದಿವಸ ಹೋಯ್ತು. ಅಷ್ಟೊತ್ತಿಗೆ ಇವ ಏನು ಮಿಕ್ಸರ್ ಹಚ್ತಿದ್ನಲ್ಲ, ಇವನಿಗೆ 4 ಮಂದಿ ಗೆಳೆಯರಿದ್ರು. ಅವ್ರು ಇವನು ಬಳಿಗೆ ಬಂದರು. ಅಲ್ಲೋ, ಮತ್ತು ಎಲ್ಲರೂ ಕೂಡಿ ತಿರುಪತಿಗೆ ಹೊಂಟಿವಿ, ತಿಮ್ಮಪ್ಪನ ದರ್ಶನಕ್ಕೆ. ಮತ್ತು 5 ಮಂದಿ ಪಂಚ ಪಾಂಡವ್ರು ಇದ್ದಂಗೆ ನಾವು ಗೆಳೆಯರು, ಮತ್ತು ನಿನ್ನ ಬಿಟ್ಟು ಹೆಂಗೆ ಹೋಗೋದು, ನೀನೊಬ್ಬ ಬಾ ಅಂತ ಅವನಿಗೆ ಹೇಳಿದರು. ಅವ ಅಂದ, ನಾ ಬರೋ ಪರಿಸ್ಥಿತಿಯಾಗಿ ಇಲ್ಲೀಗ ಅಂದ. ಯಾಕೆ ಅಂದರು, ಇಲ್ಲಿ ನೋಡ್ರಿ ನನ್ನ ಮುಂದೆ ಏನೈತೆ ಅಂದ. ಇಲ್ಲಿ ನೋಡ್ರಿ ನನ್ನ ಮುಂದೆ ಏನು ಇಟ್ಕೊಂಡು ಕುಂತೀನಿ ಅಂದ. ಮಿಕ್ಸರು ಅಂದರು ಅವರು. ಅಲ್ಲೋ, ಇದನ್ನ ಯಾಕೆ ಇಟ್ಕೊಂಡು ಕುಂತಿದ್ದಿ ಅಂದರು. ನನ್ನ ಜೀವನ ಅಂದ್ರೆ ಮಿಕ್ಸರ್. ಈಗ ಇದನ್ನು ಬಿಟ್ಟರೆ ಬೇರೆ ಪ್ರಪಂಚನ ಇಲ್ಲ ನನಗೆ. ಮಡದಿಲ್ಲ, ಮಕ್ಕಳಿಲ್ಲ, ನನಗಿದ ಪ್ರಪಂಚ ಆಗೈತಿ. ಅದಕ್ಕೆ ನಾ ಬರೋ ಪರಿಸ್ಥಿತಿಯಾಗಿಲ್ಲ. ದಯಮಾಡಿ ನೀವು 4 ಜನ ಹೋಗಿ ಬರ್ರಿ ಅಂತ ಅವ್ರಿಗೆ ಹೇಳಿದ. ಅವ್ರಂದ್ರು, ನಿನ್ನ ಬಿಟ್ಟು ಹೋಗಕ್ಕೆ ಬರೋದಿಲ್ಲ, ನೀ ಬರಲೇಬೇಕಂದ್ರು. ಅವ ಅಂದ್ರೆ, ಬಂದ್ರೆ ನಾ ಹಂಗೆ ಬರೋದಿಲ್ಲ ನೋಡಪ್ಪ ಅಂದವ. ಮತ್ತು ನೀ ಏನು ಮಾಡವ? ನಾ ಮಿಕ್ಸರ್ ತೊಗೊಂಬರ್ರಿ. ಅವ್ರಂದ್ರು, ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲಲ್ಲ. ಆಯಿತು, ನಿನಗೆ ಯಾವಾಗ ವಜ್ಜಾಗತ್ತೆ ಮಿಕ್ಸರ್ ಆವಾಗ ನಾವು ಹಿಡ್ಕೊತೀವಿ. ಅವರು ಮಿಕ್ಕಿದವ್ರೇ ಇದ್ರು. ನಾವೊಂದಿಷ್ಟು ನೀವೊಂದಿಷ್ಟು ಹಿಡ್ಕೊಂಡು ಹೆಂಗಾರ ಮಾಡಿ ತಿರುಪತಿಗೆ ಹೋಗಿ ಬರೋಣ ಅಂತ ಹೋಗಿ ಬಿಜಾಪುರ ರೈಲ್ವೆ ಸ್ಟೇಷನ್ದೊಳಗೆ ರೈಲ್ ಹತ್ತಿ ಕೂತರು. ಬಂತ ನೋಡ್ರಿ ರಿಂಗ್. ಎಲ್ಲಿದ್ದೀರಿ? ಮನೆಯಾಗಿದ್ದೀನಿ ಅಂದ. ಇವ ಎಲ್ಲಿದಾನೀಗ? ಟ್ರೈನ್ಯಾಗ ಹತ್ತಿ ಕುಂತಾನ. ಅವು ಹಳೆ ಕಾಲದವು ಈ ಉಗಿ ಬಂಡಿ ಟ್ರೈನ್ ಅಂತ ಬರ್ತಿದ್ವು. ಅದ್ರಾಗ ಸ್ವಿಚ್ ಬೋರ್ಡ್ ಇದ್ದಿದ್ದಿಲ್ಲ. ಅದಾಗಿದ್ರೆ ತಿಳಿತಿತ್ತು ಇವನು ಬಣ್ಣ. ಈಗಿನ ಟ್ರೈನ್ಯಾಗ ಸ್ವಿಚ್ ಬೋರ್ಡ್ ಅದಾವು, ಚಾರ್ಜ್ ಮಾಡಕ್ಕೆ ಬರ್ತದೆ.
ಯಾವಾಗ ಫೋನ್ ಬಂತು ಅಲ್ಲಿ ಬಟನ್ ಬಡ್ದ ಬಿಟ್ಟಿವ. ಎಲ್ಲರಿಗೂ ಸುತ್ತಮುತ್ತಿದ್ದವ್ರಿಗೆ ಆಶ್ಚರ್ಯ, ಮನ್ಯಾಗ ಹಚ್ಚು ಮಿಕ್ಸರ್ ಇವ ಟ್ರೈನ್ಯಾಗ ಹಚ್ಕೊಂಡು ಕುಂತನಲ್ಲಪ್ಪ ಅಂತ ಎಲ್ಲರಿಗೆ ಸುತ್ತಮುತ್ತಿದ್ದವ್ರಿಗೆ ಆಶ್ಚರ್ಯ. ಆದರೂ ಸಹಿತ ಹೆಣ್ಮಗಳು ಮಿಕ್ಸರ್ ಯಾವಾಗ ಸೌಂಡ್ ಕೇಳಿದ್ಲು, ಓಹೋ ಮನ್ಯಾಗದಾರ. ಹೋಯ್ತ್ರಿ ವಿಜಯಪುರದಿಂದ ಎಲ್ಲಿಗೆ? ತಿರುಪತಿಗೆ ಹೋಗುತ್ತ ನಾನು. ಎಲ್ಲಿದ್ರಿ? ಮನ್ಯಾಗದೀನಿ. ಮಿಕ್ಸರ್ ಹಚ್ಕೊಂತನ ಹೋದ ತಿರುಪತಿಗೆ. ಅಲ್ಲಿ ಲಕ್ಷ ಜನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿ ಕ್ಯೂ ಹಚ್ಬೇಕಲ್ಲ ದೇವ್ರ ದರ್ಶನಕ್ಕೆ ಪಾಳಿ. ಅಲ್ಲಿ ಮಿಕ್ಸರ್ ಬಗಲಾಗ ಇಟ್ಕೊಂಡು ನಿಂತಾನಿವ. ಯಾಕೆ ಯಾವಾಗ ಬರ್ತೈತಿ ಗೊತ್ತಿಲ್ಲ ಫೋನು. ಬಗಲಾಗ ಹಿಂಗೆ ಹಿಡ್ಕೊಂಡು ನಿಂತಿದ್ದ. ಹೆಂಗೆ ಹೆಣ್ಮಕ್ಳು ಕೊಡ ಹೊತ್ಕೊಂಡು ನಿಲ್ತಾರಲ್ಲ, ಅಲ್ಲಿ ಲಕ್ಷ ಜನ ಇವಂದು ಬಗಲಾಗ ಮಿಕ್ಸರ್ ನೋಡಿ ಆಶ್ಚರ್ಯ ಆಯ್ತು. ಎಲ್ಲರೂ ತಿಮ್ಮಪ್ಪನ ದರ್ಶನಕ್ಕೆ ಕಾಯಿ ಕರ್ಪೂರ ಹಿಡ್ಕೊಂಡು ಬಂದ್ರೆ ಇವನ ಕೈಯಾಗ ಏನೈತಿ? ಮಿಕ್ಸರ್ ಐತಿ ಇವನ ಕೈಯಾಗ. ಆಶ್ಚರ್ಯ ಆಯ್ತು. ಏನಾರ ಇರ್ಬೇಕು ಬಿಡ ಅಂತ ಅವರು ಸುಮ್ಬಿಟ್ರು. ಕೊನೆಗೆ ಅಲ್ಲಿ ರಿಂಗ್ ಆಯಿತು. ಅಲ್ಲಿ ಸ್ವಿಚ್ ಬೋರ್ಡ್ ಹುಡುಕಾಕ ಹೊಕ್ಕನ ಇದ್ರಲ್ಲ, ಒಂದು ಸರ್ತಿ ಲೈನ್ ತಪ್ಪಿತೆ ಅಂದ್ರೆ 3 ದಿವಸ ಅಲ್ಲೇ ಇರ್ಬೇಕವ ದೇವ್ರ ದರ್ಶನಕ್ಕೆ. ಅಟ್ಟು ಗದ್ಲದು ದೇವರು. ಅಟ್ಟೊತ್ತಿಗೆ ತಲೆ ಕೆಟ್ಟಿತೇವಂತು. ಇನ್ನೆಲ್ಲಿ ಎತ್ತದು, ಇನ್ನೆಲ್ಲಿ ಮಿಕ್ಸರ್ ಹಚ್ಚೋದು ಅಂದನ ಬಡ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟ. ಸ್ವಿಚ್ ಆಫ್ ಮಾಡಿದ ಕೂಡಲೇ 1 ಪಟ್ಟು ಇದ್ದಿದ್ದು ಸಂಶಯ 9 ಪಟ್ಟು ಹೆಚ್ಚಾತು ಹೆಣ್ಮಗಳು. ಇವೊಂದು ಫೋನ್ ಸ್ವಿಚ್ ಆಫ್ ಮಾಡ್ಯಾನಂದ್ರೆ ಇವ ಮನೆಯಾಗಿಲ್ಲ. ಆವಾಗ ನಿಂತ ಕಾಲ ಮ್ಯಾಗನ ಬಸ್ ಹತ್ತಿದ್ಲು. ಅವ್ರು ಅಂದರು, ಇಲ್ಲಕಲ್ಲ ಸೀರಿ 1 ತೊಲಿ ಬಂಗಾರ, ನಿಮ್ಮ ಸೀರಿ ನಿಮ್ಮ ಬಂಗಾರ ನಿಮಗ ಇರಲಿ, ಮೊದಲು ಅವನು ಬಿಡುದಿಲ್ಲ ಅಂದಾಕೆನ. ಬಸ್ ಹತ್ಕೊಂಡು ಅವಸರ್ಲೆ ಗಂಟು ಮುಖ ಹಾಕ್ಕೊಂಡು ಸಿಟ್ಟಿನಿಂದ ಬಂದಳು. ಮನೆ ಮುಂದೆ ಮಗ ಕುಂತಿದ್ದ. ಕೇಳಿದ್ಲು, ಎಲ್ಲಿ ಹೋಗ್ಯಾನ ನಿಮ್ಮಪ್ಪ ಅಂದಳು. ಮಗ ಹೇಳಿದ, ಮಿಕ್ಸರ್ ತೊಗೊಂಡು 15 ದಿವಸ ಆತು, ಹೋದಾಗ ಬಂದಿಲ್ಲ. ಹೋದಾವ ಇನ್ನು ಹೇಳೋ ಉದ್ದೇಶ ಏನ, ಇದ್ದದ್ದೊಂದು ಮಿಕ್ಸರ್ನ ತೊಗೊಂಡು ಹೋಗ್ಬಿಟ್ಟನವ. ನೀವು ಹಂಗೇನಾರ ಇವ್ರ ಮ್ಯಾಗ ಮಾಡಿದ್ರಿ ಅಂದ್ರೆ ನಿಮ್ಮ ಮನ್ಯಾಗ 1 ಮಿಕ್ಸರ್ ಉಳಿದಿಲ್ಲ. ಇವ್ರು ಈ ಕಡೆ ಪಂಡ್ರಾಪುರ ಸಮೀಪ ಆಗತ್ತ, ಈ ಕಡೆ ಹೋಗ್ತಾರ ರೋಡ್. ಹೇಳೋ ಉದ್ದೇಶ ಏನಂದ್ರೆ ವಿಶ್ವಾಸ ನಂಬಿಕೆ ಅನ್ನೋದು ಭಾಳ ಮುಖ್ಯದ. ಅದಕ್ಕೆ ಎಷ್ಟೋ ಸರ್ತಿ ಮೊಬೈಲ್ ಏನು ಮಾಡ್ಯಾವು, ಗಂಡ ಹೆಂಡತಿಗೆ ಜಗಳ ಹಚ್ಚಾವು, ಮಕ್ಕಳ ಮನಸ್ಸು ಕೆಡಿಸ್ಯಾವು. ಅದಕ್ಕೆ ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು. ಅತಿಯಾಗಿ ಬಳಸಕ್ಕೆ ಹೋಗಬಾರದು. ಅತಿ ಆದದ್ದು ಅಮೃತ ಸಹಿತ ಏನಾಗ್ತದೆ ಅಂತ ಹೇಳ್ಯಾರ ಅವರು ಜ್ಞಾನಿಗಳು, ವಿಷ ಆಗ್ತದೆ. ಅದಕ್ಕೆ ಎಷ್ಟೋ ಜನಗಳು 9 ತಿಂಗಳುಗಳ ಕಾಲ ಹೊತ್ತು ಹೆತ್ತು ಸಾಕಿ ಸಲುಹಿ ಹಾಲು ಕುಡಿಸಿ ಉಣಿಸಿ ತಿನಿಸಿ ದೊಡ್ಡವರನ್ನಾಗಿ ಮಾಡಿರ್ತಾರ. ಏಕಶ್ಚಿತ ಒಬ್ಬ ಯುವತಿಗೆ ತರುಣಿಗೆ ಯಾವುದೋ ಒಂದು ಅಪ್ಪಿ ಒಂದು ಮೆಸೇಜ್ ಬಂತು ಅಂದ್ರೆ ಅದರೊಳಗನ ಮೆಸೇಜ್ನೊಳಗನ ಜೀವನ ಪ್ರಾರಂಭ ಆಗ್ತದೆ ಇಬ್ಬರದು. ಕೊನೆಗೆ ತಂದಿನೂ ಬಿಡ್ತಾರ, ತಾಯಿನೂ ಬಿಡ್ತಾರ. ಮೊಬೈಲ್ ಕೂಡ ಏನು ಗೆಳೆತನ ಮಾಡಿರ್ತಾರಲ್ಲ ಅವರು ಕೂಡ ಎಷ್ಟು ಮಂದಿ ಹೋಗಿಲ್ಲ ಜಗತ್ತಿನೊಳಗೆ. ಅದಕ್ಕೆ ಮೊನ್ನೆ ಒಂದು ಘಟನಾ ನಡೀತು. ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಕಾಲು ಬೀಳ್ಬೇಕು, ಏನೋ ತಂದೆ ತಾಯಿನ ಮಕ್ಕಳ ಕಾಲು ಬೀಳ್ಬೇಕು. ಎಷ್ಟು ಕೆಟ್ಟದ ಅನ್ನೋದಕ್ಕೆ ಇದು ಒಂದ ಉದಾಹರಣೆ. ಮಗಳು ಹಿಂಗೆ ಮೊಬೈಲದೊಳಗೆ ಸಂಪರ್ಕ ಆಗಿ ಮೊಬೈಲದೊಳಗೆ ಗೆಳೆತನ ಬೆಳೆದು ಅದ ಹುಡುಗನ ಲಗ್ನಕ್ಕಿನ ಅಂತ ತಿಳ್ಕೊಂಡು ಹೇಳಿ ಏನು ಮಾಡಿದ್ಲು, ರಾತ್ರಿ ಮನೆ ಬಿಟ್ಟು ಹೊರಟಿದ್ಲು. ಮತ್ತು ಇವ್ರಿಗೆ ಸಂಬಂಧಿಕರಿಗೆ ಹೇಳಿ ಮಧ್ಯದೊಳಗೆ ಹಿಡಿದು ಹಾಕಿದ್ರು. ಕಾಲಿಗೆ ಬಿದ್ದರು ತಂದೆ ತಾಯಿ ಹುಡುಗಿ ಕಾಲಿಗೆ. ಆದರೂ ಸಹಿತ ಹೆಣ್ಮಗಳು ಕೇಳಲಿಲ್ಲ, ಅವನ ಬೇಕಂತ ಹೋದಳು. ಮುಂದೆ ಅವನ ಹಿಂದೆ ಹೋದಾಕಿ 3 ತಿಂಗಳಾಗಿತ್ತು. ಅವ ಈ ಹೆಣ್ಮಗಳಿಗೆ ಕೈ ಕೊಟ್ಟು ಮತ್ತೊಬ್ಬರ ಹಿಂದೆ ಅವ ಹೋದ. ಈ ಕಡೆಗೆ ತಂದೆ ತಾಯಿನೂ ಇಲ್ಲ, ಆ ಕಡೆಗೆ ಅವನು ಇಲ್ಲ. ಏನಾಯಿತು ಬದುಕ? ಇದಕ್ಕೆ ಗೌರವ ಇರ್ತದೆ ಏನು ಸಮಾಜದೊಳಗೆ? ಇದಕ್ಕೆ ಕಿಮ್ಮತ್ತು ಇರ್ತದನ?
ಅದಕ್ಕೆ ನಾವೇನು ಮಾಡಬೇಕು, ಮಕ್ಕಳಿಗೆ ಎಷ್ಟು ಕೊಡ್ಬೇಕು ಅಷ್ಟ ಕೊಡ್ಬೇಕು ಮೊಬೈಲ್. ಈಗ ಕಾಲೇಜಕ್ಕೆ ಹೋಗ್ತಿರ್ತಾರಲ್ಲ, ನಾವು ತಿಳ್ಕೊಂಡಿರ್ತೀವಿ ಕಾಲೇಜಕ್ಕೆ ಹೋಗಿರ್ತಾರಂತ. ಕಾಲೇಜಿನ ಸಮಯ ತಂದೆ ತಾಯಿಗೂ ಗೊತ್ತಿರ್ಬೇಕು, ಎಷ್ಟಕ್ಕೆ ಶುರುವಾಗತ್ತ ಎಷ್ಟಕ್ಕೆ ಬಿಡ್ತೈತಿ, ಅಷ್ಟಕ್ಕೆ ನಮ್ಮ ಮನೆಗೆ ಬರ್ತಾಳೋ ಏನಿಲ್ಲ ನಮ್ಮ ಮಗಳು, ಇದು ಗೊತ್ತಿರ್ಬೇಕು. ಭಾಳ ಸೂಕ್ಷ್ಮದ ಇದು. ಅದಕ್ಕೆ ಪಾಲಕರಿಗೆ ಗೊತ್ತಿರ್ಬೇಕು. ಮೊಬೈಲ್ ಕೊಡಿಸಿ ಬಿಟ್ಟೇವಿ ಅಂದ್ರೆ ಯಾವಾಗ ಏನು ಮಾಡ್ತಾರೆ ಹೇಳಕ್ಕೆ ಬರೋದಿಲ್ಲ. ನಿಮ್ಮನ್ನು ಹೊಳ್ಳಿ ನೋಡ್ತಾರಂತೇನಿಲ್ಲ. ಗಂಡು ಮಕ್ಳ ಕತಿನೂ ಹಂಗಾಗ್ಯದ, ಹೆಣ್ಮಕ್ಳ ಕತಿನೂ ಹಂಗಾಗ್ಯದ. ಅದಕ್ಕೆ ಮೊಬೈಲ್ ಏನು ಮಾಡ್ತಾವು, ಒಳ್ಳೆಯವದವು ಇಲ್ಲ ಅಂತಲ್ಲ. ಈಗ ಹಾದಿಯೊಳಗೆ ಆಕ್ಸಿಡೆಂಟ್ ಆತಂತ ತಿಳ್ಕೊಡ್ರಿ, ಅವಾಗಿನ ಕಾಲಕ್ಕೆ ಯಾರಾದರೂ ಇನ್ನೊಬ್ಬರು ಬಂದು ನೋಡ್ತಾನೋ ಅವ್ರನ್ನ ಎಬ್ಸೋರಿಲ್ಲ, ಊರಿಗೆ ಸುದ್ದಿ ಮುಟ್ಸೋರಿಲ್ಲ, ಮೊಬೈಲ್ ಇಲ್ಲದ ಕಾಲಕ್ಕೆ. ಹೌದಲ್ಲ, ಯಾರಾದರೂ ಬಂದ ನೋಡ್ಬೇಕಾಗಿತ್ತು. ಈಗ ಹಂಗೆಲ್ಲ. ಅವ್ರ ಕಿಸೆದಾಗ ಮೊಬೈಲ್ ಇತ್ತು ಅಂದ್ರೆ ಹಿಂಗೆ ಆಕ್ಸಿಡೆಂಟ್ ಆಗೈತಿ, ಬೇಗ ಬರ್ರಿ ಅಂದ್ರೆ ಇದ್ದಲ್ಲಿಗನ ಆಂಬುಲೆನ್ಸ್ ಬರ್ತದ. ಒಳ್ಳೇದು ಅದ, ಆದ್ರೆ ಮನುಷ್ಯನ ಮನಸ್ಸು ಒಳ್ಳೇದಕ್ಕೆ ಬಳಸುವಲ್ಲ, ಕೆಟ್ಟದ್ದಕ್ಕನ ಹೆಚ್ಚು ಬಳಸಾಕತ್ತೇನ. ಅದಕ್ಕೆ ಮೊಬೈಲ್ ಬಂದ ಬಳಿಕ ಹೀಗೆಲ್ಲ ಆಗ್ಯದ. ಅದೇನು ಕೆಟ್ಟ ಅಂತಲ್ಲ, ಒಳ್ಳೇದಕ್ಕಾಗಿನ ಕಂಡು ಹಿಡ್ದಾರ. ಬಳಸೋರ ಮ್ಯಾಲೆ ನಿಂತದದು ಮೊಬೈಲ್. ಕೆಟ್ಟದ್ದಕ್ಕೆ ಬಳಸೋರು ಬದುಕು ಕೆಟ್ಟು ಹೋಗ್ತಾವು, ಒಳ್ಳೇದಕ್ಕೆ ಬಳಸೋರು ಬದುಕು ಒಳ್ಳೇದಾಗ್ತದ. ಅದಕ್ಕೆ ಸಂಶಯ ಅನ್ನುವಂಥದ್ದು ಹಿಂಗೆ ಹಾಕ್ಕೊಂಡು ಕೂತದ ಮೊಬೈಲ್ ಬಂದ ಬಳಿಕ. ಹಂಗೆ ನೀವು ಯಾರು ನಿಮ್ಮ ಮನೆಯವ್ರ ಮ್ಯಾಲೆ ಸಂಶಯ ಮಾಡೋಕೆ ಹೋಗಬೇಡ್ರಿ. ಅವರು ನಿಮ್ಮ ಮ್ಯಾಲೆ ಮಾಡೋದಿಲ್ಲ, ನೀವು ಅವ್ರ ಮ್ಯಾಲೆ ಮಾಡೋದಿಲ್ಲ. ಸಂಶಯಕ್ಕೆ ಸಂಸಾರ ಹಾಳಾಗಿ ಹೋಗ್ತದಂತ ಹೇಳ್ಯಾರ ಅವರು ಬಲ್ಲವರು. ಆದ್ದರಿಂದ ಸಂಶಯಾತ್ಮ ವಿನಶ್ಯತಿ, ಸಂಶಯ ಯಾರಲ್ಲಿ ಸುಳಿತದ ಅವ್ರ ಬದುಕು ನಾಶ ಆಗ್ತದ. ಅದಕ್ಕೊಂದಿಷ್ಟು ನಂಬೆಲೆ ಮನವೇ ಹಂಬಲಿಸಿ ಕೆಡಬೇಡ, ನಂಬಿದರೆ ಸಾಂಬನುಲಿವ. ಎಷ್ಟು ಚಲೋ ಹೇಳ್ಯಾರ. ನೀ ನಂಬಿ ಪೂಜೆ ಮಾಡು, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ನಿನಗೆ ಭಗವಂತ ಒಲಿತನನ್ನುವಂಥ ಮಾತನ್ನು ಅವರು ಹೇಳಿದಾರ. ಹೀಗೆ ತಮ್ಮೆಲ್ಲರಲ್ಲಿನೂ ಸಹಿತ ವಿಶ್ವಾಸ, ಪ್ರೀತಿ, ಕರುಣೆ, ಸದ್ಭಾವ, ಸದ್ಭಕ್ತಿ, ಸದಾಚಾರ ಎಲ್ಲವೂ ನಿಮ್ಮ ಅಂತರಂಗದೊಳಗೆ ತುಂಬಲಿ ಅಂತ ಆಶಿಸುತ್ತಾ 2 ನುಡಿಗಳನ್ನು ಗುರುದೇವರ ಪಾದಕ್ಕೆ ಸಮರ್ಪಣೆ ಮಾಡೋದಕ್ಕಿಂತ ಮೊದಲ 1 ತಿಂಗಳ ಪರ್ಯಂತರವಾಗಿ ನಮ್ಮನ್ನು ಕರೆಸಿ ನಮ್ಮ ಶ್ರಾವಣೋತ್ಸವ ಸಮಿತಿಯವರು, ಇದು ಒಂದು ಸೇವಾ ನಮ್ಮದು. ಈಗ ನೀವು ಎಲ್ಲ ಕೆಳಗೆ ಕೂತೀರಿ, ನಾವು ಮ್ಯಾಲೆ ಕೂತೀವಿ. ದೊಡ್ಡವರು ಭಾಳ ಜ್ಞಾನಿಗಳು ಅಂತ ತಿಳ್ಕೊಂಡು ಮ್ಯಾಲೆ ಕೂಡಿಸಿಲ್ಲ, ಅವರು ತೊಗೊಂಡು ಬಂದು. ನಾವಿರೋದ ಒಂದು 4-4.5 ಫೀಟ್ ಅದೀವಿ, ಕೆಳಗೆ ಕೂತ್ರೆ ಕಾಣೋದಿಲ್ಲ ಅಂತ ತೊಗೊಂಡು ಬಂದು ಮ್ಯಾಲೆ ಕೂಡಿಸ್ಯಾರ. ಅದು ನಿಮ್ಮ ದೊಡ್ಡ ಗುಣ, ಅದು ಕೂಡಿಸಿದವ್ರದ್ದು. ನೀವು ದೊಡ್ಡವರು, ಕೆಳಗೆ ಕೂತವ್ರು. ಯಾಕೆ ನಿಮಗೆ ಗೊತ್ತದ, ಆಕಸ್ಮಿಕ ಏನು 4 ಕಾಲದವಲ್ಲ ನನ್ನ ಕುರ್ಚಿಗೆ, ಅದ್ರಾಗ 1 ಕಾಲು ತಪ್ಪಿತಂದ್ರೆ ನಾನು ನೆಲದ ಮ್ಯಾಗ ಕೂಡ್ಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಿರಿ, ಭಾಳ ತಿಳುವಳಿಕೆ ಉಳ್ಳವರು, ಕುರ್ಚಿ ಮ್ಯಾಲೆ ಕೂತ್ರು ಕುರ್ಚಿ ಎದಕ್ಕೆ ಸ್ಪರ್ಶ ಅದ, ಅದು ಎದಕ್ಕೆ ಹತ್ಯದ, ನೆಲಕ್ಕೆ ಹತ್ಯದ. ಅಟ್ಟ ಅಂತರದ ಬಿಟ್ರೆ ಭೂಮಿನ ಆಧಾರ ಎಲ್ಲರಿಗೂ. ಅದಕ್ಕೆ ಹೇಳ್ಯಾರವರು, ಮಣ್ಣಿಂದ ಕಾಯ ಮಣ್ಣಿಂದ, ಸಕಲ ವಸ್ತುಗಳೆಲ್ಲ ಮಣ್ಣಿನಿಂದನ ಅಂತ ಹೇಳ್ಯಾರ. ಅದಕ್ಕೆ ಕೊನೆಗೆ ಮಣ್ಣಿನಿಂದನ ಬಂದಿರ್ತೀವಿ, ಕೊನೆಗೆ ಮಣ್ಣಿಗೆ ಒಂದು ದಿವಸ ಸೇರುವುದದ ಎಲ್ಲರೂ. ಅದಕ್ಕೆ ದೊಡ್ಡವರು ಸಣ್ಣವರು ಅನ್ನುವಂಥ ಭಾವ ಇಲ್ಲ. ಇದು ಒಂದು ನಮ್ಮದು ಸೇವಾ ಹೇಳುವಂಥದ್ದು, ಒಂದು ಕಾಯಕ, ಇದು ಪ್ರವಚನ. ಇಂಥ ಸೇವೆಯನ್ನು ಮಾಡೋದಕ್ಕೆ ನಿಮ್ಮ ಊರಿನ ಎಲ್ಲ ಯುವಕರು, ಹಿರಿಯರು ನಮಗೊಂದಿಷ್ಟು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಶ್ರಾವಣೋತ್ಸವದ ಎಲ್ಲ ಸಮಿತಿಯ ಹಿರಿಯರಿಗೂ ಯುವಕರಿಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿರಿ. ಅದರೊಳಗೆ ಭಾಳ ಜನ ಏನು ದೊಡ್ಡವರಿಲ್ಲ, ಒಂದು 2-3 ಜನ ಅದಾರ. ನಮ್ಮ ಸದು ಮುತ್ಯಾರು ಮತ್ತು ನರಸಪ್ಪ ಮುತ್ಯಾರು, ಒಂದು ಇಂಥವ್ರು ನಮ್ಮ ಶಿವಾನಂದವರು, ಒಂದು 3 ಜನ ಹಿರಿಯರು. ಇನ್ನು ಉಳಿದಿದ್ದು ಒಟ್ಟು ಯುವಕರ ಅದಾರ. ಒಂದೊಂದು ಊರಾಗ ಹೋಗ್ರಿ, ಯುವಕರು ಏನು ಮಾಡ್ಯಾರ, ಕುಡಿದು ಹಾದಿ ಮೇಲೆ ಬೀದಿ ಮೇಲೆ ಬಿದ್ದಿರ್ತಾರ, ತಿನ್ನಬಾರ್ದು ಗುಟ್ಕ ತಿಂತಾರ. ಆದ್ರೆ ನಿಮ್ಮ ಊರೊಳಗೂ ಆ ಯುವಕರು ಏನು ಮಾಡ್ಯಾರ, ನಾವು ಕೆಡೋದು ಬೇಡ, ನಮ್ಮೂರು ಜನನೂ ಕೆಡೋದು ಬೇಡ, ಒಳ್ಳೇದು ತೋರಿಸ್ಬೇಕು, ಒಳ್ಳೇದು ಕೇಳಿಸ್ಬೇಕನ್ನುವಂಥ ಭಾವದಿಂದ ಅವ್ರು ಏನು ಮಾಡ್ಯಾರ, ಒಂದು
ಸಮಿತಿ ಮಾಡಿಕೊಂಡ್ರೆ, ಹೆಸರಿಗೆ ಅಟ್ಟ ಸಮಿತಿ ಅದ ಶ್ರಾವಣೋತ್ಸವ ಅಂದ್ರೆ. ಅವರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಪ್ರತಿ ವರ್ಷ, ಇದು 4ನೇ ವರ್ಷ, ಇಂಥದ್ದೊಂದು ಅಪರೂಪದ ಪವಿತ್ರವಾದ ಕಾರ್ಯವನ್ನು ಮಾಡಿಕೊಂಡು ಹೊರಟಾರಲ್ಲ, ಅದಕ್ಕೆ ತಾವೆಲ್ಲರೂ ಅಭಿಮಾನ ಪಡಬೇಕು, ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಆ ಬಳಿಕ ನಮ್ಮ ಶಿವಲಿಂಗಪ್ಪ, ನಮ್ಮ ಪರಸು, ಇನ್ನು ಉಳಿದ ಎಲ್ಲರೂ ಏನು ಮಾಡ್ಯಾರ, ನಿಮಗೆ 1 ತಿಂಗಳು ಅಡಿಗೆ ತಯಾರು ಮಾಡ್ಯಾರ. ಮುಂಜಾನೆ ಮನೆಗೆ ಹೋಗಿ ಒಬ್ಬರ ಉಂಡಿರೇನು, ಮತ್ತು 6 ಹೊತ್ತು ಉಣ್ಣವನಂಗಿದ್ರು ಉಣ್ಬೋದು. ಅಂಥವ್ರಿಲ್ಲ ಅಂದ್ರೆ ಮುಂಜಾನೆದು 1 ಒಪ್ಪತ್ತು ಅವ್ರ ಪಾಪ ನೀವು ಮಾಡಿ ಉಣಿಸಿರಿ. ಅವರಿಗೆ 11 ತಿಂಗಳು ನೀವು ಮಾಡಿ ಉಣಿಸಿರಿ. ಆದ್ರೆ ನಿಮ್ಮದು ಭಾರ ಇಟ್ಕೋಬಾರ್ದು ಅಂತ ತಿಳ್ಕೊಂಡು ನೀವು ಮುಂಜಾನೆ 6ಕ್ಕೆ ಎದ್ದು ಉಣಿಸಿದ್ರಪ್ಪ ಅಂದ್ರೆ ಅವರು 4ಕ್ಕೆ ಅಡಿಗೆ ತಯಾರು ಮಾಡಿ ನಿಮಗೆ ಉಣಿಸ್ಯಾರ 1 ತಿಂಗಳು. ಅದಕ್ಕೆ 4 ಗಂಟೆಕನ ಏನು ಮಾಡ್ತಿದ್ರು, ಅವರು ಒಲೆ ಹೊತ್ತಿಸ್ತಿದ್ರು. 4 ಗಂಟೆಗೆ ಹೇಳೋದಂದ್ರೆ ಸಾಮಾನ್ಯನ, ಸಂಜೆ 4ಕ್ಕೆ ಎದ್ರು ಪುಣ್ಯ. ಅಂಥದ್ದು ರಾತ್ರಿ 4ಕ್ಕೆ ಮಳೆ ಬರಲಿ ಚಳಿ ಇರಲಿ ಎಷ್ಟು ಕಷ್ಟಪಟ್ಟಾರ ಪಾಪ. ಅಂಥ ಅಡುಗೆ ಮಾಡಿರ್ತಕ್ಕಂಥ ನಮ್ಮ ಶಿವಲಿಂಗಪ್ಪ ನೋಡ್ರಿ, ನಮಗನಿಸ್ತದ. ನಾ ಅಂದ್ಯ ಅವ್ರ ಆಕಾರ ನೋಡಿ ತಮಾಷೆಗೆ ನಾನು ಮೊನ್ನೆ ಇಲ್ಕಲ್ ಅಜ್ಜರ ಬರ್ಬೇಕಾದ್ರೆ 50 ಮಂದಿ ಲಿಂಗ ದೀಕ್ಷೆ ತೊಗೋಬೇಕು ನೋಡು ಅಂದ್ರೆ ಕರೆಸ್ತೀನಿ. ಲಿಂಗ ದೀಕ್ಷೆ ಇದ್ರೆ ಬರ್ತಾರೆ ಅವರು, ಇರಲಿಲ್ಲ ಅಂದ್ರೆ ಅಲ್ಲಿ ಅದಾವ ಇಲ್ಲಿ ಅದಾವ ಅಂತ ಹಿಂಗೆ ಹೇಳ್ತಾರೆ. ಮತ್ತು ಲಿಂಗ ದೀಕ್ಷೆ ತೊಗೊತೀನ ಶಿವಲಿಂಗಪ್ಪ ಅಂದ್ಯ. ಶಿವಲಿಂಗಪ್ಪ ಅಂದ, ನಾನು ಲಿಂಗ ಇದ್ದಂಗೆ ಅದೀನಿ ಹೇಳ್ರಿ ಅಂದ. ನನಗೂ ಬರೋಬ್ಬರಿ ಅನ್ನಿಸ್ತು, ಯಾಕೆ ಆಕಾರನಲ್ಲಿ. ಇಂಥ ಶಿವಲಿಂಗಪ್ಪ 1 ದಿವಸನೂ ಬೇಸರ ಮಾಡಿಕೊಳ್ಳಾರ್ದಂಗೆ ನಸಕ್ನ್ಯಾಗ 4ಕ್ಕೆ ಬಂದು ಮತ್ತದು ಹಿಂಗೆ ಭಕ್ತಿ ಮಾಡ್ಯಾನಲ್ಲ ಆ ಪುಣ್ಯಾತ್ಮ. ಅವ್ರ ಜೊತೆಗೆ ಹಲವಾರು ಜನ ಕೈಗೂಡಿಸಿದವ್ರು ಅದಾರ. ಅವ್ರದ್ದು ತೊಗೊಂಡ್ರೆ ಅವ್ರದ್ದು ಹೇಳಿದಂಗೆ, ಮತ್ತು ಒಬ್ರದ ಅಂತ ಹಿಂಗೆ ಭಾವಿಸಬಾರ್ದು. ಹೆಸರು ಗೊತ್ತಿಲ್ಲ ಅದಕ್ಕೆ ಒಬ್ಬರು ತೊಗೊಂಡ್ರೆ ಅವರಿಂದ ಅವರು. ಈಗ ಇನ್ನೂ ತಿಳಿಬೇಕಂದ್ರೆ ನಿಮ್ಗೆ ಹೇಳ್ತೀನಿ. ಈಗ ಆರತಿ ಮಾಡ್ತಿರ್ತಾರೆ ನೋಡ್ರಿನ, ಒಬ್ರು ಆರತಿ ಮಾಡುವಾಗ ಏನು ಮಾಡ್ತಾರೆ, ಅವ್ರ ಹಿಂದೆ ಸೆರಗಿ ಹಿಡಿದು ಅವ್ರ ಕೈ ಹಿಡಿದ್ಬಿಟ್ರೆ ಅವರು ಮಾಡಿದಂಗೆ. ಹಿಂಗೆ ತಿಳ್ಕೊಳ್ಳೋದು. ಹಂಗೆ 4 ಗಂಟೆಗೆ ಬಂದು ಸೇವಾ ಮಾಡ್ಯಾನ. ಮತ್ತು ಹಿಂಗೆ ಸೇವಾ ಮಾಡ್ಯಾನಲ್ಲ, ಇವರು ಕಮಿಟಿ ಅವರು ಏನಾದರೂ ಒಂದಿಷ್ಟು ಕಾಣಿಕ ಕೊಡ್ತಾರಂತ ಸೇವಾ ಮಾಡಿಲ್ಲ. ಇವರು ಕೊಟ್ಟರು ಅಟ್ಟ ಬಿಟ್ಟರು ಅಟ್ಟ. ಇದು ಮಲ್ಲಿಕಾರ್ಜುನನ ಸೇವಾ ಅಂತ ತಿಳ್ಕೊಂಡು ಮಾಡ್ಯಾನ. ಅವ್ರಿಗೆ ರೊಕ್ಕಿಲ್ಲ, ರೂಪಾಯಿ ಇಲ್ಲ. ರೊಕ್ಕ ತಗೊಂಡು ಈ ಲಗ್ನ ಮುಹೂರ್ತ ಸಭೆ ಸಮಾರಂಭ ಇರ್ತಾವಲ್ಲ, ಒಂದೊಂದು ಕುಟುಂಬದ್ದು ಮನೆತನದ್ದು, ಅದಕ್ಕೆ ತಗೊಳ್ಳಿ ಬ್ಯಾಡ ಅನ್ನೋದಿಲ್ಲ. ಆದ್ರೆ ದೈವದ ಕೆಲಸ ಇರ್ತಾವೆ ನೋಡು, ಊರಾಗ ಏನೇ ನಡೀಲಿ ಅವಕ್ಕೆ ಏನು ತಗೋಬಾರದು. ತಗೊಂಡ್ರಪ್ಪ ಅಂದ್ರೆ ಅದು ಸೇವಾ ಆಗೋದಿಲ್ಲ, ಅದು ಭಕ್ತಿ ಆಗೋದಿಲ್ಲ. ಎಲ್ಲ ಊರು ಜನ, ಎಲ್ಲ ಭಕ್ತರು ಒಂದು ಕಡೆಗೆ, ಜಾತಿ ಮತ ಪಂಥ ಪಂಗಡ, ದೊಡ್ಡವರು ಸಣ್ಣವರು, ಸಿರಿವಂತರು ಬಡವರು, ಸ್ತ್ರೀ ಪುರುಷ ಎಲ್ಲ ಮರೆತು ಇಷ್ಟೆಲ್ಲ ಚಂದ ಕೂತು ಒಳ್ಳೇದು ನೋಡಿ ಒಳ್ಳೇದು ಕೇಳ್ತಾರಂದ್ರೆ ಅವ್ರಿಗೆ ಯಾಕೆ ನಾನು ಒಂದಿಷ್ಟು ಒಳ್ಳೇದು ಮಾಡಿ ಉಣಿಸ್ಬಾರ್ದು ಅನ್ನುವಂಥ ಭಾವ ಮೂಡಿದಾಗ ಅಡುಗೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗ್ತದೆ. ಅಂಥ ಒಂದಿಷ್ಟು ನಿಷ್ಕಾಮ ಸೇವೆಯನ್ನು, ನಿಷ್ಕಾಮ ಭಕ್ತಿಯನ್ನು ಮಾಡಿದಾರ. ಅಂಥವ್ರು ಅಪರೂಪ ಒಂದೊಂದು ಊರೊಳಗೆ ತೊಗೊಂಡು ಮಾಡ್ತಿರ್ತಾರೆ. ತೊಗೊಂಡು ಮಾಡಿದ್ರೆ ಅದು ಭಕ್ತಿ ಆಗೋದಿಲ್ಲ, ಸೇವಾ ಆಗೋದಿಲ್ಲ. ಅದಕ್ಕೆ ಅವರು ಹಂಗೆ ಮಾಡಿದಾರ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ ಬಳಿಕ ಅವ್ರು ಮಾಡಿದ್ರೆ ಮುಗಿತಂತೇನಿಲ್ಲ, ಅದನ್ನು ತೊಗೊಂಡು ನಿಮಗೆ ನೀಡಬೇಕಲ್ಲ, ನಿಮ್ಮ ಬಾಯಿಗೆ ಬೀಳ್ಬೇಕಲ್ಲದು. ಹೌದಾ, ಹಸದು ಬಂದಿರ್ತೀರಿ ಪಾಪ. ಅದಕ್ಕೆ ಕೆಲವರು ನೀಡ್ಯಾರ, ಯುವಕರು ನೀಡ್ಯಾರ. ಅವರಿವರು ಎನ್ನದೇ ಆ ನೀಡಿರ್ತಕ್ಕಂಥ ಯುವಕರಿಗೂ ಹಿರಿಯರಿಗೂ ಜೋರಾದ ಚಪ್ಪಾಳಿ ತಟ್ರಿ. ಆ ಬಳಿಕ ನಮ್ಮನ್ನು 1 ತಿಂಗಳ ವಿಜಯಪುರಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಒಬ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು. ಯಾರಿಗೆ? ನಮ್ಮ ಪರಸು ಅವರಿಗೆ. 1 ತಿಂಗಳದಾಗ ಅತಣಿ ಬಿಜಾಪುರ ರೋಡಿನೊಳಗೆ 4-5 ಆಕ್ಸಿಡೆಂಟ್ ಆಗ್ಯಾವ, ನಮ್ಮ ಕಣ್ಣು ಮುಂದನ ಆಗ್ಯಾವು, ನೋಡೀವಿ. ಆದರೂ ಸಹಿತ ಇಂಥದ್ರ ಮಧ್ಯದೊಳಗೆ ನಮ್ಮನ್ನು ಸುರಕ್ಷಿತವಾಗಿ 1 ದಿವಸ ಅಲ್ಲ, 1 ವಾರ ಅಲ್ಲ, 1 ತಿಂಗಳ ಪರ್ಯಂತರವಾಗಿ ಹೋಗೋದು ಬರೋದು. 70 ಕಿಲೋಮೀಟ್ರ್ ಹೋಗ್ಬೇಕು, 70 ಕಿಲೋಮೀಟ್ರ್ ಬರ್ಬೇಕಂದ್ರೆ ಚಾಲಕ ಚಲೋ ಇರ್ಬೇಕು, ಚಾಲಕ ಭಾರಿ ಚಾಲಕ ಆಗಿರ್ಬೇಕು, ಅಂದ್ರೆ ಗಾಡಿ ನಡ್ಸಕ್ಕೆ ಬರ್ತದೆ. ಇರದಿದ್ರಂದ್ರೆ ಆಗೋದಿಲ್ಲ. ಹಂಗೆ ನಮ್ಮನ್ನು ಏನು ಮಾಡ್ಯಾನ,
ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಬರೋದು ಮಾಡಿರ್ತಕ್ಕಂಥ ನಮ್ಮ ಪರಸು ಅವರು ಒಳ್ಳೆ ಚಾಲಕರದಾರ, ಅನುಭಾವಿಗಳದಾರ. ಮತ್ತು ಅದನ್ನು ಅಟ್ಟ ಮಾಡಿಲ್ಲ, ಇಲ್ಲಿ ಸೇವಾನು ಮಾಡ್ಯಾರ. ಹೀಗಾಗಿ ಅಂಥ ಚಾಲಕರಿಗೂ ಸಹಿತ ತಾವು ಜೋರಾದ ಚಪ್ಪಾಳೆಯನ್ನು ತಟ್ಟಿರಿ. ಮತ್ತು ನಮ್ಮ ಸ್ವಾಮಿಗಳು ನೋಡ್ರಿ, ನಂದಿ ಬಸವಣ್ಣನ ಮುಂದೆ ಈಶ್ವರನ ಮುಂದೆ ಇಲ್ಲಿ ಕುಂತಿಲ್ಲ, ಒಳಗಿರೋದು ಈಶ್ವರ, ಹೊರಗೇನು ಕುಡಿಸಿರಿ. ಹಾಂ, 1 ತಿಂಗಳು ಅವರು ನಂದಿ ಬಸವಣ್ಣ, ನಾವು ಈಶ್ವರ ಇದ್ದಂಗೆ. ನಮ್ಮ ಮುಂದೆ ಹೀಗೆ ಕೂತು 1 ತಿಂಗಳ ಪರ್ಯಂತರ ಸೌಂಡ್ ಸಿಸ್ಟಮಿನ ಸೇವಾ ಮಾಡ್ಯಾರ. ಅವ್ರ ಬಗ್ಗೆ ಚಲೋ ಮಾತು ಹೇಳೋದಂದ್ರೆ, ನಿಮ್ಮೂರು ಶ್ರಾವಣದ ಅಲ್ಲ, ಇದು ಶ್ರಾವಣ ನಮಗೆ 11ನೇ ವರ್ಷ ಇದು ನಾವು ಪ್ರವಚನ ಶ್ರಾವಣ ಹೇಳೋದು. ಅಂದ್ರೆ ಮಧ್ಯದೊಳಗೆ ರಗಡು ಬರ್ತಿರ್ತಾವೆ ವರ್ಷದಾಗ, ಇದನ್ನ ಅಟ್ಟ ನೆನಪಿಟ್ಟುಕೊಂಡಿವಿ. 11ನೇ ಶ್ರಾವಣ ಮಾಸ ಇದು. ಅಂದ್ರೆ ಸಣ್ಣವ್ರಿದ್ದಾಗಿದ್ದನೂ ಅಪ್ಪುಗಳು ಹಿಂದೆ ಬಂದು ಅವ್ರದ ಕೇಳಿ, ನಾವೇನು ಹೊಸದು ಹೇಳೋದಿಲ್ಲ, ಅವ್ರದ್ದೇ ಹೇಳ್ತಿರ್ತೀವಿ. ಅವ್ರನ್ನ ಬಿಟ್ಟು ಅವರು ಮೊದಲೇ ಹೇಳಿಗ್ಯಾರ ಜಗತ್ತಿಗೆ, ಹೋಗುವಾಗೇನು ಹೇಳುವುದನ್ನೆಲ್ಲ ಹೇಳಿ ಆಗ್ಯದ. ಈಗ ಉಳಿದಿರೋದು ಏನಂದ್ರೆ, ಏನು ಹೇಳಿವಲ್ಲ ಅದರಂಗೆ ಬದುಕ್ರಿ ಅಂತ ಜಗತ್ತಿಗೆ ಸಂದೇಶ ಕೊಟ್ಟಾರವ್ರು. ಇನ್ನೊಬ್ರು ಯಾರು ಬಂದು ಹೊಸದು ಹೇಳ್ತಾರಂದ್ರೆ ಕನಸಿನ ಮಾತದು. ಯಾಕೆ? ಅವ್ರು ಏನು ಹೇಳ್ಬೇಕಾಗಿತ್ತು ಎಲ್ಲ ಹೇಳ್ಯಾರ. ಆಡು ಮುಟ್ಟದ ಸೊಪ್ಪಿಲ್ಲ, ಅವರು ಹೇಳದೇ ಇರತಕ್ಕಂಥ ವಿಚಾರನ ಇಲ್ಲ ಜಗತ್ತಿನ ಜನಗಳಿಗೆ. ಅಂಥವ್ರು ಹೇಳಿದ್ದನ್ನು ನಾವು ಹೇಳ್ತಿರ್ತೀವಿ. ಮತ್ತು ನಾವು ಹೇಳಿದ್ದದು ಸಾವಿರ ಜನಗಳಿಗೆ ಮುಟ್ಟಬೇಕಾಗಿತ್ತಂದ್ರೆ ಅವ್ರದ್ದು ಅವಶ್ಯಕತೆ ಅದ. ಹೀಗಾಗಿ 10-12 ವರ್ಷ ಎಲ್ಲ ಕಡೆಗೆ ಹೋಗಿವಿ. ಆದ್ರೆ ನಮಗಿಷ್ಟು ಸಂತೋಷ ಆಗೈತಲ್ಲ. ಒಂದೊಂದು ಊರಾಗ ಹಿಂಗಿರ್ತಾವಲ್ಲ, ಇಲ್ಲೇ ಮೊನ್ನೆ ಈಗೇನು ಸಂಜೆಗೆ ಹೋಗಿದ್ದೆಲ್ಲ ವಿಜಯಪುರದಾಗ, ಅಲ್ಲಿ ಎಂಥವು ಕೂಡಿದ್ದಂದ್ರೆ, ಅವ ಮನ್ಯಾಗ ಹೆಂಡತಿ ಜೀವ ಮಾಡಿದ್ಲಂದ್ರೆ ಸೌಂಡ್ ಚಂದ ಇಡ್ತಿದ್ದ. ಒಂದು ಸ್ವಲ್ಪ ಏನರ ಮನಸ್ತಾಪ ಆಗಿ ಜಗಳ ಮಾಡಿ ಬಂದಿದ್ದ ಒಟ್ಟು ತಿರುಗಿಬಿಟ್ಟು ಬಿಡವ. ಅವು ಏನು ತಿರುಗಿಸು ಗಾಲಿ ಇರ್ತಾವ್ರು ಒಟ್ಟು ತಿರುಗಿಸವ. ಅದಕ್ಕೆ ಒಂದು ದಿವಸ ಇಂಥವು ಜೋಡಾಗ್ಯಾನಪ್ಪ ನಮಗೆ, ಏನು ಮಾಡೋದು? ನೀ ಬಾ ಅಂತ ಒಂದು ದಿವ್ಸ ಕರ್ಕೊಂಡೋಗಿದ್ವಿ ನಮ್ಮ ಸ್ವಾಮಿಗಳ್ನ. ಕರ್ಕೊಂಡೋಗಿ ಒಂದು ದಿವಸ ಇವರ ಕೂತಿದ್ರಲ್ಲಿ ಹೇಳಿ ಬಂದಾರ ಅವ್ರು ಹೋಗಿ. ಅಂದ್ರೆ ವಿಜಯಪುರದವ್ರಿಗೆ ಸೌಂಡ್ ಹಚ್ಚೋದು ಹೇಳಿ ಬಂದಾರ ಅಂದ್ರೆ ನಿಮ್ಮೂರು ಹೆಮ್ಮೆ ಅಲ್ಲೇನು? ಇವರು ಯಾವಾಗ ಇದನ್ನಿಷ್ಟು ಇಡಬೇಕು, ಎಂಪ್ಲಿಫೈರ್ದು ಇಷ್ಟು ಇಡಬೇಕು, ಮಿಕ್ಸಿದು ಇಷ್ಟು ಇಡ್ಬೇಕಂತ ಏನು ಹೇಳಿ ಬಂದಾರಲ್ಲ, ಒಂದು ದಿವಸ ಅಟ್ಟ ಇಟ್ಟಿದ್ದವ. ಮುಂದೆ ಮತ್ತೆ ತಿರುವುದು ಒಟ್ಟ ಕೈ ಹಿಂಗೆ ಬಿಟ್ರೆ ಅಲ್ಲವ, ಕೈ ಅದ್ರಾಗ ಇಟ್ಕೊಂಡ ಕೂಡವ ಹಿಂಗೆ ಮಾಡ್ಕೊಂತ, ಒಮ್ಮೆ ಹಚ್ಚ, ಒಮ್ಮೆ ಕಡಿಮೆ, ಒಮ್ಮೆ ಪೂರ ಬಂದ ಮಾಡವ. ಮತ್ತು ಹೀಗೆಲ್ಲ ಆದ್ರೆ ಕಾರ್ಯಕ್ರಮ ನಡೀತಾವನು. ಅದಕ್ಕೆ ಒಂದು ಸಂಗತಿ ಏನಂದ್ರೆ, ವಿಜಯಪುರದೊಳಗೂ 1 ತಿಂಗಳ ಪ್ರವಚನ ಮಾಡಿದ್ವಿ. ಅಲ್ಲೆಲ್ಲ ಎಜುಕೇಟೆಡ್ ಜನ, ಪ್ರೊಫೆಸರು, ಲೆಕ್ಚರು, ಡಾಕ್ಟ್ರು, ಇಂಜಿನಿಯರು ಎಲ್ಲ ಕಲಿತವ್ರು. ಹೆಣ್ಮಕ್ಳನ್ನು ಕಲಿತವ್ರ ನೌಕರಿ ಮಾಡವ್ರ, ಗಂಡ್ಮಕ್ಳನ್ನು ನೌಕರಿ ಮಾಡವ್ರ. ಅಂಥವ್ರಿಗೆ ಹೇಳಿದ್ರು ಸಹಿತ ನಮಗೇನು ಅಷ್ಟು ಸಂತೋಷ ಅನ್ನಿಸ್ಲಿಲ್ಲ. ಆದ್ರೆ ನೀವೇನೋ ಅವ್ರಂಗೆ ಡಾಕ್ಟ್ರ್ ಇರದೇ ಇರ್ಬೋದು, ಎಂಜಿನಿಯರ್ ಇರದೇ ಇರ್ಬೋದು, ಭಾಳ ಶಾಲೆ ಕಲಿತವ್ರು ಇರದೇ ಇರ್ಬೋದು. ಆದ್ರೆ ಅಲ್ಲಿಕ್ಕಿಂತ ನಿಮ್ಮೂರೊಳಗೆ ಏನು ಹೇಳಿವಲ್ಲ ಪ್ರವಚನ, ಇದು ಭಾಳ ಸಂತೃಪ್ತಿ ಕೊಟ್ಟದ ನಮಗೆ. ಕಾರಣ ಭಕ್ತಿ. ಅಲ್ಲಮರಂತಾರ ಊರು ಹೇಗಿರ್ಬೇಕಂದ್ರೆ ಹೇಳ್ತಾರವರು, ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, ಭಕ್ತರಿಲ್ಲದ ಗ್ರಾಮ ಸುಡುಗಾಡವಯ್ಯ. ಎಷ್ಟು ಚಲೋ ಹೇಳ್ತಾರವರು. ಭಕ್ತರಿಲ್ಲ ಅಂದ್ರೆ ಗ್ರಾಮ ಅದು ಸ್ವರ್ಗ ಆಗೋದಿಲ್ಲ, ಸುಡುಗಾಡಕ್ಕಿನ ಅತತ್ತ ಆಗತ್ತೆ. ಅದಕ್ಕೆ ಅವ್ರಂತಾರ, ಭಕ್ತರು ಎಲ್ಲಿರೋದಿಲ್ಲ ಆ ಗ್ರಾಮ ಆ ಊರಾಗಿ ಉಳಿದಿಲ್ಲ, ಅದು ಒಂದು ಥರದ ಸುಡುಗಾಡಿದ್ದಂಗೆ ರಣ ಹೊಡಿತಿರ್ತದೆ. ಬರೀ ಸಂಪತ್ತು ತುಂಬಿರ್ತದೆ, ಸಂಪತ್ತಿನಿಂದ ಅಹಂಕಾರ ಬಂದಿರ್ತೈತಿ. ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಿ ಬರೋದಿಲ್ಲ, ಇವ್ರನ್ನ ಕಂಡ್ರೆ ಆಗಿ ಬರೋದಿಲ್ಲ. ಊರಂತಾರೆ ಅದಕ್ಕೆ ಊರಂದ ಬಳಿಕ ಭಕ್ತಿವಂತ ಜನ ಇದ್ರೆ ಊರಿಗೆ ಕಿಮ್ಮತ್ತ ಬೆಲೆ ಬರ್ತದೆ. ಹೀಗಾಗಿ ಅಲ್ಲಮ ಪ್ರಭುದೇವರು ಏನು ಹೇಳ್ಯಾರ, ಯಾವ ಊರೊಳಗೆ ಭಕ್ತಿ ಶ್ರದ್ಧೆ ಉಳ್ಳಂಥ ಭಕ್ತರು ಇರ್ತಾರಲ್ಲ ಆ ಊರು ಅದು ಊರಾಗಿರೋದಿಲ್ಲ, ಸ್ವರ್ಗ ಆಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ಯಾರ. ಹಾಗೆ ನಿಮ್ಮ ಊರೊಳಗೆ ಭಾಳ ಅಂದ್ರೆ ಭಾಳ ಭಕ್ತಿ ಅದ. ಅದಕ್ಕೆ ಒಂದೇ ಉದಾಹರಣೆ, 3 ವರ್ಷ ಸಂಜಿಕೆ ನಡೆಸಿದ್ರು, ಮುಂಜಾನೆ ಏನಾದರೂ ನೀವು ಬರೆದಿದ್ರಂದ್ರೆ ನಿಮ್ಮಲ್ಲಿ ಭಕ್ತಿ ಕೊರತೆತ್ತಿ ಅಂತ ಅನಿಸ್ತಿತ್ತು. ಮತ್ತು ಮುಂಜಾನೆ ಹಚ್ಚಿದ್ರೂ ಬರ್ತೀರಿ. ಈಗ ಮಧ್ಯಾಹ್ನ ಒಂದು ಉಳ್ದೈತಿ ನೋಡಿ ನಿಮ್ಮ ಊರಾಗ, ಮಠ ಮಧ್ಯಾಹ್ನ ಒಂದು ಹಚ್ಚಿ ನೋಡ್ಬೇಕು.
ಇವ್ರಂತಾರ ನೀವು ಯಾವಾಗಾರ ಹಚ್ಚ್ರಿ 7x24 ಆಲ್ರೆಡಿ ಅಂತಾರೆ ಇವರು. ಅಂದ್ರೆ 24 ತಾಸನು ನಾವು ಬರ್ತೀವಿ ಅನ್ನುವಂಥ ಭಕ್ತರು ವಿರಳಾತಿ ವಿರಳ. ನಿಮ್ಮ ಭಕ್ತಿ ಶಕ್ತಿ ಭಾಳ ದೊಡ್ಡದು. ಅದಕ್ಕೆ ನಿಮ್ಮ ಬಗ್ಗೆ ಏನು ಹೇಳಕ್ಕೆ ಮಾತಿಲ್ಲ ನಮಗೆ. ಅದಕ್ಕೆ ಈಗ ನೀವು ನಮಕಿನ ತ್ಯಾಗಿಗಳು. ನಾವು ಮನೆ ಮಾರು ತಂದೆ ತಾಯಿ ಎಲ್ಲ ಬಿಟ್ಟು ಗುರುಗಳ ತಂದೆ ತಾಯಿ ಅಂತ ಬಂದಿರ್ತೀವಿ. ನಮ್ಮದು ದೊಡ್ಡ ತ್ಯಾಗ ಅಂತ ನೀವು ತಿಳ್ಕೊಂಡಿರ್ತೀರಿ. ಆದ್ರೆ ನಾವು ತಿಳ್ಕೊಂಡಿವಿ ನಿಮ್ಮಷ್ಟು ದೊಡ್ಡ ತ್ಯಾಗಿಗಳು ಯಾರೂ ಇಲ್ಲ. ಯಾಕಂದ್ರೆ ನೀವು ಕೆಲವರು ರಾತ್ರಿ ಧಾರಾವಾಹಿ ನೋಡ್ತಿರ್ತಾರೆ. ಆಕಸ್ಮಿಕ ತಪ್ಪಿತ್ತಂದ್ರೆ ಮತ್ತೆ ಮುಂಜಾನೆ ರಿಪೀಟ್ ಅದನ್ನು ನೋಡ್ತಿರ್ತಾರೆ. ಅವಕಾಶ ಮಾಡಿರ್ತಾರೆ ಅವರು ಟಿ ವಿ ಅವರು. ಅದಕ್ಕೆ ಆ ಎಲ್ಲ ಒಂದು ತಿಂಗಳ ಧಾರಾವಾಹಿ ಮನೆ ಮಾರು ದನ ಕರ ಎಲ್ಲ ಮರೆತು ನೀವು ಒಂದು ತಾಸು ಬಂದು ಕೂತೀರಿ ಅಂದ್ರೆ ಇದು ನಿಜವಾದ ತ್ಯಾಗಿಗಳ ಲಕ್ಷಣ ಇದು. ಮತ್ತು ತ್ಯಾಗಿಗಳಿದ್ರನ ಇಲ್ಲಿಗೆ ಬರ್ತಾರೆ, ಭೋಗಿಗಳು ಬರೋದಿಲ್ಲ. ಯಾಕೆ? ಮನ್ಯಾಗ ಶಿಸ್ತು ಉಣ್ಣೋದದ, ಇನ್ನೂ ಇಟ್ಟೊತ್ತಿನಾಗ ಕೌದೆ ಕಾಲು ಚಚ್ಚಾರ ಕೆಲವರು. ಅದಕ್ಕೆ ನೀವು ತ್ಯಾಗಿಗಳು. ಅದಕ್ಕೆ ಈಗ ನಿಮಗಂತರೂ ಚಪ್ಪಾಳಿ ತಟ್ಟಕ್ಕೆ ನಾವೊಬ್ಬನ ಹೆಂಗೆ ತಟ್ಟುದು? ಕೇಳಿಸೋದಿಲ್ಲ. ಅದಕ್ಕೆ ಈಗ ಬಿಲ್ಡಿಂಗ್ ಚಲೋ ಅದ ಅಂತ ತಿಳ್ಕೊಡ್ರಿ. ಲೆಕ್ಚರ್ ಚಲೋ ಅದಾರ, ಪಾಠ ಹೇಳೋರು, ಡಯಾಸ್ ಅದ, ಬ್ಲ್ಯಾಕ್ ಬೋರ್ಡ್ ಅದ, ಚಾಪೀಸ್ ಅದ, ಎಲ್ಲ ಅದ. ಸ್ಟೂಡೆಂಟ್ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ಕಾಲೇಜ್ ಕಟ್ಟಡ ತೊಗೊಂಡು ಏನು ಮಾಡೋದು? ಪ್ರೊಫೆಸರ್ ತೊಗೊಂಡು ಏನು ಮಾಡೋದು? ಡಯಾಸ್ ತೊಗೊಂಡು ಏನು ಮಾಡೋದು? ಬ್ಲ್ಯಾಕ್ ಬೋರ್ಡ್ ತೊಗೊಂಡು ಏನು ಮಾಡೋದು? ಎಲ್ಲವೂ ವ್ಯರ್ಥ ಆಗೋದಿಲ್ಲೇನು? ಸ್ಟೂಡೆಂಟ್ ಭಾಳ ಮುಖ್ಯ. ಸ್ಟೂಡೆಂಟ್ ಇದ್ರನ್ನ, ವಿದ್ಯಾರ್ಥಿಗಳಿದ್ರನ್ನ ಶಿಕ್ಷಕರಿಗೂ ಶಾಲೆಗೂ ಬೆಲೆ ಬರೋದು ಹೇಗೋ ಹಾಗೆ ಮೈಕ್ ಹಚ್ಚೋರದಾರ, ಹೇಳೋರದೀವಿ. ನಿಮ್ಮ ಮುಖಕ್ಕೆ ಕ್ಯಾಮ್ರಾ ಹಿಡಿಯೋರದಾರ ನಮ್ಮ ಮಾದೇವ. ನೀವ ಇಲ್ಲಂದ್ರೆ ಎಲ್ಲರೂ ಕವಿದಾಗಿದ್ರಿ ಅಂದ್ರೆ ಏನಕ್ಕಿತ್ತು ಗತಿ ನಮ್ಮದು? ಅದಕ್ಕೆ ನೀವು ಭಕ್ತಿ ಶ್ರದ್ಧೆಯಿಂದ ಬೆಳಗಿನ ಜಾವ 4ಕ್ಕೆ ಎದ್ದು ಶುಚಿರ್ಭೂತರಾಗಿ ನೀವು ಒಂದು ತಿಂಗಳು ಕೇಳಿರಲ್ಲ, ನಿಮಗೆ ಯಾರೂ ಚಪ್ಪಾಳಿ ಹೊಡಿದಿಲ್ಲ, ನಿಮಗೆ ನೀವೇ ಹೊಡ್ಕೊಂಡು ಬಿಡ್ರಿ. ಆ ಬಳಿಕ 1 ತಿಂಗಳ ನಮ್ಮ ಮಾಂತೇಶ್ ಅವರು 10-15 ದಿವಸ ಅವರು ಛಾಯಾಗ್ರಾಹಕರಾಗಿ ನಿಮ್ಮೂರು ಪ್ರವಚನವನ್ನು ಲಕ್ಷ ಜನಗಳಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ಯಾರ. ಅವರು ಮಾಡಿದ ಬಳಿಕನ ಒಂದು 6-7 ನಿಮಿಷದ ವಿಡಿಯೋ 1,00,000 ಜನ ನೋಡ್ಯಾರ ಒಂದು ವಾರದಾಗ. ನಿಮ್ಮೂರು ವಿಡಿಯೋನ 1,00,000 ಜನ ನೋಡ್ಯಾರ. ಅದು ಮತ್ತು ಯಾವುದು ನೋಡ್ಯಾರ ಗೊತ್ತೈತೇನು? ಫ್ರೀ ಬಸ್ಸ. ಇದು ಭಾಳ ಮಜಾ. ಏನು ಒಂದು ವಚನ ಅಲ್ಲ, ಒಂದು ತತ್ವಲ್ಲ, ಏನಲ್ಲ, ಫ್ರೀ ಬಸ್ಸಿಂದು ಇನ್ನೂ ಎಷ್ಟು ಹವಾ ಐತೆ ನೋಡ್ರಿ. ಅದು ಬಸ್ ಆಗಿ ಆ ದಿವಸ ಆಯ್ತು, ಎಲ್ಲರೂ ಎಲ್ಲ ತಿರುಗಾಡಿ ಬಂದು ಕುಂತೀರಿ, ಆದರೂ ಇನ್ನೂ ಓಡಾಕತ್ತೈತದು. ಬಸ್ ಹೆಂಗೆ ಓಡುತ್ತೆ ಹಂಗೆ ಓಡಾಕತ್ತದ. ಹೇಳೋ ಉದ್ದೇಶ ಏನಂದ್ರೆ ಅಂಥ ಸೇವೆಯನ್ನು ಮಾಡಿದಾರೆ ನಮ್ಮ ಮಾಂತೇಶ. ಅವರಿಗೂ ಜೋರಾದ ಚಪ್ಪಾಳೆಯನ್ನು ತಟ್ರಿ. ಆ ಬಳಿಕ ನಮ್ಮ ಬೋರಮ್ಮರು 1 ತಿಂಗಳ 4ಕ್ಕೆ ಎದ್ದು ಏನು ರಂಗವಲ್ಲಿಯನ್ನು ಹಾಕ್ಯಾರ. ಇಷ್ಟೆಲ್ಲ ಹೂಪತ್ರಿ, ಅವರ ಜೊತೆಗೆ ಒಂದಿಷ್ಟು ಸಂಗಡಿಗರು ಮತ್ತು ನಿಮ್ಮನ್ನು ಕೂಡಿಸೋದು, ನೀಟಾಗಿ ಕೂಡಿಸೋದು ಮಾಡೋದು, ಅದು ಒಂದು ಸೇವಾ ಅಂತ ಬೋರಮ್ಮ ಅಮ್ಮವ್ರಿಗೂ ಜೋರಾದ ಚಪ್ಪಾಳಿ ತಟ್ರಿ. ಅವ್ರ ಜೊತೆಗೆ ನಮ್ಮ ಕಣಾಳದ ಇವ್ರ ಮಗಳು ವಿದ್ಯಾಶ್ರೀ ಅಂತ ತಿಳ್ಕೊಂಡು ಸಣ್ಣ ಹುಡುಗದು ಪಾಪ. ಆಕೆ ವಯಸ್ಸಿನವ್ರು ಇನ್ನೂ ಕೌದ್ಯಾಗ ಅದಾರ ಅವರು. ಆದರೂ ಸಹಿತ ಅವ್ರ ಆಯಿ ಕೂಡ 5ಕ್ಕೆ ಬಂದು ಹಿಂಗೆ ಕೂಡ್ರಿ ಹಂಗೆ ಕೂಡ್ರಿ ಗುರುಗಳು ಹೇಳ್ಯಾರಂತ ಅಂತಿತ್ತದ ಹುಡುಗಿ ಪಾಪ. ಕೇಳ್ಬೇಕಲ್ಲ ನೀವು, ಮೊದಲು ನೀ ಕೂಡು. ಎಷ್ಟು ಮಂದಿ ಅಂದಿಲ್ಲ ಆ ಹುಡುಗಿಗೆ ಪಾಪ. ಆದರೂ ಅನಿಸ್ಕೊಂಡು ತನ್ನ ಸೇವಾ ಮಾತ್ರ ನನಗೆ ಹೇಳಕ್ಕೆ ಬಂದಿನ ಆಟ ಹಚ್ಚಿ ನೀನು ಈಟದಿದ್ದು ನನಗೆ ಬುದ್ಧಿ ಹೇಳ್ತೀಯ, ನನಗೆ ಕೂಡೋದು ಕಲಿಸ್ತೀಯ. ನಮ್ಮ ಮನೆಗೆ ಹೇಳಿಲ್ಲ, ನೀ ಯಾರು ಹೇಳಕ್ಕಂತ ಎಷ್ಟು ಮಂದಿ ಅಂದಿಲ್ಲ. ಆದರೂ ಸಹಿತ ಆಡಿಸ್ಕೊಂಡು 1 ತಿಂಗಳ ತನ್ನ ಪಾಲಿನ ಸೇವಾ ಮಾಡೋದು ಬಿಟ್ಟಿಲ್ಲ. ಅಂಥ ವಿದ್ಯಾರ್ಥಿನೂ ಸಹಿತ ನಿಮ್ಮ ಊರಾಗ ಅದಾಳಲ್ಲ ಅನ್ನುವಂಥದ್ದು ಹೆಮ್ಮೆಯಿಂದ ತಾವೆಲ್ಲರೂ ಚಪ್ಪಾಳಿ ತಟ್ರಿ. ಆ ಬಳಿಕ ಯಾರ ಉಳಿದ್ರನ ಉಳ್ದಿದ್ರಂದ್ರೆ ಬರ್ಲಾಳ ಕೆಳಗೆ ನೋಡ್ತೀನಿ ಅನ್ನೋ ಎಲ್ಲರೂ ತೊಗೊಂಡು ನಮ್ಮನೆ ಹೆಂಗೆ ಬಿಟ್ರೆ ಆಗ್ತಿರ್ತಾವ. ಹಂಗೇನು ತಿಳ್ಕೊಳಂಗಿಲ್ಲ. ಆ ಬಳಿಕ ಇನ್ನೊಂದು ವಿಶೇಷ ಏನಂದ್ರೆ ನಿಮ್ಮೂರವ್ರ ಅಟ್ಟ ಪ್ರವಚನವನ್ನು ಯಶಸ್ವಿ ಮಾಡಿಲ್ಲ. ಇದನ್ನು ತಲೆಯಾಗ ಏನರ ಇತ್ತಂದ್ರೆ ನಿಮಗೆ ಏರಿತ್ತಂದ್ರೆ ಇಳಿಸಿಬಿಟ್ರಿ. ಇದನ್ನು
ಸುತ್ತಮುತ್ತ ನಮ್ಮ ಬಡಚಿ ಗ್ರಾಮದವರು ಬಂದವರು ಅದಾರ, ಬುರ್ಲಟ್ಟಿ ಗ್ರಾಮದವರು ಅದಾರ, ಮತ್ತು ದಾವದಾಭಟ್ಟಿಯವರು ಬಂದವರು ಅದಾರ, ನಂದಗಾಂವದವರು ಬಂದವರು ಅದಾರ. ಭಕ್ತರು ಭಾಳ ಜನ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ಯಾರ. ಆ ಊರನ್ನು ಅವ್ರಿಗೆ ಹಿಂಗೆ ಅನಿಸ್ಯದಲ್ಲ. ಹೆಂಗೆ ಅನಿಸ್ಯದು ಗೊತ್ತದನು? ನೀವು ಕೂತಿದ್ದು ಶಿಸ್ತು ನೋಡಿ, ನೀವು ಕೂತಿದ್ದು ಇದು ಏನೈತಲ್ಲ ಈ ಆಕಾರವನ್ನು ನೋಡಿ, ನಿಮ್ಮ ಭಕ್ತಿ ಶ್ರದ್ಧೆಯನ್ನು ನೋಡಿ. ಸೂಜಿ ಬಿದ್ರೂ ಸಪ್ಪಳಾಗಬೇಕು. ಯಾರ್ದು? ಸೂಜಿದು, ನಿಮ್ಮದಲ್ಲ. ಅಷ್ಟು ಚಂದ ಕೂತದ್ದು ನೋಡಿ ಅವ್ರಿಗೆ ಹಿಂಗೆ ಅನಿಸೈತಲ್ಲ. ಪ್ರವಚನ ಹಚ್ಚಿದ್ರೆ ಕೇಳಿದ್ರೆ ಕಟ್ಗೇರಿ ಅವ್ರಂಗನ ಕೇಳಬೇಕು ಅಂತ ತಿಳ್ಕೊಂಡು ಅವ್ರೊಳಗೆ ಭಾವ ಬಂದದ, ಸಂತೋಷ ಬಂದದ. ಭಾಳ ದೂರ ಅಲ್ಲ, ಇಲ್ಲೇ ಸೌದಿಗೆ ಹೋಗ್ರಿ ನೀವು. ಅಲ್ಲಿ ಅಪ್ಪುಗಳು ಅದಾರ, ಇಲಕಲ್ ಅಪ್ಪುಗಳು ಅದಾರ, ಮಠ ಅದ. ಇದ್ರೂ ಸಹಿತ ಅವರು ಕಮಿಟಿಯವರು ಮುಂದೆ ಬರ್ರಿ, ಆ ಕಂಡಕ್ಟ್ರ್ ಹೆಂಗೆ ಮುಂದೆ ಬರ್ರಿ ಅಂದಂಗೆಲ್ಲ ಮುಂದೆ ಬರ್ಬೇಕು ಏನು ಹಿಂದಕ್ಕೆ ಹೋಗ್ಬೇಕು ನೀವೇ ವಿಚಾರ ಮಾಡಿರಿ. ಮುಂದೆ ಬಾ ಅಂದ್ರೆ 2 ಫುಟ್ ಹಿಂದಕ್ಕೆ ಸರಿತಾರೆ. ಅಲ್ಲಿ 2 ವರ್ಷ ಮಾಡೀವಿ ನಾವು, ಅದಕ್ಕೆ ಅನುಭವ. ಅದಕ್ಕೆ ನೀವು ಹಿಂದೆ ಹೋಗ್ರಿ ಅಂದ್ರೆ ನಾವ್ಯಾಕೆ ಹೋಗ್ಬೇಕು, ಮುಂದೆ ಬರ್ತೀವಿ ಅಂತೀರಿ ನೀವು. ಅಂದ್ರೆ ಕೇಳೋದ್ರೊಳಗೆ ಆಸಕ್ತಿ ಭಕ್ತಿ ಇರಬೇಕು. ಅದಕ್ಕೆ ಸುತ್ತಮುತ್ತಲಿನ ಗ್ರಾಮದವರು ಬಂದಾರ ಪಾಪ ಭಕ್ತಿ ಶ್ರದ್ಧೆಯಿಂದ. ಅದಕ್ಕಂತ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರಿಗೂ ಸಹಿತ ಜೋರಾದ ಚಪ್ಪಾಳೆಯನ್ನು ತಟ್ರಿ. ಮತ್ತೇನು ಉಳಿತು? ನಿಮ್ಮೂರ ಹಿರಿಯರನ್ನು ಸಹಿತ ಅವರು ವಯಸ್ಸು ಭಾಳ ಆಗ್ಯದ ಪಾಪ. ಆದರೂ ಸಹಿತ ಅವರು ನಿಮ್ಮ ಕೂಡ ವಯಸ್ಸಿನವ್ರು ಎಷ್ಟೊತ್ತಿಗೆ ಹೇಳ್ತಾರೆ ಅಷ್ಟೊತ್ತಿಗೆ ಎದ್ದು ನಿಮಗಿಂತ ಮೊದಲು ಬಂದು ಕುರ್ಚಕ್ಕೆ ಕೂಡ್ತಿದ್ರು. ನಾವು ಬರುವಾಗ ಭಾಳ ಭಕ್ತಿ ಶ್ರದ್ಧೆಯಿಂದ ಏನು ಮಾಡ್ತಿದ್ರು? ಸ್ವಾಗತ ಮಾಡ್ತಿದ್ರು. ಕೆಲವೊಂದು ಊರಾಗ ಹಿಂಗಿರೋದಿಲ್ಲ. ನಾವು ಮೊದಲು ಹೋಗ್ಬೇಕು. ಇಲ್ಲಿ ಬಿಜಾಪುರಕ್ಕೆ ಹೋಗಿದ್ವಲ್ಲ ಮೊನ್ನೆ, ಎಲ್ಲ ಕಲಿತು ಮಂದಿ. ನಾವು ಹೋಗಿ ಹಿಂಗೆ ಮಾಡಿದಾಗ ಅವಾಗ ಬರ್ತಿತ್ತು ಕಂಪ್ನಿ. ನಾವು ಹೋಗಿ ಎಲ್ಲರಿಗೆ ಶರಣಾರ್ಥಿ ಅಂದಾಗ ಬರ್ತಿದ್ರು ಅವರು. ತಂಡ ಎಷ್ಟೊತ್ತಿಗೆ ಬರೋರು ಗೊತ್ತಾಯ್ತೀನಿ. ಭಾಳ ಮಜಾ ನಡೀತು ಅಲ್ಲಿ ಪ್ರವಚನ. ನಾವು ಹೇಳೇ ಬಿಟ್ಟಿವಿ. ಒಂದು ದಿವಸ 7ರಿಂದ 8 ಇತ್ತು. ಕೊನೆಗೆ 7:15 ಬಂದ್ರೆ ಪ್ರವಚನಕ್ಕೆ ಬಂದಿರಿ ಅಂತ ತಿಳ್ಕೊತೀನಿ. 7:15 ಮ್ಯಾಲೆ ಬಂದಿರಿ ಅಂದ್ರೆ ನೀವು ಎದಕ್ಕೆ ಬಂದಿರಿ? ಯಾಕೆ? ಪ್ರಸಾದ ಇರೋದು ಹಂಗಿತ್ತಲ್ಲಿ. 4 5 ಥರದ ಐಟಮ್ಸ್ ಮಾಡಿಸ್ತಿದ್ರು. ಅಂದ್ರೆ 8 ಆದಾಗ ನೋಡ್ಬೇಕಲ್ಲಿ ಮಂದಿ ಬರ್ತಿತ್ತು. ಅಬ್ಬಾ ನನಗೆ ಗೊತ್ತಾತು ಇದು ಇದಕ್ಕೆ ಬಂದೈತೆ ಅಂತ. ಅವ್ರದ್ದು ಭಕ್ತಿ, ನಿಮ್ಮದು ಭಕ್ತಿ, ನಿಮ್ಮ ಭಕ್ತಿಗೂ ಅವ್ರ ಭಕ್ತಿಗೂ ಆಕಾಶ ಭೂಮಿ ಅಷ್ಟು ಅಂತರ. ಯಾಕೆ? ಅಲ್ಲಿ ಲಕ್ಷಾಧೀಶರದಾರ, ಕೋಟ್ಯಾಧೀಶರದಾರ. ಆದ್ರೆ ನೀವು ಲಕ್ಷಾಧೀಶರನ್ನೆಲ್ಲ ಕೋಟ್ಯಾಧೀಶರನ್ನೆಲ್ಲ ನೀವು ಭಕ್ತಿಯಾಧೀಶರದಿರಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ನಡೀತು. ಹೀಗಾಗಿ ಆ ಎಲ್ಲ ಹಿರಿಯರು ಏನು ಮಾಡ್ತಿದ್ರು? ನಮ್ಮನ್ನು ಸ್ವಾಗತ ಮಾಡ್ತಿದ್ರು ಹೊರತು ನಾವು ಅವ್ರನ್ನ ಒಂದು ದಿವಸನೂ ಸ್ವಾಗತ ಮಾಡಿಲ್ಲ. ಅಂಥ ಹಿರಿಯರು ನಮ್ಮ ಸೌದಿ ಗುರುಪಾದಪ್ಪನವರು, ನಮ್ಮ ಮಗದುಮ್ಮವರು, ಇನ್ನು ಉಳಿದವ್ರು ಎಲ್ಲರೂ ಏನು ಕುಂತಾರಲ್ಲ ಘಟಾನುಘಟಿಗಳು ನೋಡ್ರಿ. ಅಜ್ಜಾರು ಒಬ್ರು ಹೆಂಗದಾರ ದಷ್ಟು ಪುಷ್ಟು. ಇನ್ನೊಂದು ದಿವ್ಸಕ್ಕೆ ಅವರು ಸಿಗೋದಿಲ್ಲ ನಮಗೆ. ಏನವರು ಮೀಸಿ ಗತ್ತ ಗಾಂಭೀರ್ಯ ಕರೆನ ನಿಜವಾಗಿ ಸಿಗೋದಿಲ್ಲ ಇನ್ನೊಂದು ದಿವ್ಸಕ್ಕೆ ಅವರು. ಆಮೇಲೆ ನಮ್ಮ ಎಲ್ಲದನ ಭೀಮಣ್ಣ ಮುತ್ಯ, ಏನು ರುಮಾಲ, ಏನು ಚಸ್ಮಾ. ಮೊದಲ ಅವನ ಕೆಂಪು ಅದಾನ, ಮತ್ತೆ ಎಲ್ಲಡಿಕೆ ಹಾಕ್ಕೊಂಡು ಬಾಯಿ ಕೆಂಪ. ರುಮಾಲ ಅಂಥವ್ರು ಎಲ್ಲಿದಾರ ನೋಡಿ? ಒಬ್ಬರನ ಇಬ್ರು ಅದಾರ. ಇಬ್ರು, ಇಲ್ಲೊಬ್ರು ಮುತ್ಯಾರ ಅದಾರ. ಅದಕ್ಕೆ ಅಂಥವ್ರು ಇದ್ರನ ಊರು ಕಳಿ. ಭಾಳ ಜನ ಉಳ್ದಿಲ್ಲ ಅಂಥವ್ರು. ಈ ಟೊಪಿಗಿದ್ದು ಹಿಂದಕ್ಕೆ ಗಾಂಧಿ ಟೊಪಿಗೆ ಅವು ಹೋಗ್ಯಾವ. ಯಾಕೆ? ಮಂದಿ ಮೇಲೆ ಟೊಪಿಗೆ ಹಾಕಕತ್ತೈತಿ ಮಂದಿ. ಟೊಪಿಗಳು ಅಂದ್ರೆ ಎಲ್ಲಿ ಉಳಿತಾವೆ? ನಿನ್ನ ಮೇಲೆ ಟೊಪಿಗೆ ಹಾಕಂತ ಗಾಂಧೀಜಿ ಅವ್ರು ಹೇಳಿದ್ರೆ ಈ ಮಂದಿ ಏನು ಮಾಡ್ತೀವಿ? ಬರೀ ಮಂದಿ ಮೇಲೆ ಟೊಪಿಗೆ ಹಾಕುವಂತ ಹೊಂಟಿತೆ. ಅದಕ್ಕೆ ಅಂಥ ಹಿರಿಯರು ಪಾಪ ಬೆಳಗಿನ ಜಾವ ಎದ್ದು ಬರೋದೈತಲ್ಲ, ಭಾಳ ಪರಮಾಶ್ಚರ್ಯ. ಅದಕ್ಕೆ ಕೊನೆಗೊಂದು ಮಾತು ಹೇಳಿ ಮುಗಿಸ್ತೀನಿ, ಟೈಮ್ ಆಗ್ಯದ. ಗೋಲ್ ಗುಂಬಜ್ ನೋಡ್ಬೇಕಾಗಿತ್ತು ಅಂದ್ರೆ ವಿಜಯಪುರಕ್ಕೆ ಹೋಗ್ಬೇಕು. ಆ ಬಳಿಕ ತಾಜ್ ಮಹಲ್ ನೋಡ್ಬೇಕಾಗಿತ್ತು ಅಂದ್ರೆ ಆಗ್ರಾಕ್ಕೆ ಹೋಗ್ಬೇಕು. ಶಿಲ್ಪ ಕಲಾಕೃತಿಗಳನ್ನು ನೋಡ್ಬೇಕಾಗಿತ್ತು ಅಂದ್ರೆ ಬೇಲೂರ, ಹಳೆಬೀಡು, ಹಂಪಿಗೆ ಹೋಗ್ಬೇಕು. ದಸರಾ ನೋಡ್ಬೇಕಾಗಿತ್ತು ಅಂದ್ರೆ ಮೈಸೂರಿಗೆ ಹೋಗ್ಬೇಕು. ಇದು ಯಾವುದೂ ಬೇಡಪ್ಪ, ತಣ್ಣಗ ಭಕ್ತಿ ಶ್ರದ್ಧೆಯಿಂದ 1 ತಿಂಗಳ ಬೆಳಿಗ್ಗೆರ ಹಚ್ಚ್ರಿ, ಮಧ್ಯಾಹ್ನಕ್ಕರ ಹಚ್ಚ್ರಿ, ಸಂಜಿಕೆರ ಹಚ್ಚ್ರಿ, ಯಾವಾಗಾರ ಹಚ್ಚ್ರಿ.
ನಾವು ಬಂದು ಕೂತು ಭಕ್ತಿ ಶ್ರದ್ಧೆಯಿಂದ ಶಾಂತ ಚಿತ್ತರಾಗಿ ಪ್ರವಚನ ಕೇಳ್ತೀವಿ ಅನ್ನುವಂಥ ಭಕ್ತರು ನೋಡ್ಬೇಕಾಗಿತ್ತು ಅಂದ್ರೆ ಕಟಗೇರಿ ಗ್ರಾಮಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ 1 ತಿಂಗಳ ಪರ್ಯಂತರ ನಮ್ಮನ್ನು ನಿಮ್ಮ ಮನೆಯೊಳಗಿನ ಹೆಂಗೆ ಒಂದು ಮಗು ಇರ್ತದಲ್ಲ ಹಂಗೆ ಜೋಪಾಸನ ಮಾಡಿರಿ. ಎಲ್ಲರ ಮನೆಯಿಂದನೂ ಭಾಳ ಭಕ್ತಿ ಶ್ರದ್ಧೆಯಿಂದ ಏನು ರಂಗೋಲಿ ಏನು ಹೂವು, ನಾವು ಬರೀ ಹೂವಿನ ಮ್ಯಾಲ ತಿರುಗಾಡ್ಯಾರ ಭಾಳ ಜನ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ನಮ್ಮನ್ನ ತಿರುಗಾಡಿಸಿದ್ರಿ, ಭಾಳ ಭಕ್ತಿವಂತ ಜನ ಎಲ್ಲರ ಮನೆಗೂ ಕರೆದಿರಿ. ಇನ್ನೂ ಕೆಲವು ಮನೆಗೆ ಹೋಗೋಕ್ಕಾಗಿಲ್ಲ, ನಮಗೆ ಪಾಪ ನಾವು ಬ್ಯಾಸತ್ತೀವಿ. ಹೀಗಾಗಿ ಭಕ್ತಿ ಭಾಳ ದೊಡ್ಡದು. ಕರೆದವ್ರಿಗೂ ಕರಿಲಾರ್ದವ್ರಿಗೂ ಇಲ್ಲಿ ಬಂದು ಕೇಳಿದವರಿಗೂ ಮನ್ಯಾಗ ಮಲ್ಕೊಂಡವ್ರಿಗೂ ಎಲ್ಲರಿಗೂ ಜೋರಾಗಿ. ಆ ಬಳಿಕ ನಮ್ಮನ್ನು 1 ತಿಂಗಳ ಪರ್ಯಂತರ ದ್ರಾಕ್ಷಿ ತೋಟದ ಹತ್ರ ಯಾರು ಕಣಾಳದವ್ರ ಮನ್ಯಾಗ ಅಲ್ಲಿ ನಮಗೆ ಇರಾಕ ಅವಕಾಶ ಮಾಡಿಕೊಟ್ಟಾರ. ಅವರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ಅಂತ ಏನು ಹೇಳ್ತಾರ ದಾಸಿ ಮಾರ್ಯರು. ಹಾಗಿಬ್ಬರು ಭಾಳ ಅವ್ರ ಜೋಡಿ ಚಂದ, ಅವ್ರ ಮನೆ ಮುಂದಿನ ಗಾಡಿ ಚಂದ, ಭಾಳ ಚಲೋ ಭಕ್ತಿವಂತರವರು. ನಮ್ಮ ಸದುಮುತ್ಯಾರು ಅವ್ರ ಮನೆಯವರು, ಅಮ್ಮವರು ನರಸಪ್ಪ ಮುತ್ಯಾರ ಅವ್ರ ಮನೆಯವರು, ಅವರೆಲ್ಲ ಭಾಳ ಕಾಳಜಿ ಮಾಡ್ಯಾರ, ಭಾಳ ಆದರ ಆತಿಥ್ಯ ಮಾಡ್ಯಾರ. ನಮಗೆ ಹಿಂಗೆ ಅನಿಸಿತ್ತಲ್ಲ. ಇನ್ನೊಂದು ಕತೆ ಅದ. ಆ ತೆನಾಲಿ ರಾಮಕೃಷ್ಣರು ಒಂದು ಮಹಾರಾಜರು ಎಲ್ಲರಿಗೂ ಒಂದೊಂದು ಬೆಕ್ಕ ಕೊಟ್ಟಿದ್ರು. ಎಲ್ಲರೂ ಬೆಕ್ಕು ಕೊಡ್ತೀವಿ, ಅದಕ್ಕೆ ಹಾಲು ಕುಡಿಸಿ ದಷ್ಟು ಪುಷ್ಟ ಮಾಡ್ಕೊಂಡು ಬರ್ಬೇಕು. ಯಾರು ಬೆಕ್ಕ ಹಾಲು ಕುಡಿದು ದಷ್ಟು ಪುಷ್ಟ ಆಗಿರ್ತೈತೆ ನೋಡಿ ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಡಂಗೂರ ಸಾರಿದ್ರು. ಎಲ್ಲರಿಗೆ ಬೆಕ್ಕು ಕೊಟ್ಟಿದ್ರು. ತೆನಾಲಿ ರಾಮಕೃಷ್ಣಗೂ ಬೆಕ್ಕು ಕೊಟ್ಟಿದ್ರು. 15 ದಿವಸ ಬೆಕ್ಕು ಕೊಡೋದು, ಹಾಲು ಕುಡಿಸೋದು. ತೊಗೊಂಡು ಬಂದ ಬಳಿಕ 15 ದಿವಸ ಅಥವಾ 1 ತಿಂಗಳದಾಗ ಯಾರ್ದು ಬಲಿಷ್ಠ ಆಗುತ್ತೆ ಅವ್ರಿಗೆ ಪ್ರಶಸ್ತಿ ಕೊಡ್ಬೇಕಂತ ಡಂಗೂರ ಸಾರಿಸಿದ್ರು. ಎಲ್ಲರೂ ಬೆಕ್ಕು ತೊಗೊಂಡು ಬಂದರು. ಎಲ್ಲರೂ ಹಾಲು ಕುಡಿದು ಬೆಕ್ಕಾಗಿದ್ದಿಲ್ಲವು, ಅಡವಿ ಬೆಕ್ಕದಂಗಾಗಿದ್ದು, ಬಲಿಷ್ಠ ಆಗಿದ್ದು. ಆದ್ರೆ ತೆನಾಲಿ ರಾಮಕೃಷ್ಣನ ಬೆಕ್ಕು ಹೆಂಗೆ ಈಗ ಸಾಯ್ತೈತೆ ಅವನು ಇನ್ನೊಂದು ತಾಸಿಗೆ ಸಾಯ್ತೈತೆ ಅನ್ನುವಂಗಿತ್ತು. ಮಹಾರಾಜರಿಗೆ ಆಶ್ಚರ್ಯ ಆಯ್ತು. ಅಲ್ಲೋ ಎಲ್ಲರಿಗೂ ಬೆಕ್ಕು ಕೊಡುವಂಗ ನಿನಗೂ ಬೆಕ್ಕು ಕೊಟ್ಟೀನಿ. ಎಲ್ಲರಿಗೆ ಮುಂಜಾನೆ 1 ಲೀಟ್ರು, ಮಧ್ಯಾಹ್ನ 1 ಲೀಟ್ರು, ರಾತ್ರಿ 1 ಲೀಟ್ರು, ದಿವ್ಸಕ್ಕೆ 3 ಲೀಟ್ರ್ ಹಾಲು ಎಲ್ಲರಿಗೆ ಕೊಡುವಂಗೆ ಹಾಲು ಕೊಟ್ಟೀನಿ. ಮತ್ತು ಹಾಲು ನೀ ಕುಡ್ದಿದ್ಯೋ ಏನೋ ಬೆಕ್ಕಿ ಕುಡಿಸಿದೆ, ಹಿಂಗ್ಯಾಕಾಗೈತಿದೆ ಬೆಕ್ಕಂತ ಮಹಾರಾಜರು ಕೇಳಿದರು. ಅವಾಗ ಅವ್ರು ಅಂದರು, ನೀವು ಎಲ್ಲರಿಗೆ ಹಾಲು ಕುಡು ಬೆಕ್ಕು ಕೊಟ್ಟಿರಿ, ನನಗೆ ಹಾಲು ಕುಡಿಲಾರ್ದು ಕೊಟ್ಟಿರಿ ಅಂದವ. ಹಾಲು ಕುಡಿಲಾರ್ದು ಬೆಕ್ಕು ಒಂದರದವನು ಬೆಕ್ಕದಲ್ಲಿ ಇಡ್ರಿ, ಕುಡ್ದ ಬರ್ತಾವವು. ಈಗ ಅವರು ಕನ್ನಡದವ್ರ ಮನ್ಯಾಗ ಒಂದು ಬೆಕ್ಕ ಐತಿ, ನನಗಿಂತ ಮೊದಲು ಅದ ಕುಡ್ದು ಬರ್ತಿತ್ತು. ಅಜ್ಜರಿಗೆ ಬರ್ತಾವಂತದು ಇಡ್ತಿದ್ರ, ಇಟ್ಟೆಲ್ಲರೂ ಹೊರಗೆ ಬಂದಾಗ ಅದು ಆರಾಮ್ ಕುಡಿದು ಮತ್ತೆ ತೋರಿಸ್ತಿತ್ತು ನನಗೆ ಬಂದು, ನಿನ್ನ ಹಾಲು ನಾನು ಕುಡ್ದು ನೋಡಂತ. ಬೆಕ್ಕ ಹಾಲು ಕುಡಿಲಾರ್ದ ಬೆಕ್ಕ ಕೊಟ್ಟಿರಿ ಅಂದರು. ಅವಾಗ ಆಶ್ಚರ್ಯ ಆಯ್ತು ಮಹಾರಾಜಿಗೆ. ಅದು ಹೆಂಗೂ ಕುಡಿದಿಲ್ಲ ಅಂತ ತಂದು ಹಾಲಿಟ್ರೆ ಅದ್ರ ಮುಂದೆ ಹಾಲು ಕುಡಿಬೇಕು ಏನು ಕುಡಿಬಾರ್ದು, ಹಾಲು ನೋಡೋಣ ಒಡಕ್ಕೆ ಶುರು ಮಾಡಿತದ. ಆಶ್ಚರ್ಯ ಆಯ್ತು ಮಹಾರಾಜರಿಗೆ. ಹೆಂಗ್ಯಾಕಂತ ಕೇಳಿದ್ರು. ತೆನಾಲಿ ರಾಮಕೃಷ್ಣ ಮೊದಲ ಚತುರ ಜಾಣ. ಏನು ಮಾಡಿದ್ದು ಗೊತ್ತೈತಿನ, ಎಲ್ಲರೂ ಆರಿಸಿದ ಹಾಲು ಕುಡಿಸಿದ್ರು, ಇವ ಸುಡು ಹಾಲು ಕುಡಿಸಿದ್ದು. ಅದಕ್ಕೆ ಅದು ಬಾಯಿ ಸುಟ್ಕೊಂಡಿತ್ತು, ಇವ ಹಾಲು ತಂದವ್ರು ಓಡಕ್ಕೆ ಶುರು ಮಾಡ್ತಿತ್ತು. ಹಂಗೆ ನಮಗೂ ಕನ್ನಡದವ್ರ ಮನೆಯಾಗ ಏನಾಗಿತ್ತಂದ್ರೆ ಅವ್ರ ಅಮ್ಮವರು ಎದ್ದು ಕೊಡ್ಲೇನ ಅದನ್ನು ಕೊಡ್ಲೇನ್ರಿ ಇದನ್ನು ಕೊಡ್ಲೇನ್ರಿ ಅಂತ ಹಿಂಗೆ ಅವ್ರು ಏನಾರ ಒಳಗೆ ಅಡುಗೆ ಮನ್ಯಾಗ ಹೋದ್ರೆ ನಾ ತೋಟದ ಜಿಗದ ಬಿಡವ. ಯಾಕೆ ಬ್ಯಾಸ್ರಾಗಿತ್ತು ನಮ್ಗೆ. ನಾವು ಊಟದವ್ರು ಅಲ್ರಿ ಅಮ್ಮವ್ರು ಅಂದ್ರೂ ಬಿಡ್ತಿದ್ದಿಲ್ಲ ಅವರು. ಮತ್ತು ನಾನಾ ಥರ ಉಂಡೆ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು. ಹೌದು ವಾಸ ಬಂತಂದ್ರೆ ನಾನು ಅದು ಹೆಂಗೆ ಬೆಕ್ಕು ಓಡ್ತಿತ್ತಲ್ಲ ಹಂಗೆ ತೋಟದಾಗ ಓಡ್ತಿದ್ವಿ ನಾವು. ಹೇಳೋ ಉದ್ದೇಶ ಏನಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ಆದರ ಆತಿಥ್ಯ ಮಾಡಿದಾರೆ ಕನ್ನಡದವರು. ಅವ್ರಿಗೆ ಸಹಿತ ಜೋರಾದ ಚಪ್ಪಾಳೆಯನ್ನು ತಟ್ರಿ. ಆ ಬಳಿಕ ನಮ್ಮ ಬುರ್ಲಟ್ಟಿ ಏನು ಅಧ್ಯಕ್ಷರಾಗಿದ್ದರಲ್ಲ 5 ವರ್ಷ, ಅವ್ರ ಮನೆಯಿಂದ ಇಲ್ಲಿಗೆ ಪ್ರತಿ ದಿವಸ ಅವರ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಸೇವಾ ಮಾಡಿದ್ದಾರೆ. ಅವ್ರು ನೋಡು ಅಧ್ಯಕ್ಷರಾದ್ರೂ ಸಹಿತ ಒಂದಿಷ್ಟು ಅಹಂಕಾರ ಇಲ್ಲ, ಭಾಳ ನಿರಹಂಭಾವಿಗಳು. ನಾವು ಎಲ್ಲೆಲ್ಲಿಗೆ ಹೋಗೋಣ ಅಂತಿದ್ವಿ ಅಲ್ಲಲ್ಲಿಗೆ ಬಂದಾರ ಅವ್ರ ಗಾಡಿ ತೊಗೊಂಡು. ಅವ್ರ ಮನೆಯೊಳಗೂ ಅಷ್ಟೇ ಭಕ್ತಿವಂತರು, ಅವರು ಕರೆದಿದ್ರು ಅಂತ ನಮ್ಮ ಪೂಜಾರಿ ಅವ್ರಿಗೂ ಸಹಿತ ಜೋರಾದ ಚಪ್ಪಾಳಿ ತಟ್ರಿ. ಅದಕ್ಕೆ ತಮ್ಮ ಭಕ್ತಿ ಭಾಳ ದೊಡ್ಡದು. ಭಾಳ ಜನ ಹೇಳಿದರು ನಮಗೆ, ನಮ್ಮವ್ರೇ
ಭಾಳ ಜನ ಹೇಳಿದರು, ಕಟ್ಟಿಗೇರಿಗೆ ಈ ಸಲ ನಾವು ಹೋಗ್ಬೇಕಂತ ಮಾಡಿದ್ವಿ, ನೀವು ಹೆಂಗೆ ಹೋದ್ರಿ ಅಂದ್ರೆ ನಮಗೆ ಇದು ತಿಳಿದೈತಿಲ್ಲ, ಭಾಳ ಸೂಕ್ಷ್ಮ ಐತಿ. ಕಟ್ಟಿಗೇರಿಗೆ ನಾವು ಹೋಗ್ಬೇಕಂತ ಮಾಡಿದ್ವಿ ಪ್ರವಚನಕ್ಕೆ, ನೀವು ಹೆಂಗೆ ಹೋದ್ರಿ ಅಂದ್ರೆ ಇಟ್ಟ ತಿಳ್ಕೊಬೇಕು. ಇನ್ನೊಬ್ಬರು ಸ್ವಾಮಿಗಳು ಕಟ್ಟಿಗೇರಿಗೆ ಪ್ರವಚನ ಮಾಡಕ್ಕೆ ಬರ್ತಾರಂದ್ರೆ ನಿಮ್ಮ ಭಕ್ತಿರರ ಎಷ್ಟು ಸೆಳೆತ ಇರ್ಬೇಕಂತ. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳಿಗೂ ಹಿರಿಯರಿಗೂ ಕಿರಿಯರಿಗೂ ಸಮಿತಿಯವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ, ಅಪ್ಪುಗಳು ಒಂದು 4 ಮಾತು ಹೇಳ್ಯಾರ. ಏರಿದ್ದು ಇಳಿತದ, ತುಂಬಿದ್ದು ಖಾಲಿ ಆಗತ್ತದ, ಬಂದದ್ದು ಹೋಗುತ್ತದ. ವಿಜಯಪುರದಿಂದ ಬಂದೇವಿ, ಮತ್ತೆ ಎಲ್ಲಿಗೆ ಹೋಗೋದು ಈಗ? ವಿಜಯಪುರಕ್ಕೆ ಹೋಗೋದು. ಇದು ನಿಸರ್ಗದ ನೇಮದ. ಅದಕ್ಕೆ ಯಾರು ಕೂಡಿರ್ತಾರ ಅವ್ರು ಒಂದು ದಿವಸ ಅಗಲತಾರ, ಯಾರು ಬಂದಿರ್ತಾರ ಒಂದು ದಿವಸ ಹೋಗ್ತಾರ. ಒಂದು ತಿಂಗಳು ಭಾಳ ಚಂದ ಜೋಪಾಸನ ಮಾಡಿರಿ. ಸ್ವಲ್ಪ ಒಂದು 4 ದಿವಸ ಹಳಹಳಿ ಆಗತ್ತೆ. ಮುಂಜಾನೆ ಎದ್ದು ಕುಟ್ಟ ಮತ್ತೆ ಯಾರು ಬಂದು ಕುಂತೀರಿ ಇಲ್ಲಿ? ನಿಮ್ಮನ್ನ ಇಲ್ಲಿ ಕೂಡು ಕೊಡೋದಿಲ್ಲ, ಹಂಗೆ ಗಾಡಿಯಾಗ ಹಾಕ್ಕೊಂಡು ಧಾರವಾಡಕ್ಕೆ ಹೋಗಿ ಅಡ್ಮಿಂಟ ಮಾಡ್ತಾರೆ. ರೂಢಿ ಇರ್ತದದು. ಅದಕ್ಕೆ ಒಂದು 4 ದಿವಸ ಹಂಗೆ ಆಗ್ತದೆ, ನಮಗೂ ಆಗ್ತದೆ. ಮತ್ತು ನಾವೇನು ದೊಡ್ಡದಲ್ಲ, ನಮಗೂ ಆಗ್ತದೆ ಹಳಹಳಿ, ನಿಮಗೂ ಆಗ್ತದೆ. ಅದಕ್ಕೆ ಏನು ಮಾಡೋದು, ಒಂದು 4 ದಿವಸ ಆಗಲುದು ಸಹಜ, ಅದು ಧರ್ಮದು. ಆಗಲುದು ಕೂಡಿದವರು ಆಗಲುದು ಸಹಜ, ಧರ್ಮದ ನಿಸರ್ಗದ ನಿಯಮದ, ಆಗಲಬೇಕಾಗ್ತದೆ. ಅದಕ್ಕೆ ಭಾಳ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಭಗವಂತ ಅವಕಾಶ ಮಾಡಿಕೊಟ್ರೆ ಮತ್ತೆ ಯಾವಾಗಾರ ಕೂಡುಣ್ರಿ. ಆದ್ರೆ ಮುಂದಿನ ವರ್ಷನ ಮತ್ತಂತ ತಲೆಗೆ ಇಟ್ಕೊಂಡು ಕೂಡಬೇಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಅದಕ್ಕೆ ಅವಕಾಶ ಯಾವಾಗ ಸಿಗುತ್ತದ ಅವಾಗ ಮತ್ತೆ ನಾವು ನೀವೆಲ್ಲರೂ ಕೂಡವ್ರದೀವಿ. ಕೊನೆಗೊಂದು ಮಾತು, ಹೋಗಿ ಬರತೇವ್ರಿ ನಾವು ನಮ್ಮೂರಿಗೆ, ಮರೆಯೋದಿಲ್ಲ ಕಟ್ಟಿಗೇರಿ ಭಕ್ತರಿಗೆ ಅನ್ನುವಂಥ ಮಾತನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಕಳೆದ 3 ವರ್ಷದಿಂದ ಪ್ರವಚನ ನಡೆಸ್ಕೊಂತ ಬಂದಾಗ ಅನೇಕ ಜನ ಪರಮ ಪೂಜ್ಯರು ತಮ್ಮ ದಯಮಾಡಿ ಯಾರೂ ಕೂಡ ಹೇಳ್ಬಾರ್ದು, ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಯಾರೂ ಕೂಡ ಹೇಳ್ಬಾರ್ದು ಅಂತ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ವಿ. ಅನೇಕ ಜನ ನಾವು ಹೋಗಿ ಪೂಜ್ಯರನ್ನ ಭೇಟಿಯಾದಾಗ ಗುರುಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ರು. ಎಷ್ಟು ಗುರುಕಾಣಿಕೆಯನ್ನು ಸಲ್ಲಿಸ್ತೀರಿ ಅನ್ನುವಂಥ. ಪೂಜ್ಯರನ್ನ ನಾವು ಭೇಟಿಯಾದಾಗ ಯಾವ